ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹಂಚ್ಕೊಳೋದಿದೆ ಸರ್. ಹಂಚ್ಕೊಳೋದಿದ್ರೆ ಹಾ ಅದ್ ಏನು ಪ್ರಯೋಜನ ಇಲ್ಲ. ಹಂಚ್ಕೊಳೋದಿದ್ರು ಅದು ನಮ್ಗ್ ದಕ್ಕಲ್ಲ ಅಂದ್ಮೇಲೆ ಅದನ್ನ ನಾವು ಹಂಚ್ಕೊಳಕ ಬಿಟ್ಬಿಡೋಣ ಅಂತ ತಿಳ್ಕೊಂಡಿದೀವಿ. ನಿರ್ಧಾರ ಮಾಡ್ಬಿಟ್ಟಿದ್ದೀರಾ, ಗಿವ್ ಅಪ್? ಹೌದು ಸರ್. ಪ್ರಯೋಜನ ಇಲ್ಲ ಇನ್ ಪ್ರಯತ್ನ ಪಟ್ಟು ಅಂತ. ಪ್ರಯತ್ನ ಪಟ್ರು ಪ್ರಯತ್ನ ಇಲ್ಲ. ಯಾಕಂದ್ರೆ ಅವ್ರಿಗೆ ನಾವ್ ಏನೇ ಇದ್ ಮಾಡಿದ್ರು ಪ್ರಯತ್ನ ಪಟ್ಟು ಎಷ್ಟೇ ಪಟ್ರು ಇಲ್ಲ ಸರ್. ಅದೇನು ವಸ್ತುವೋ, ಸಂಬಂಧವೋ, ವ್ಯಕ್ತಿಯೋ? ವ್ಯಕ್ತಿನೂ ಅಷ್ಟೇ. ಸಂಬಂಧ ಅಲ್ಲ, ವ್ಯಕ್ತಿನೂ. ನೀವೊಬ್ರು ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೀರಾ? ಒಬ್ಬರು ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ವಿ ಸರ್. ಆಯ್ತು. ಏನು ನಿಮ್ಮನ್ ಬಿಟ್ಟೋಗ್ಬಿಟ್ಟಿದಾರ? ಹೌದು ಹೌದು. ಅಂದ್ರೆ ಅವ್ರಿಗೆ ನಮ್ಮನ್ನ ಬಿಟ್ಟು ಹೋಗಿ ಅವ್ರೀಗ ಪಾಪ ಎಲ್ಲೋ ಚೆನ್ನಾಗಿದ್ದಾರೆ ಸರ್. ಚೆನ್ನಾಗಿರ್ಲಿ, ನಾವ್ ಅದೇ ಕೊರೋದು. ನಾವೇನೋ ಅವ್ರಿದು ಇದ್ ಮಾಡ್ಕೊಳಕ್ಕೆ ನಮ್ಗೇನಿಲ್ಲ. ಅಲ್ಲ, ಬಿಟ್ಟಿದ್ದೀರಾ ಅಂದ್ರೆ ಇನ್ನೇನ್ ಅದ್ರ ಬಗ್ಗೆ ಇನ್ನೇನ್ ಬಿಡಿ. ಅದೇ ಅದಕ್ಕೆ ಹಂಚ್ಕೊಳೋದೇನಿಲ್ಲ. ಅದು ಅವ್ರ ಬಗ್ಗೆ ಬಿಟ್ಟು. ಯಾರ್ಯಾರು ಇದ್ದೀರಾ ಈಗ ನೀವು? ನಾವು ನಮ್ ತಂದೆ ತಾಯಿ ತಮ್ಮ. ಮದ್ವೆ ಆಗಿಲ್ವಾ? ಅವ್ರಿಗೆಲ್ಲ ಮದ್ವೆ ಆಗಿದೆ ಸರ್. ನನಗೆ ಮದ್ವೆ ಆಗಿಲ್ಲ ಇನ್ನ. ತಮ್ಮನಿಗೂ ಆಗಿದ್ಯಾ? ತಮ್ಮನ್ಗೂ ಆಗಿದೆ, ತಂಗಿಗೂ ಆಗಿದೆ. ಹುಡುಕ್ತಾ ಇಲ್ವಾ ನಿಮ್ಗೆ? ಹುಡುಕ್ತಾ ಇದ್ದಾರೆ. ಅದೇ ನಾವ್ ಹೇಳ್ಬೇಕಲ್ಲ ಸರ್, ಮಾಡ್ರಿ ಅಂತ ನಾವ್ ಹೇಳಿದ್ರೆ ಹುಡುಕ್ತಾರೆ. ಯಾಕೆ ನೀವ್ ಹೇಳಿಲ್ವಾ? ಇಲ್ಲ ಸರ್, ಹೇಳಿಲ್ಲ ಇನ್ನ. ಎಷ್ಟು ವರ್ಷ ನಿಮ್ಗೆ? ನನಗೀಗ ಒಂದು 31 ಸರ್. ಬಿಡಿ, ಈಗ್ಲೇ ಯಾಕೆ ಹೇಳ್ತೀರಿ? ನಿಧಾನಕ್ಕೆ ಇನ್ನೊಂದು 5 ವರ್ಷ ಬಿಟ್ಟು ಹೇಳಿ ಅದಕ್ಕೆ. ಈಗ್ಲೇ ವಯಸ್ಸಾಗ ಅಲ್ಲ, ಇನ್ನೂ ಹೇಳಿಲ್ವಲ್ಲ ಪಾಪ. 31 ಬಹಳ ಕಡಿಮೆ. ಇನ್ನೊಂದು 5 ವರ್ಷ ಬಿಟ್ಟು ಹೇಳಿ. ಅದೇ ಅಯ್ಯೋ ಇಲ್ಲ ಸರ್, ಹೇಳ್ತೀನಿ. ಈಗ ಸದ್ಯಕ್ಕೆ ಒಂದ್ ಸ್ವಲ್ಪ ಅದರಿಂದ ಎಲ್ಲ ತಲೆ ನಾವು ತೊಳ್ಕೊಂಡು. ಹೌದು ನೋಡಿ, 31 ಕಲ್ದಿದ್ರೆ 35 ಆದ್ರೆ ಹಳೆಯ ಗಾಯದ ಗುರುತುಗಳು ಇರಬಾರ್ದು. ಹೌದು ಸರ್. ಎಲ್ಲ ಕೋಪ ಹಾಕೊಂಡ್ ತೊಳ್ಕೊಂಡ್ಬಿಡ್ಬೇಕು. ಹೌದೌದು. ನೆನಪುಗಳು, ಭಾವನೆಗಳು ಅಲ್ಲಿ ಅಂದ್ರೆ ಆ ಘಟನೆಗಳಿಂದ ಮೂವ್ ಆನ್ ಆಗಿ, ಓಕೆ, ಇನ್ ನೆಕ್ಸ್ಟ್ ನಾನು ರೆಡಿ ಇದ್ದೀನಿ, ಅಥವಾ ಇನ್ ನೆಕ್ಸ್ಟ್ ನಾನು ಅದ್ಭುತವಾಗಿ ನಿರ್ವಹಿಸಬಲ್ಲೆ ಎನ್ನುವ ಆ ಗಟ್ಟಿತನ ಬರದ ಹೊರತು ನಾವು ಇನ್ನೊಬ್ಬರ ಬದುಕಿಗೆ ಹೋಗಬಾರ್ದು. ಹೌದೌದು. ಬಟ್ ಏನು ಈಗ ಆ ಕಡೆಯಿಂದ ಬರೋರು ನಿಮ್ಮ ಎಲ್ಲ ಹಿನ್ನೆಲೆಗಳನ್ನ ಅರ್ಥ ಮಾಡಿಕೊಂಡು ನಾನಿದ್ದೀನಿ ಅಂತ ಹೇಳುವ ಜೀವ ಸಿಕ್ಕರೆ ಪುಣ್ಯ. ಇಲ್ಲ, ಇಲ್ಲೊಂಚೂರು ಅರ್ಧ ಇನ್ನೂ ಹಂಗೆ ಇದೆ, ಅಲ್ಲೊಂಚೂರು ಅಲ್ಲಿ ಬಂದವರು ಒಂಚೂರು ಯಾಕೋ ಅವರು ನೋವು ಕೊಡಕ್ ಶುರು ಮಾಡ್ಕೊಂಡ್ರು ಅಂದ್ರೆ ಸಿಟಿ ಟ್ರಾಫಿಕ್ ಆಗ್ಬಿಡುತ್ತೆ ನಿಮ್ ಜೀವನ. ಈ ಟ್ರಾಫಿಕ್ ಏನ್ ಸರ್? ಸಿಟಿ ಟ್ರಾಫಿಕ್ ಅಲ್ಲ. ಅವರಿಂದ ನಾನ್ ಪಟ್ಟಿರೋ ಕಷ್ಟ ಇಲ್ಲ. ಮನ್ಗ ಸ್ವಂತ ಜಮೀನಿದೆ, ಸ್ವಂತ ಮನೆ ಇದೆ, ಸ್ವಂತ ಎಲ್ಲ ಇದೆ. ಇದ್ರೂನು ಅವ್ರಿಗೋಸ್ಕರ, ಅವ್ರ ಮನೆಯನ್ನು ಸಾಕಕ್ಕೋಸ್ಕರ, ಅವ್ರಿಗೋಸ್ಕರ ಬೆಂಗಳೂರು ಬಾತ್ರೂಮ್ ಅಲ್ಲಿ ಸ್ನಾನ ಮಾಡಿದ್ದೀನಿ. ಬೆಂಗಳೂರು ಬಾತ್ರೂಮ್ ಇರುತ್ತಲ್ಲ ಸರ್, ಸ್ನಾನ ಮಾಡೋದು, ಅದ್ರಲ್ಲಿ ಸ್ನಾನ ಮಾಡಿದ್ದೀನಿ. ಕಾರಲ್ಲಿ ಮನ್ಕೊಂಡಿದ್ದೀನಿ, ರಾತ್ರಿಗಳು ದುಡ್ದಾಕಿದ್ದೀನಿ. ಅಂದ್ರೆ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಸ್ನಾನ ಮಾಡಿದ್ದೀನಿ ಸರ್ ನಾನು. ಮನೆ ಇದ್ದು ಜಮೀನ್ ಇದ್ದು ಎಲ್ಲ ಇದ್ದು. ಪ್ರೀತಿ ಮಾಡಿದ್ರಾ? ಪ್ರೀತಿ ಮಾಡಿ ಮೋಸ ಮಾಡ್ಬಿಟ್ರಿ. ಪ್ರೀತಿ ನಾನೊಂದು 13 ವರ್ಷ ಪ್ರೀತಿ ಮಾಡಿದ್ದೆ ಸರ್. 13 ವರ್ಷ? 13 ವರ್ಷ ಪ್ರೀತಿ ಮಾಡಿದ್ದೆ. ಯಾವಾಗ ಶುರುವಾಗಿದ್ಯಾ? ಯಾವಾಗ? 13 ವರ್ಷ ಅಂದ್ರೆ ಈಗ 2013 14 ಸರ್. ಹೆಂಗ್ ಶುರುವಾಯ್ತು? ಹಿಂಗೆ ಈ ನಮ್ಮೂರ್ಗೆ ಇದು ನನ್ನ ಫ್ರೆಂಡ್ ಒಬ್ಬನ್ ಬಂದಿದ್ದ. ನನ್ನ ಫ್ರೆಂಡ್ ಏನ್ ಮಾಡ್ತಾ ಇದ್ರಿ? ಅದು ನಾನು ಬಂಡೆ ಗೊತ್ತಲ್ಲ ಸರ್, ಸಾದಳ್ಳಿ ಬಂಡೆ ಅಂತ ನೀವು ಕೇಳಿರ್ಬೋದು. ಬಂಡೆ ಹೊಡಿಯೋದಾ? ಬಂಡೆ ಹೊಡಿಯೋದು. ಅದು ಗ್ರಾನೈಟ್ಗೆ ದೊಡ್ಡ ಪೀಸ್ ಬರೋದು. ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ಏನಂದ್ರೆ ಅದನ್ನ ತಗೊಂಡೋಗೋದು, ಇದ್ರಿಗೆ ಹಾಕೋದು, ಗ್ರಾನೈಟ್ ಫ್ಯಾಕ್ಟ್ರಿಗೆ ಹಾಕೋದು, ಲೋಡ್ ಮಾಡಿಸೋದ್ಮೇಲೆ ಒಂದು ಲೋಡ್ಗೆ 750-800 ರೂಪಾಯಿ ಕೊಡ್ತಾ ಇದ್ರು. ಎಷ್ಟು ದುಡಿತಾ ಇದ್ರಿ ನೀವು? ನಾನು ಈಗ ನೈಟ್ ಅಂಡ್ ಡೇ ಮಾಡ್ಬೇಕಾಗಿತ್ತು ಅದು. ನೈಟ್ ಎಲ್ಲ ತಿಂಗಳಿಗಂದ್ರೆ ಒಂದು ನೈಟ್ಗೆ ಒಂದು 4,000 - 5,000 ದುಡಿತಾ ಇದ್ದೆ. ಒಂದು ರಾತ್ರಿಗೆ, ಒಂದು ನೈಟ್ಗೆ. ಯಾಕಂದ್ರೆ ಅಲ್ಲಿ ಪೊಲೀಸ್ಗೆಲ್ಲರಿಗೂ ತಪ್ಸ್ಕೊಂಡ್ ಹೋಗ್ಬೇಕಾಗಿತ್ತು ಅದು. ಪರ್ಮಿಟ್ ಇರ್ತಾ ಇರಲಿಲ್ಲ, ಏನ್ ಇರ್ತಾ ಇರಲಿಲ್ಲ. ಜಾಸ್ತಿ, ದುಡ್ಡು ಜಾಸ್ತಿ. ಹೌದೌದು, ರಿಸ್ಕು ಜಾಸ್ತಿ, ಪರ್ಮಿಟ್ ಇರುತ್ತೆ. ಅದಕ್ಕೆ ಹಿಡ್ಕೊಂಡ್ರೆ ಅವ್ರಿಗೆ ಅಮೌಂಟ್ ಕೊಡ್ಬೇಕಾಗಿತ್ತು. ತಿಂಗಳೆಲ್ಲ ದುಡಿದ ಅವ್ರಿಗೆ ಕೊಡ್ಬೇಕಿತ್ತು. ಹಿಡ್ಕೊಂಡ್ರೆ, ಗಾಡಿ ಹಿಡ್ಕೊಂಡ್ಬಿಟ್ಟಿದ್ರೆ ಅವ್ರಿಗೂ ಸ್ವಲ್ಪ ದುಡ್ಡು ಕೊಡ್ಬೇಕಾಗಿತ್ತು. ಎಷ್ಟು ವರ್ಷ ಆಗ ನಿಮಗೆ? ಆಗ ನನಗೆ ಒಂದು 25 ವರ್ಷ ಸರ್.
ಓಕೆ. ಬಂಡೆತ್ತ ಕೆಲಸ ಮಾಡ್ತಾ ಇದ್ರಿ. 25 ವರ್ಷ ಆಯ್ತು. ಹ್ಮ್ 25 ವರ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹ್ಮ್ ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಏನ್ ಮಾಡಿದ್ರೆ ಹಿಂಗೆ ಫ್ರೆಂಡ್ ಇಂದ ಪರಿಚಯ ಆದ್ರು. ಅಂದ್ರೆ ನಿಮ್ ಫ್ರೆಂಡು ಅಲ್ಲೇ ಕೆಲಸ ಮಾಡೋರ ಆತ? ನನ್ ಫ್ರೆಂಡು ಅಲ್ಲೇ ಕೆಲಸ ಮಾಡೋರು. ಆತನಿಗೆ ಹೆಂಗ್ ಪರಿಚಯ ಆಕೆ? ಅವ್ರ ಫ್ರೆಂಡ್ ಅಂತೆ. ಅವ್ರು ಪ್ರೀತಿ ಮಾಡ್ತಾ ಇದ್ರಲ್ಲ ಹುಡುಗಿ ಓಹೋ. ಅವ್ರ ಫ್ರೆಂಡ್ ಅಂತೆ. ಅಂದ್ರೆ ಆತನು ಲವರ್ ಬಾಯ್. ಆತ್ಮವನು ಲವರ್ ಬಾಯ್. ಸೊ ಅಂದ್ರೆ ಅವರು ಮದುವೆ ಆಗಿ ಚೆನ್ನಾಗಿದ್ದಾರೆ. ಆಯ್ತು. ಅವನು ಅವತ್ತಿಗೆ ಆತ ಪ್ರೀತಿಸುವ ಹುಡುಗಿಯ ಸ್ನೇಹಿತೆ ಈಕೆ ನಿಮಗೆ ಪರಿಚಯ ಆದ್ಲು. ಆದ್ಲು. ಆವಾಗ ನಾವು ಹೋಗೋದು ಬರೋದು ಅವನ ಜೊತೆಲಿ ಹೋಗ್ತಾ ಇದ್ನಲ್ಲ, ಹೋಗೋದು ಬರೋದು ನೋಡಿ ಆ ಹುಡುಗಿ ತವಿಂದ ಆ ಹುಡುಗಿ ಇವನ್ ಕೂಡ ಹೇಳಿ ನನ್ನ ನಂಬರ್ ಕನೆಕ್ಟ್ ಮಾಡ್ಕೊಂಡಿರೋದು. ಆ ಹುಡುಗಿನೇ ಪುಣ್ಯವಂತರು. ಓಕೆ. ಆ ಹುಡುಗಿ ನಿಮ್ ನಂಬರ್ ತಗೊಂಡಿದ್ದು? ಅವರೇ ನಮ್ಮ ನಂಬರ್ ತಗೊಂಡಿರೋದು. ಫೋನಲ್ಲಿ ನನ್ಗೆ ಫೋನ್ ಮಾಡಿದ್ರು ಒಂದಿನ. ಏನಂತ? ಅದೇ ಸುಮ್ನೆ ಏನ್ ಮಾಡ್ತಾ ಇದೀರಾ, ನಿಮ್ಮ ಫ್ರೆಂಡ್ ಇದಾರ, ಅವರು ಹುಡುಗಿ ಮಾತಾಡ್ಬೇಕಂತೆ, ಫೋನ್ ಏನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಫೋನ್ ಮಾಡಿದ್ರು. ನಿಮಗ್ ಗೊತ್ತಾಯ್ತಾ ಈಗ ಹೇಳ್ತಿರೋದ್ ಸರಿ ಅಂತ ಅನ್ನಿಸ್ತಾ? ಆಮೇಲೆ ನಾನೇನು ಇಲ್ಲಮ್ಮ, ಅವನು ಇಲ್ಲ ಹೊರಗಡೆ ಅವನೇ, ನಾನು ಬೇರೆ ಕಡೆ ಇದ್ದೀನಿ ಅಂತ ಹೇಳ್ದೆ. ಆಮೇಲೆ ಹಂಗೆ ತಿರ್ಗಾ ಅವರು ಫೋನ್ ಮಾಡೋದು ಇಡೋದು ಮಾಡ್ತಾರ. ನನ್ಗೆ ಅರ್ಥ ಆಯ್ತು. ಅವಾಗ ಯಾಕಮ್ಮ ಫೋನ್ ಮಾಡ್ತಾ ಇದೀಯ, ಏನ್ ಸಮಾಚಾರ ಹೇಳು ಅಂದಾಗ, ನಾನ್ ನಿಮ್ಮನ್ನ ಇಷ್ಟಪಡ್ತಾ ಇದೀನಿ ಅಂತ ಹೇಳಿದ್ರು. ಲಾಟ್ರಿ. ನಾನ್ ನಿಮ್ನ ಇಷ್ಟಪಡ್ತೀನಿ. ಏನ್ ಸರ್ ಲಾಟ್ರಿ, ಅವ್ರ ಸವಾಸ ಮಾಡಿ ನಾವು ನಾನು ಇನ್ನೂ ಇಲ್ಲಿಗೆ ಬಂದಿಲ್ಲ. ಅವತ್ತಿಗೆ ನೀವ್ ಹೇಳ್ತಾರದ್ ಕರೆಕ್ಟ್. ಲಾಟ್ರಿ ಹೊಡೆದ್ಬಿಟ್ಟೆ. ಸಖತ್ ಲಾಟ್ರಿ ಹೊಡೆದೆ. ಅವ್ರು ಹಂಗಂದ್ರು. ಆಮೇಲೆ ಆಯ್ತು ಹಂಗೆ ಹಿಂಗೆ ಅಂತ ಪರಿಚಯ ಮಾಡ್ಕೊಂಡು ಹೋಗೋದು ಮಾಡ್ಕೊಂಡಿದ್ವಿ. ಆಮೇಲೆ ಏನಾಯ್ತಂದ್ರೆ ನನ್ಗೆ ಈ ಕೆಲಸ ಮಾಡ್ತಾ ಇದ್ನಲ್ಲ ನಾನು, ನನ್ಗೆ ಡೈಲಿ ಫೋನ್ ಮಾಡೋರು. ಅಲ್ಲಿಗ್ ಬಾ ಇಲ್ಲಿಗ್ ಬಾ ಅಂತ ನನ್ ಹೋಗಕ್ ಆಗ್ತಾರಿಲ್ಲ, ಇಲ್ಲಿ ಕೆಲಸ ಬಿಟ್ಟು ಹೋಗಕ್ ಆಗ್ತಾರಿಲ್ಲ. ಅಂದ್ರೆ ನೀವು ಸಿಟಿಯಿಂದ ಆಚೆ ಇದ್ದಿದ್ದ? ಸಿಟಿಯಿಂದ ಆಚೆ ಇದ್ದಿತ್ತು. ಸೊ ಸಿಟಿಗ್ ಬಾ ಅಂತ ಫೋನ್ ಮೇಲೆ ಫೋನ್ ಮಾಡೋರು. ತುಮಕೂರಲ್ಲಿ ಅವ್ರ ಫ್ರೆಂಡ್ ರೂಮ್ ಅಲ್ಲಿ ಇದ್ರು. ಅಂದ್ರೆ ಆಕೆ ತುಮಕೂರಲ್ಲೇ ಫ್ರೆಂಡ್ ರೂಮ್ ಅಲ್ಲಿ ಇದ್ರು. ಅವರು ಫ್ರೆಂಡ್ ರೂಮ್ ಅಲ್ಲಿ ಇದ್ರು. ಅವರು ಫ್ರೆಂಡ್ ರೂಮ್ ಕೆಲಸ ಮಾಡ್ತಾ ಇದ್ರು. ಅದ್ಯಾವ್ದು ಇದ್ರಲ್ಲಿ ಕಾಲೇಜ್ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಅಲ್ಲಿದ್ರು. ಅಲ್ಲಿದ್ದು ಆಮೇಲೆ ತಿರ್ಗಾ ನಾನೇನ್ ಮಾಡ್ದೆ, ಅವ್ರು ಪದೇ ನನ್ ಕರಿತಾ ಇದ್ರು. ನಾನು ಈ ಕೆಲ್ಸ ಬಿಟ್ಟು ಹೋದ್ರೆ ಅವನು ನನ್ಗೆ ಕೆಲ್ಸ ಕೊಡೋನು, ನನ್ಗೆ ನೆಕ್ಸ್ಟ್ ಕೆಲ್ಸ ಕೊಡಲ್ಲ, ಬೇರೆ ಕೊಟ್ಬಿಡ್ತಾನಂತ ನಮ್ ಕಡೆ ಅದೇ ಕೆಲ್ಸ ಮಾಡ್ತಾ ಇದ್ರು ಹುಡುಗರೆಲ್ಲ. ನಾನ್ ಬರ್ತೀನಿ ಅಂತ ಹೇಳ್ದೆ. ಹೋಗಕ್ಕಾಗಿಲ್ಲ. ತಿರ್ಗೇನ್ ಮಾಡ್ದೆ, ನೈಟು ಹೋಗಕ್ಕಾಗಿಲ್ಲಲ್ಲ. ಬೆಳಗ್ಗೆ ನನ್ ಫೋನ್ ಸ್ವಿಚ್ ಆಫ್, ಅವ್ರ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ರು. ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ರು. ಆ ವೇಳೆಗೆ ಎಷ್ಟು ಬಾರಿ ಕರೆದಿದ್ರು ಅವರು? ಒಂದು 5-6 ಕಿತ ಕರೆದಿದ್ರು. ಬೇರೆ ಬೇರೆ ದಿನಗಳಲ್ಲ ಅಥವಾ ಬೇರೆ ದಿನದಲ್ಲಿ? ನೀವು ಅಷ್ಟು ಬಾರಿನೂ ಹೋಗಿರ್ಲಿಲ್ಲ? ನಾನು ಹೋಗಕ್ಕಾಗಿಲ್ಲ. ಇಲ್ಲಿ ಕೆಲಸ ಒಂದ್ ದಿನದಲ್ಲಿ ಅಷ್ಟು ಕೆಲಸ ಮಾಡಿ, ನೈಟ್ ಹೊತ್ತು ಕೆಲಸ ಮಾಡೇನೆ, ಬೆಳಗ್ಗೆ ಹೊತ್ತು ಸ್ವಲ್ಪ ಹೊತ್ತು ಮನ್ಕೊಂಡ್ ನಿದ್ದೆ ಮಾಡೇನೆ. ಸೊ ಕರ್ದಿದ್ದಕ್ ಹೋಗಕ್ಕಾಗ್ಲಿಲ್ಲ, ಹಾಗಾಗಿ ಬ್ಲಾಕ್ ಲಿಸ್ಟ್ ಹೋದ್ರಿ? ಬ್ಲಾಕ್ ಲಿಸ್ಟ್ ಹಾಕಿದ್ರು. ಓಕೆ. ಆಗ ನನ್ಗೇನು, ನೀನೇನು ಹೋಗಮ್ಮ, ನನ್ಗೂ ನಿನ್ಗೇನ್ ಸಂಬಂಧ ಅಷ್ಟೇ. ನೀನೇನ್ ಬ್ಲಾಕ್ ಲಿಸ್ಟ್ ಹಾಕ, ನಾನು ಬ್ಲಾಕ್ ಲಿಸ್ಟ್ ಹಾಕ್ತೀನಿ ಅಂತ ನಾನು ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟು ಇದೆಲ್ಲ ಇದ್ ಮಾಡ್ಬಿಟ್ಟಿದ್ದೆ. ಅಟ್ಯಾಚ್ ಅಲ್ಲ ಅಂದ್ರೆ ಇದು ಸಾ. ಆಮೇಲೆ ನಾನು ಅದ್ ಮಾಡ್ಬಿಟ್ಟಿದ್ದೆ. ಓಕೆ. ಆಮೇಲೆ ಏನಾಯ್ತು ಅಂದ್ರೆ, ಅವರೇ ಅವ್ರ ಫ್ರೆಂಡ್ ಇದರಿಂದ ಇನ್ನೊಂದ್ ನಂಬರ್ ಇಂದ ನಾನು ವಾಟ್ಸಪ್ ಅಲ್ಲಿ ಸಾರಿ ಅಂತ ಮೆಸೇಜ್ಗಳು ಹಾಕಿ ಇದ್ ಮಾಡಿದ್ರು. ನಾನು ಅದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ ಸರ್, ಯಾವಾಗಮ್ಮ ನೀನು, ಆಮೇಲೆ ಯಾಕೆ ಸುಮ್ನೆ ಅಂದ್ಬಿಟ್ಟು ಅದಕ್ಕೆ ತಲೆ ಕೆಡ್ಸ್ಕೊಂಡು ಸುಮ್ನೆ ಆಗ್ಬಿಟ್ಟಿದ್ದೆ. ಆಮೇಲೆ 9 ವರ್ಷ ಆದ್ಮೇಲೆ ತಿರುಗಿ ಪರಿಚಯ ಆದ್ಲು ಸರ್ ನನ್ಗೆ. 9 ವರ್ಷ ಆದ್ಮೇಲೆ ಅದು ಬಿಟ್ಟು 9 ವರ್ಷ ಆದ್ಮೇಲೆ ತಿರುಗಿ ಪರಿಚಯ ಆದ್ಲು. ನೋಡಿ ಹಣೆಬರ ಹೆಂಗಿರ್ತವೆ. ಹಣೆಬರ ನೋಡಿ ಸರ್ ಹೆಂಗೈತೆ. 9 ವರ್ಷ ಆದ್ಮೇಲೆ ತಿರುಗಿ ನನ್ಗೆ ಪರಿಚಯ ಆದ್ಲು. ಪರಿಚಯ ಆಗಿದ್ದಲ್ಲ, ಪರಿಚಯ ಮತ್ ಮಾಡ್ಕೊಂಡಿದ್ದು ನಾನೇ. ಹೌದು ನಾನೇ ಮಾಡ್ಕೊಂಡಿತ್ತು. ಪರಿಚಯ ಆಯ್ತು ಅಂತ ಯಾವಾಗ ಹೇಳ್ಬೋದು ಅಂದ್ರೆ, ಮೊದಲನೇ ಬಾರಿ ಅಪರಿಚಿತರಾಗಿದ್ದಾಗ ಅದು ಓಕೆ. ಹೌದು. ಬಟ್ ಇದು 9 ವರ್ಷದ ಆದಾಗ ಈ ಹಿಂದೆ ಇವ್ರು ಬಂದು ಹೋಗಿದ್ರು ಅನ್ನೋದು ನಿಮ್ಗೆ ಅರಿವಿಗೆ ಇತ್ತು. ಸೊ ಎಲ್ಲಿ ಮಾಡ್ಕೊಂಡ್ರಿ, ಅದ್ ಹೆಂಗ್ ಬಂತು ಮತ್ತೆ ರೀಕನೆಕ್ಟ್ ಹೆಂಗಾಯ್ತು? ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರು, ನೋಡಿದ್ನಲ್ಲ ನಾನು ಇವ್ರನ್ನ. ಓಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಮೆಸೇಜ್ ಹಾಕಿದ್ದೆ. ಏನಮ್ಮ ನಾನೇ ಹಾಕಿದ್ದೆ ಏನಮ್ಮ ಚೆನ್ನಾಗಿದ್ದೀರ ಅಂತ ಹಾಕಿದ್ದಾಗ, ನಾನು ಇಂಥದ್ದು ಅಂತ ಹೆಸರೆಲ್ಲ ಹಾಕಿದಾಗ ನನ್ ನಂಬರ್ ಅವಳು ಏನ್ ಮಾಡ್ಬಿಟ್ಟವಳೆ, ನಾನೇ ಅಂತ ಗೊತ್ತಾಯ್ತಲ್ಲ, ನನ್ ಮೆಸೇಜ್ ಅಲ್ಲಿ ಅವಳ ನಂಬರ್ ಸಮೇತ ನನಗೆ ಕಳ್ಸಿದ್ಲು. ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಅಲ್ಲಿ ನಂಬರ್ ಕಳ್ಸಿದ್ಲು. ನೀವು ನಂಬರ್ ಕೇಳಿದ್ರಾ? ನಂಬರ್ ನಾನು ಏನು ಕೇಳಿಲ್ಲ. ನಾನು ಈ ತರ ಚೆನ್ನಾಗಿದ್ಯಾ ಅಂತ ಕೇಳಿದ್ದೆ. ಇನ್ನೇನು ಅದಕ್ಕೆ ಬಂದಿದ್ಯಾ ಅಂತ
ಹಾ ಇನ್ನೇನು ಅದಕ್ಕೆ ಬಂದಿರ್ತೀಯ ಅಂತ ಕಳ್ಸಿರ್ತಾರೆ. ಗೊತ್ತಿಲ್ಲ, ನಾನೇನಂತ ಇದ್ದೆ, ಏನಮ್ಮ ಚೆನ್ನಾಗಿದ್ದೀರಾ ಅಂತ ಕಳ್ಸಿದ್ದೆ ಅಷ್ಟೇ. ಓಕೆ ನಾನು ಯಾರಂತ ಗೊತ್ತಾಯ್ತಾ, ನಾನು ಇಂತ ಅಂತ ಹೆಸರು ಹಾಕೊಂಡು ಕಳ್ಸಿದ್ದೆ. ಓಕೆ. ಆಮೇಲೆ ಅವರು ನಂಬರ್ ಸಮೇತ ಕಳ್ಸಿದ್ರು. ಹ್ಮ್ ಕಾಲ್ ಮೀ ಅಂತ ಹಾಕಿದ್ರು, ನಂಬರ್ ಕೊಟ್ಟು ಹಾಕಿದ್ರು. ಹ್ಮ್ ನಾನು ಬೆಳಗ್ಗೆ ಎದ್ದು ನಾನು 11 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಮೊಬೈಲ್ ನೋಡಿದಾಗ ಮೆಸೇಜ್ ಬಂದಿತ್ತು. ಫೋನ್ ಮಾಡಿದೆ. ಹ್ಮ್ ಫೋನ್ ಮಾಡಿದಾಗ ಏನೋ ರಾಂಗ್ ಇದ್ರ ತರ ಮಾತಾಡಿದ್ರು. ಓಕೆ. ಹಂಗೆ ಹಿಂಗೆ, ಯಾರು ನಮ್ಗೆ ಫೋನ್ ಮಾಡಕ್ ನೀವು ಹಂಗೆ ಹಿಂಗೆ ಅಂದ್ರು. ಹ್ಮ್ ಆಯ್ತಮ್ಮ, ಸರಿ, ತಪ್ಪಾಯ್ತು, ಯಾರು ಅಂತ ಗೊತ್ತಿಲ್ವಲ್ಲ, ಇನ್ನೇ ನಿನ್ನ ಹತ್ರ ಮಾತಾಡೋದು ಬಿಡು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಟೆ. 2 ದಿನ ಮಾತಾಡಿಲ್ಲ. ಹ್ಮ್ ಆಮೇಲೆ ಇದೇ ನನ್ನ ಫ್ರೆಂಡ್ ಹತ್ರ ನನ್ನೊಬ್ಬ ಇದ್ ಮಾಡ್ಕೊಂಡು, ನನ್ನ ಫ್ರೆಂಡನ್ ಕರ್ಕೊಂಡು, ಅವ್ರ ಮಿಸ್ಸಸ್ ಇವ್ ಫ್ರೆಂಡ್ ಅಲ್ಲ, ಅಂದ್ರೆ ಆ ವೇಳೆಗೆ ಅವ್ರು ಮದ್ವೆ ಆಗಿದ್ರು. ಅವ್ರು ಮದುವೆ ಮಾಡ್ಕೊಂಡಿದ್ರು. ನೋಡಿ ಪುಣ್ಯಾತ್ಮ ಮಕ್ಕಳನ್ನ. ಮದುವೆ ಮಾಡ್ಕೊಂಡಿದ್ರು ಅವ್ರು. ಆಮೇಲೆ ಇವ್ರ ಫ್ರೆಂಡ್ ಅಲ್ವಾ, ಹ್ಮ್ ನನಗೆ ಅಮ್ಮ ಅವ್ರ ಗಂಡ ನನ್ನ ಮನೆಗ್ ಕರೆದಿದ್ರು. ಹ್ಮ್ ಅವ್ರ ಮನೇಲಿ ಏನೋ ಹಬ್ಬ ಮಾಡಿದ್ರು ಅಂತ ಕರೆದ್ರು. ಇವಳು ಅಲ್ಲೇ ಮನೇಲಿ ಇದ್ಲು. ಹ್ಮ್ ಮನೆಗೆ ಹೋದ್ವಿ. ನಾನು ಹೋದೆ, ಹಬ್ಬ ಮನೆಗೆ ಹೋದ್ನಲ್ಲ, ಹ್ಮ್ ಅವಾಗ ನಾನು ಹೋದ್ನಲ್ಲ, ನಾನು ನೋಡ್ಬಿಟ್ಟು ಅಲ್ಲಿ ತಿರ್ಗಾ ಹಂಗೆ ಹಿಂಗೆ ಅದು ಇದು ಈ ಹುಡ್ಗಿನೂ ಹೇಳೋದು, ನನ್ನ ಫ್ರೆಂಡು ಹೇಳೋದು ಎಲ್ಲ ಮಾಡಿದ್ರು. ಏನ್ ಹೇಳೋದು? ಅದೇ ಈ ನೋಡಪ್ಪ, ಹಿಂಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಮದುವೆ ಮಾಡ್ಕೊಂತಾರಂತೆ, ನೋಡು ಮದುವೆ ಮಾಡ್ಕೊಂಡಂಗಿದ್ರೆ ಮಾಡ್ಕೋ, ಇನ್ನೊಂದ್ ಚಾನ್ಸ್ ಕೊಡು ಅವ್ರಿಗೆ. ಅದು ಆಕ್ಚುಲಿ ಯಾರ ಮನೆ ಅದು? ಅದ್ ನನ್ನ ಫ್ರೆಂಡ್ ಮನೆ. ಓಕೆ, ನಿಮ್ ಫ್ರೆಂಡ್ ಮನೆ. ಆ ಹುಡುಗಿನೂ ಹಬ್ಬಕ್ ಬಂದಿದ್ಲು. ಹಬ್ಬಕ್ ಕರ್ಸ್ಕೊಂಡಿದ್ದ ಹುಡುಗಿ. ನೀನು ಅವ್ರು ಬಂದಿರ್ತಾರೆ ಅಂತಲೇ ಹೋಗಿರ್ತೀಯ? ನಾನು ಇಲ್ಲ ಸರ್, ಅದು ನಾನು ಅವ್ರು ಬಂದಿರ್ತಾರೆ ಅಂತ ನನ್ಗೆ ಗೊತ್ತಿಲ್ಲ. ಸುಮ್ನೆ ಹೋಗಿದ್ದು ಅಂತ? ಸುಮ್ನೆ ಇವನು ತುಂಬಾ ಚಡ್ಡಿ ದೋಸ್ತಾರ ಅವ್ರು, ನಾನು ಅವನು. ಓಕೆ ಓಕೆ ಓಕೆ. ಅವನೇನ್ ಮಾಡ್ದ, ನನ್ ಕರ್ದ, ನೇನು ಊಟ ಮಾಡ್ಕೊಂಬರೋಣ ಬಾರೋ, ಮನೇಲಿ ಹಬ್ಬ ಮಾಡಿದ್ದೀವಿ, ಊಟ ಮಾಡ್ಕೊಂಬರೋಣ ಬಾರೋ ಅಂತ. ಹಂಗೆ ನಾನು ಒಬ್ನೇ ಹೋಗ್ತಾರಿಲ್ಲ, ಅವನೇ ಬಂದು ಕರ್ಕೊಂಡೋದ ನನ್ನ. ಓಕೆ. ಆಮೇಲೆ ಹುಡುಗಿ ಬಂದಿದ್ಲು. ಆಮೇಲೆ ಹಿಂಗೆ ಅದು ನಾನು ನೋಡಿದ ತಕ್ಷಣ ಅವಳು ನನ್ನ ಬಿಟ್ಕೊಡಕ್ಕೆ ಅವಳ ಕೈಯಲ್ಲಿ ಆಗಿಲ್ಲ. ಏನ್ ಅಂದ್ರೆ ನಿಮ್ಮನ್ನ ನೋಡಿದ ತಕ್ಷಣ ಆಕೆನೆ ಹೇಳುದ್ಲ ಮತ್ತೆ, ಅಥವಾ ನೀವ್ ಹೇಳಿದ್ರ? ಹುಡುಗಿನೇ ನಾನು, ಯಾಕಂದ್ರೆ ಸ್ವಲ್ಪ ಒಡವೆ ಗಿಡವೆ, ಸ್ವಲ್ಪ ಶೋಕಿ, ಒಳ್ಳೆ ದುಡ್ಡು, ನೀವು ಎಲ್ಲ ಇದ್ದೋ ತರ ಇದ್ದೆ. ಕೈಗೆಲ್ಲ ಉಂಗ್ರ ಹಾಕೊಂಡಿದ್ರೆ? ಕೈಯಲ್ಲಿ ಉಂಗುರುಗಳು, ಕತ್ತಲ್ಲಿ ಚೈನ್ ಎಲ್ಲ ಇತ್ತಲ್ಲ. ಒಳ್ಳೆ ಕಾರ್ ಇತ್ತು ಎಲ್ಲ ಇತ್ತು. ನಾನ್ ನೋಡ್ತಾನೆ ಅವಳು ನನ್ ಬಿಟ್ಕೊಡಕ್ ಆಗಿಲ್ಲ. ಆಮೇಲೆ ಏನ್ ಮಾಡಿದ್ಲು, ಅವ್ರೆಲ್ಲ ಹೇಳಿದ್ರು, ಆಯ್ತು ಬಿಡಪ್ಪ ಹೋದ್ರು ಅಂತ. 2 ದಿನ ಮಾತಾಡ್ದೆ ಸರ್ ಫೋನಲ್ಲಿ. ಸರ್ ಕನೆಕ್ಟ್ ಆಯ್ತು, ಹಂಗೆ ಮಾತಾಡ್ತಾ ಹೋಗ್ತಾ ಬರ್ತಾ. ಆಮೇಲೆ ಅವ್ರ ಅಪ್ಪನ್ಗೆ ಹುಷಾರಿಲ್ಲರ ಆಗೋಯ್ತು. ಆ ಹುಡುಗಿಯರ ಅಪ್ಪನಿಗೆ ಅದೇ ಟೈಮಲ್ಲಿ ಒಂದು 15 ದಿನ ಆಯ್ತು ನನ್ಗೆ ಪರಿಚಯ ಆಗಿ. ತಿರ್ಗಾ ಅವ್ರ ಅಪ್ಪನ್ಗೆ ಹುಷಾರಿಲ್ಲರ ಆಗೋಗ್ಬಿಡ್ತು. ಆಮೇಲೆ ಏನ್ ಸರ್ ಗುಳೋ ಅಂತ ಅಳ್ಕೊಂಡು 12 ಗಂಟೆಲಿ ಫೋನ್ ಮಾಡಿದಾರೆ, ಹಿಂಗಾಗ್ಬಿಟ್ಟೈತೆ, ಏನ್ ಮಾಡೋದು ಅಂತ. ಇನ್ನೇನ್ ಮಾಡ್ತೀರಾ ಫ್ರೆಂಡು, ಏನು ಅಂತ ಹೇಳ್ಬಿಟ್ಟು ಏನ್ ಮಾಡ್ದೆ ಅಂದ್ರೆ, ಒಂದು 20,000 ರೂಪಾಯಿ ಫೋನ್ ಪೇ ಮಾಡ್ದೆ ಸರ್ ಆಗ್ಲೇ ನೈಟಲ್ಲೇ. ಹೋಗ್ಲಮ್ಮ ತೋರ್ಸ್ಕೊಳ್ಳ ಹೋಗು. ನಾವೇನು ಹುಡುಗಿ ಬೇಕಂತ ಮಾಡಿಲ್ಲ ಸರ್, ಮಾನವೀಯತೆ ತರ ಮಾಡ್ದೆ ನಾನು. ಆ ಹುಡುಗಿ ನಾನು ಕೆಟ್ಟ ರೀತಿ ನೋಡ್ಬೇಕು, ಅದ್ ನೋಡ್ಬೇಕಂತ ಅನ್ಕೊಂಡಿಲ್ಲ, ನಾನು ಮಾಡಿಲ್ಲ ತರ. ಬಟ್ ಆ ವೇಳೆಗೆ ನೀವು ಪ್ರೀತಿ ಒಪ್ಕೊಂಡಿದ್ದ? ಹೌದು, ಪ್ರೀತಿ ಒಪ್ಕೊಂಡಿದ್ದೆ ನಾನು. ಆಯ್ತು, ನಮ್ಮ ಹುಡುಗಿ ಅಪ್ಪಂಗೆ ಆಗಿತ್ತು ಅಂತ ಹೇಳಿ ಅದಕ್ಕೆ ನಮ್ಮ ಹುಡುಗಿ ಅಪ್ಪಂಗೆ ಹಿಂಗ ಆಗಿದ್ದು, 20,000 ಕಳಿಸ್ದೆ. ಆಮೇಲೆ ಏನ್ ಮಾಡಿದ್ರು, ಅವರು ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ರು. ತಿರ್ಗಿ ಏನ್ ಮಾಡಿದ್ವಿ, ನನ್ನ ಫ್ರೆಂಡು ನಾನು ತಿರ್ಗಾ 2 ದಿನ ಆಯ್ತು ಹಾಸ್ಪಿಟಲ್ ಅಲ್ಲಿ ಇದ್ರು. ಸರ್ ರಕ್ತ ಕೊಡ್ಬೇಕು ಅಂತ ಇದ್ರು. ಅಲ್ಲಿ ಯಾರು ಪರಿಚಯ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಇದ್ರು. ನಾನು ನನ್ನ ಫ್ರೆಂಡ್ ಏನ್ ಮಾಡ್ದೆ, ಹೋದ್ವಿ ಹಾಸ್ಪಿಟ್ಲ್ಗೆ ಹೋದ್ವಿ. ಇಬ್ರು ಬ್ಲಡ್ ಕೊಟ್ವಿ. 1 ದಿನ ಅಲ್ಲೇ ಇದ್ದು ಆಮೇಲೆ ಹಾಸ್ಪಿಟ್ಲ್ ಅಲ್ಲಿ ಅದು ಇದು ನೋಡ್ಕೊಂಡು ಇದ್ರು. ನಾವು ಅದು ಇದು ಮಾಡ್ದು ತಂದು ಕೊಟ್ಕೊಂಡಿದ್ವಿ. ಆಮೇಲೆ ಬರೋ ಹೊತ್ತಾಗ ತಿರೋ ಒಂದ್ 20,000 ರೂಪಾಯಿ ಕ್ಯಾಶ್ ಕೊಟ್ಟು ಬಂದೆ. ಬರ್ಬೇಕಾದ್ರೆ ಏನೋ ನೋಡ್ಕೊಳಮ್ಮ, ಏನಾರ ಬೇಕಾದ್ರೆ ಫೋನ್ ಮಾಡು. ಆಗ ತುಂಬಾ ದುಡ್ಡಿತ್ತು ನನ್ನ ಹತ್ರ, ಅಷ್ಟಿಷ್ಟಿರಿಲ್ಲ, ತುಂಬಾ ದುಡ್ಡಿತ್ತು. ಆಮೇಲೆ ನೋಡಮ್ಮ, ಹಿಂಗ ಏನಾದ್ರೂ ಫೋನ್ ಮಾಡು, ನಾನು ಹಾಕ್ತೀನಿ ಅಂತ. ಯಾಕಂದ್ರೆ ಇವಳು ನಾನು ಮದುವೆ ಮಾಡ್ಕೊಂತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿದ್ಲಲ್ಲ. ಹಬ್ಬದ ಮನೇಲಿ ಬೇರೆ ಹೇಳ್ಬಿಟ್ಟಿರ? ಹೇಳ್ಬಿಟ್ಟಿದಾರಲ್ಲ. ನಾನು ಆಯ್ತು ಬಿಡು, ಹಿಂಗು ಇನ್ನೇನು ನಮ್ಮವ್ರೈತಲ್ವಾ, ನಮ್ಮ ಮಾವನ್ಗೆ ಅಂತ. ನಮ್ಮ ಮಾವನ್ಗೆ ನಮ್ಮವ್ರವೇ ಅಲ್ವಾ, ಯಾರಿಗ್ ಮಾಡ್ರಿ ಅಂತ ತಪ್ಪು. ನಮ್ ತಂದೆ ಹೆಂಗೋ ಅವ್ರು ಹಂಗೆ ಅನ್ಕೊಂಡ್ ನಾವು ಮಾಡಿದ್ವಿ.
ಆಮೇಲೆ ಏನಾಯ್ತಂದ್ರೆ ಇಲ್ಲಿಂದ ಅಲ್ಲಾಗಿಲ್ಲ ತಿರ್ಗಿ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ರು. ಬೇರೆ ಹಾಸ್ಪಿಟ್ಲಿಗೆ ನಾನು ಡೈರೆಕ್ಟ್ ಆಗಿ ನನಗೆ ಫೋನ್ ಮಾಡಿದ್ರು, ಹಿಂಗ ಬೇರೆ ಹೋಗ್ಬೇಕು, ಇಲ್ಲ ಆಗಲ್ಲ ಅಂತ ಹೇಳ್ತಾರ ಅಂತ. ನಾನು ಡೈರೆಕ್ಟ್ ಆಗಿ ನೀವು ಕರ್ಕೊಂಡು ನಡೀರಿ, ನಾನು ಬರ್ತೀನಿ ಅಂತ ಹೋದೆ. ಕರ್ಕೊಂಡು ಹೋದೆ, ಬಂದ್ರು. ಆಮೇಲೆ ಹೋದೆ ಹಾಸ್ಪಿಟ್ಲ್ ಹೋಗಿ ಒಂದಿನ ಇದ್ವಿ, ಅವ್ರ ಅಪ್ಪ ತೀರೋಗ್ಬಿಟ್ರು ಸರ್. ಅವ್ರ ಅಪ್ಪ ತೀರೋಗ್ಬಿಟ್ರು. ಆಮೇಲೆ ಅವ್ರ ಮನೆಯ ಅವ್ರ ಅಣ್ಣ ಅವರು ಎಲ್ಲಾರು ಬಂದ್ರು. ಅವ್ರ ಅಣ್ಣ ಆಗ್ಲಿ ಅವ್ರ ಅಕ್ಕದ್ರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಸರ್. 10 ರೂಪಾಯಿ ಅವ್ರಿಗೆ ಯಾರಿಗೂ ಹೆಲ್ಪ್ ಮಾಡೋರಲ್ಲ, ಅವ್ರು ಯಾರಿಗೂ ಹೆಲ್ಪ್ ಮಾಡಿಲ್ಲ. ಅಣ್ಣ ಅಂದ್ರೆ ಸ್ವಂತ ಅಣ್ಣನ? ಸ್ವಂತ ಅಣ್ಣ. ಸ್ವಂತ ಜನ್ಮ ಕೊಟ್ಟಿರೋ ತಂದೆಗೆ 1 ರೂಪಾಯಿ ದುಡ್ಡು ಬಿಚ್ಚಲ್ಲ, 10 ರೂಪಾಯಿ ಹೆಲ್ಪ್ ಮಾಡಿಲ್ಲ ಅವನು. ಆಮೇಲೆ ಬಿಡು ಹೋಗ್ರಿ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅವರು ಮಾಡಿದ್ರು. ಅವಳೇ ದುಡ್ದು ಇಟ್ಕೊಂಡಿದ್ಲಲ್ಲ. ಅಲ್ಲ ಪಾಪ ನೋಡಿ, ಆ ಹುಡುಗಿ ಮೇಲೆ ಬಿದ್ದಿದೆ ಎಲ್ಲ ಸಾರ್ ಪಾಪ. ಆ ಹುಡುಗಿ ಮೇಲೆ ಅವ್ರ ಅಕ್ಕಂದ್ರು, ಅವ್ರ ಅಣ್ಣ ತಮ್ಮಂದ್ರು, ಅವ್ರೆಲ್ಲಾರು ಆ ಹುಡುಗಿನ ಕೆಲ್ಸಕ್ಕೆ ಕಳ್ಸೋದು. ಅವ್ರು ಯಾರು ಮನೇಲಿಲ್ಲ, ಎಲ್ಲ ಅವ್ರ ಪಾಡ್ಕ ಅವ್ರು ದೂರ ಅವ್ರೆ. ಅವ್ರ ಅಮ್ಮ ಇವಳೊಬ್ಳು, ಇವ್ರ ಅಕ್ಕ ಇನ್ನೊಬ್ಳು, ಅವ್ರ ಅಕ್ಕ ದೊಡ್ಡ ಅಕ್ಕ 2ನೇ ಅಕ್ಕ ಇದಾರೆ. ಅವ್ರು ಸಾಕೊಂಡು ಅವ್ರ ಮಗನ್ ಸಾಕೊಂಡು ಇವ್ರ ಮನೇಲಿ ಇರೋದು. ಆಮೇಲೆ ಏನಾಯ್ತು ಅಂತ ತೀರೋಗ್ಬಿಟ್ರಲ್ಲ, ಮನೆಗ್ ತಗೊಂಬಂದ್ರು. ನಮ್ ಲೈಫ್ ನಲ್ಲಿ ಸರ್ ಒಂದು ಆಂಬುಲೆನ್ಸ್ ಅಲ್ಲಿ ನಾನು ಬಂದಿರೋನಲ್ಲ, ಒಬ್ಬರ ಜೊತೆ ಒಂದು ಇದ್ರಲ್ಲಿ ನಾನು ಬಂದಿರೋನಲ್ಲ ಅಂದ್ ನಮ್ದು ಅಂತ ಹೇಳ್ಕೊಂಡ್ ಬಂದೆ. ಆಂಬುಲೆನ್ಸ್ ಅಲ್ಲಿ ಬಂದೆ, ನನ್ಗೆ ಭಯ. ಆಗ ಕೊರೋನಾ ಟೈಮ್ ಇತ್ತು. ಆ ಕೊರೋನಾ ಟೈಮ್ ಅಲ್ಲಿ ಕೊರೋನಾ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಫಸ್ಟ್ ಟೈಮ್ ಬಂದು ಮುಗ್ದೋಗಿತ್ತು, 2ನೇ ಟೈಮ್ ಬಂದು ಮುಗ್ದೋಗಿತ್ತು. ಆಗ ನನಗ್ ಭಯ, ಏನೋ ಹೆಚ್ಚು ಕಮ್ಮಿ ಆಗ್ಬಿಡತ್ತಪ್ಪ ಅಂತ. ಆಮೇಲೆ ಏನಾಯ್ತಂದ್ರೆ ಹಿಂಗೆ ಮಾತಾಡ್ತಾ ಇರೋದ್ರಲ್ಲ, ಮನೆ ಕರ್ಕೊಂಬಂದ್ವಿ. ಅವ್ರ ಮನೆ ಕರ್ಕೊಂಬಂದು, ಏನ್ ಸರ್ ಎಲ್ಲಾ ಅಳ್ಕೊಂಡು ಎಲ್ಲ ಇದ್ರೆ ಈ 4 ಜನ ಹೊರ್ತಾರಲ್ಲ ಸರ್, ಯಾರು ಹೊರಕ್ಕೆ ರೆಡಿ ಇಲ್ಲ. ಅವ್ರ ಮನೆಯವ್ರೆ ಯಾರು ಎಗಲ್ ಕೊಡಕ್ಕೆ, ಆ ಅಪ್ಪನ್ಗೆ ಎಗಲ್ ಕೊಟ್ಟು ಕರ್ಕೊಂಡು ಹೋಗಕ್ಕೆ ರೆಡಿ ಇಲ್ಲ. ಅಂದ್ರೆ ಚಟ್ಟಕ್ಕೆ ಎಗಲ್ ಕೊಡೋರೆ ರೆಡಿ ಇಲ್ಲ. ನಾವು ಮದ್ವೆ ಆಗ್ದಿದ್ದವ್ರು ಕೊಡ್ಬಾರ್ದು ಅಂತ ಅವ್ರ ಮೊಮ್ಮಕ್ಕಳು ಅವರೆಲ್ಲ ದೂರ ಹೋಗ್ತಾರೆ. ಆಮೇಲೆ ಅಲ್ಲಿ ಯಾರೋ ಒಬ್ರು ಆಟೋ ಓಡ್ಸೋರು. ನಾನು ಕೊಡ್ತೀನಿ ಬಿಡ್ರಿ, ಏನಾಗುತ್ತೆ ಆಗ್ಲಿ. ನಮ್ ಕಡೆ ಎಲ್ಲ ನಾವ್ ಆತರ ಏನು ಅಲ್ಲ, ಮದ್ವೆ ಮಾಡ್ಕೊಂಡವ್ರು ಕೊಡಲ್ಲ, ಮದ್ವೆ ಮಾಡ್ಕೊಂಡಿರೋರೆ ಕೊಡ್ಬೇಕನ್ನೋದೇನಿಲ್ಲ. ನಮ್ ಕಡೆ ಯಾರ್ ಬೇಕಾ ಕೊಡ್ತೀವಿ. ನಾನ್ ಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ ಅವ್ರ ಅಕ್ಕನ ಗಂಡ ದೊಡ್ಡ ಭಾವ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವ್ರ ಅಕ್ಕನ ಗಂಡ ಅವ್ರ ಸಂಬಂಧಿಕರು ಒಬ್ರು ಕೊಟ್ರು. ಇನ್ನೊಬ್ರು ಯಾರೋ ಪಾಪ ಅದೇ ಊರವ್ರು ಆಟೋ ಡ್ರೈವರ್ ಕೊಟ್ರು. ಅವ್ರ ಸಂಬಂಧನೇ ಅಲ್ಲ ಸರ್ ಅವ್ರು. ನೋಡಿ ಕತೆ. ಅವ್ರು ಕೊಟ್ರು, ನಾನ್ ಕೊಟ್ಟೆ. ಹೊರಕ್ಕೂ ಯಾರು ಇಲ್ಲ, ಹೊರಕ್ಕೂ ಯಾರಿಲ್ಲ ಸರ್. ಅಂತ ಆ ಕಷ್ಟದಲ್ಲಿ ನಾನು ಅವ್ರಿಗೆ ಎಗಲ್ ಕೊಟ್ಟು ಮಗನ್ ತರ ನೋಡ್ಕೊಂಡು, ಅವ್ರ ಕಷ್ಟ ಸುಖ ಏನೇ ಆಗ್ಲಿ, ಅವ್ರ ಮನೆ ಕಷ್ಟ ಸುಖ ನಾನೇ ನೋಡಿದೀನಿ. ಹೇಳ್ಬಾರ್ದು ನಾನು ನೋಡಿದೀನಿ ಅಂತ. ಅವರು ಆಮೇಲೆ ಅವ್ರು ದಿವ್ಸಾನು ಮಾಡಿದ್ರು ಸರ್. ಏನ್ ಮಾಡಿದ್ರು? ಅದೇ ತಿಥಿ ಅಂತಾರ ನೋಡ್ರಿ, 11 ದಿನದ ಕಾರ್ಯ ಮಾಡ್ತಾರಲ್ಲ. 1 ಲಕ್ಷ ಖರ್ಚು ಮಾಡಿ 11 ದಿನ ಕಾರ್ಯ ಮಾಡ್ದೆ. ನಾನೇ 1 ಲಕ್ಷ ಖರ್ಚು ಮಾಡಿ 11 ದಿನ ಕಾರ್ಯ ಮಾಡ್ದೆ. ಏನು ಇಂಥದಿಲ್ಲ ಅಂದಂಗೆ ಪೆಂಡಲ್ ಇಂದ ಹಿಡಿದು ತಟ್ಟೆಗಳಿಂದ ತರಿಸಿ, ಲೋಟದಿಂದ ತರಿಸಿ ಎಲ್ಲ 1 ರೂಪಾಯಿ ಯಾರ್ದೋ ಖರ್ಚು ಮಾಡಿ ನಾನೇ ಮಾಡ್ದೆ. ಬಟ್ ಆ ವೇಳೆಗೆ ಅವ್ರ ಮನೆಯವ್ರಿಗೆಲ್ಲ ಗೊತ್ತಿತ್ತು ಈ ಹುಡುಗ ಯಾಕೆ ಈ ಹುಡುಗನ್ ಮದುವೆ ಮಾಡ್ಕೊಂತಾನೆ, ಅಂತ ಗೊತ್ತಿತ್ತು. ಆಮೇಲೆ ಏನಾಯ್ತಂದ್ರೆ ಎಲ್ಲಾರ್ಗು ಗೊತ್ತಿತ್ತಲ್ವಾ. ಆಮೇಲೆ ನಾನೇನ್ ಮಾಡ್ದೆ, ಅದೆಲ್ಲಾ ಕಾರ್ಯ ಮಾಡಿ ನಾನು ಅದೇ ಎಗಲ್ ಕೊಟ್ಟು ಒತ್ತು ನಾನು ಸೀದಾ ಮನೆ ಕಡೆ ಬಂದೆ. ನಮ್ಮೂರ್ಗ್ ಬಂದ್ಬಿಟ್ಟೆ ನಾನು. ಅಲ್ಲೇನೋ ಅವ್ರ ಮನೇಲಿ ಸ್ನಾನ ಮಾಡಿ ಬಂದು ನಮ್ಮ ಮನೆಗೆ ಸ್ನಾನ ಮಾಡ್ಕೊಂಡು ನಮ್ಮ ಮನೆಗೆ 11 ದಿನಕ್ಕೆ ಹೋದೆ ಅಲ್ಲಿಗೆ. 11 ದಿನಕ್ಕೆ ಹೋಗ್ಬಿಟ್ಟು ಅವ್ರ ಮನೆಗೆ ಏನೇನ್ ಬೇಕು, ನಾವು ಬೆಳ್ದಿರೋ ರಾಗಿ ತಗೊಂಡೋಗ ಅವ್ರ ಮನೆಗೆ ಕೊಟ್ಟಿದ್ದೀವಿ. ನಾವ್ ರಾಗಿ ಬೆಳಿತೀವಿ. ನಿಮ್ ಮನೇಲಿ ಗೊತ್ತಿತ್ತು ಅಷ್ಟೊತ್ತಿಗೆ? ಗೊತ್ತಿತ್ತು. ನಮ್ಮ ಮನೇಲಿ ಹೇಳಿದ್ದೆ, ಹಿಂಗ್ ಮದುವೆ ಮಾಡ್ಕೊಂತೀನಿ, ಅದೇ ಹುಡುಗಿನ ಮದುವೆ ಮಾಡ್ಕೊಂತೀನಿ. ಅವಾಗ ನನ್ ತಮ್ಮನಿಗೆ ಮದುವೆ ಇರಲಿಲ್ಲ, ನನ್ ತಂಗಿಗೆ ಮದುವೆ ಮಾಡಿದ್ವಿ. ಇವ್ರು ನನ್ ಪರಿಚಯ ಆದಾಗ ನನ್ ತಮ್ಮನಿಗೆ ಮದುವೆ ಆಗಿರಲಿಲ್ಲ. ಏನ್ ಶಬ್ದ ಅದು ಗಾಳಿ ಸರ್, ರೋಡಲ್ಲಿ ಓಡಾಡ್ತಾ ಇದ್ದೆ. ಅದು ನನ್ನ ತಮ್ಮನ್ಗೆ ಮದುವೆ ಮಾಡಿದಿಲ್ಲ, ನನ್ನ ತಂಗಿಗೆ ಮಾತ್ರ ಮದುವೆ ಮಾಡಿದ್ವಿ. ನನ್ನ ತಂಗಿಗೆ ಮದುವೆ ಮಾಡ್ಬಿಟ್ಟು 2 ಮಕ್ಕಳು ಇದ್ರು. ಆಮೇಲೆ ನಾನೇನ್ ಮಾಡಿದೆ ಸರ್, ಇವ್ರ ಹಿಂದೆ ಬಿದ್ಬಿಟ್ನಲ್ಲ, ನಾನು ಊರ್ಗ್ ಹೋಗ್ದಿರ ನಮ್ಮ ಮನೆಗೆ ಬರ್ದಿರ ಅಲ್ಲೇ ಇರೋದು, ಅವ್ರ ಜೊತೆ ಅವ್ರ ಮನೇಲಿ ಇರೋದು. ಯಾಕಂದ್ರೆ ಅವ್ರ ಮನೇಲಿ ಗಂಡ್ ಮಕ್ಳು ಯಾರು ಇಲ್ಲ. ಬಂಡೆ ಕೆಲಸ ಬಿಟ್ಬಿಟ್ಟೆ. ಇವ್ರು ಸಹವಾಸ ಮಾಡದ್ನಲ್ಲ, ಅಲ್ಲೇ ಹಿಂದೆಲೆ ಓಡಾಡ್ಕೊಂಡು ಅಲ್ಲೇ ಇದ್ರಿ. ಅವ್ರ ಜೊತೆ ಓಡಾಡ್ಕೊಂಡು, ಈಗ ದುಡ್ಡಿತ್ತಲ್ಲ, ಸುಮಾರು ದುಡ್ಡಿತ್ತು. ನಮ್ಮ ಮನೆಯಲ್ಲೂ ದುಡ್ಡಿತ್ತು. ನಮ್ಮ ಅಪ್ಪ ನಮ್ಮಮ್ಮನ್ ಫೋನ್ ಮಾಡಿ ದುಡ್ಡು ಹಾಕೋದು, ದುಡ್ಡು ಹಾಕೋರು 50,000 1 ಲಕ್ಷ ಹಾಕೋರು. ನಾನೇನ್ ಮಾಡ್ದೆ, ಅದನ್ನ ಇದ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ನನ್ನ ಫ್ರೆಂಡ್ ಹತ್ರ ಸಾಲ ಮಾಡ್ಕೊಂಡು ಏನ್ ಮಾಡ್ಬಿಟ್ಟು ಇವ್ರು ಸಹವಾಸ ಮಾಡಿ ಕೆಲಸ ಮಾಡದೆ ಬಿಟ್ಬಿಟ್ಟೆ.
ಆಮೇಲೆ 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು, 5ನೇ ವರ್ಷಕ್ಕೆ ಬಂತು ಸರ್. ಇದು 5ನೇ ವರ್ಷ ನಡೀತಾ ಇದೆ. ಹ್ಮ್ ಏನು ಪದೇ ಪದೇ ನನ್ ಮೇಲೆ ಜಗಳ ಮಾಡೋದು ಆ ಹುಡುಗಿ. ಏನ್ ಕಾರಣಕ್ಕೆ ಜಗಳ ಮಾಡ್ತಾರೆ? ಅದೇ ಯಾರೋ ನಾನು ಯಾರನ್ನ ಬೇರೆ ಇಟ್ಕೊಂಡಿದ್ದೀನಂತೆ, ಅವ್ರನ್ನ ಇಟ್ಕೊಂಡಿದ್ದೀನಂತೆ, ಇವ್ರನ್ನ ಇಟ್ಕೊಂಡಿದ್ದೀನಂತೆ. 24 hours ಲೈನಲ್ಲಿ ಇರ್ಬೇಕಾಗಿ ಸರ್ ನಾನು ಅವ್ರಿಗೆ. ನಾನ್ ತಪ್ಪು ಕೆಲಸ ಮಾಡ್ತೀನಂತೆ ಅಂತ ಇಂತ ನನ್ ಮೇಲೆ ದೂರ ಹಾಕೊಂಡು ಜಗಳ ಮಾಡೋರು ಪದೇ ಪದೇ. ನಿಮಗೂ ಅವ್ರಿಗೆ ಎಷ್ಟು ವರ್ಷ ಏಜ್ ಅಂತರ ಇತ್ತು? ನಾನು 1 ವರ್ಷ 2 ವರ್ಷ ಏಜ್ ಅಂತರ ಅಷ್ಟೇ ಸರ್. ಅವ್ರಿಗೂ ಇದಾಗಿದೆ. ಅವ್ರಿಗೀಗ 30-31 ವರ್ಷ ನಡೀತಾ ಇದೆ ಅವ್ರಿಗೂನು. ಆಯ್ತು. 1 ವರ್ಷ ಇಲ್ಲ 2 ವರ್ಷ. ನೀವು ಅಂದ್ರೆ ಬೇರೆ ಕಡೆ ಏನೋ ಸಂಬಂಧ ಇರಬಹುದು ಅಂತ ಅವರಿಗೆ ಭಯ ಇತ್ತು. ಅವ್ರಿಗೆ ಭಯ ಇತ್ತಂದ್ರೆ ನಾನು ಏನ್ ಮಾಡಿದ್ದೆ ಗೊತ್ತಾ? ನನ್ಗೆ ನಾನು ಹುಡುಗರಾಗ ಸ್ಕೂಲ್ ಟೈಮಲ್ಲೇ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಆ ಹುಡುಗಿ ನನ್ನ ಇಷ್ಟಪಟ್ಟಿದ್ಲು ಅಂತ ಹೇಳಿದ್ದೆ ಸರ್ ನನ್ನ ಹುಡುಗಿಗೆ. ಆ ಹುಡುಗಿ ನನ್ಗೆ ಏನ್ ಹೇಳಿದ್ಲು, ನೋಡಪ್ಪ ನಿಂದ ಏನಾಯ್ತೋ ಎತ್ತಾಯ್ತೋ ಅವೆಲ್ಲ ಹೇಳ್ಕೊಂಬಿಡು, ಆಮೇಲೆ ಬೇಕಾದ್ರೆ ನಾನ್ ನಾಳೆ ದಿನ ಗೊತ್ತಾದ್ರೆ ನನ್ ಸರಿ ಇರಲ್ಲ ಹಂಗೆ ಹೆಂಗೆ ಅಂದ್ರು. ಆಮೇಲೆ ಏನಾಯ್ತಂದ್ರೆ ಇದು ಇನ್ನೊಂದ್ ದೊಡ್ಡದು ಮಾತು ಹೇಳಿಲ್ಲ ಸರ್ ನಾನು. ಅವ್ರಿಗೆ 9 ವರ್ಷದ ನಾನು ಕಳ್ಕೊಂಡಿದ್ನಲ್ಲ, ಮದ್ವೆ ಆಗಿದೆ ಅವ್ರಿಗೆ. ಯಾರಿಗೆ? ಈ ಹುಡುಗಿಗೆ ಮದ್ವೆ ಆಗ್ಬಿಟ್ಟಿದೆ. ಯಾರಿಗೆ? ನಮ್ಮ ಹುಡುಗಿಗೆ. ಅಂದ್ರೆ ಇಷ್ಟೊತ್ತು ದಿತಿ ಪತಿ ಅಂತ ಓಡಾಡಿದ್ರಲ್ಲ ಈ ಹುಡುಗಿಗೆ ಮದ್ವೆ ಆಗ್ಬಿಟ್ಟಿದೆ. ನಿಮಗ್ ಗೊತ್ತಿತ್ತಾ? ಗೊತ್ತಿತ್ತು ನನ್ಗೆ ಹೇಳಿದ್ಲು. ನನ್ಗೇನ್ ಹೇಳಿದ್ಲು ಅಂದ್ರೆ, ನೋಡಿ ತರ ನಮ್ಮ ಮನೇಲಿ ಒಪ್ಪಿಗೆ ಇಲ್ದ್ರೆ ಮದುವೆ ಮಾಡ್ಬಿಟ್ರು. ನಾನು ಅವ್ರ ಮನೇಲಿ ನಾನು 1 ತಿಂಗಳಿದ್ದೆ ಅಷ್ಟೇ. ಅವ್ರು ಬಾಳ್ಸಕ್ ಆಗಿಲ್ಲ ನನ್ನ. 1 ತಿಂಗಳು ಇದ್ಬಿಟ್ಟೆ. ಆಮೇಲೆ ನಾನು ಬಿಟ್ಟು ಬಂದ್ಬಿಟ್ಟೆ. ಅವ್ರ ಸವಸ್ ನಾನು ಮಾಡಿಲ್ಲ ಅಂತ ಹೇಳಿದ್ರು. ಸೊ ಮೊದಲನೇ ಮದುವೆ ಬಗ್ಗೆ ಆರಂಭದಲ್ಲಿ ನಿಮ್ಗೆ ಹೇಳಿದ್ರು? ಇಲ್ಲ ಅಂತ ನಾನು ಹೇಳ್ಬಾರ್ದು, ಹೇಳಿದ್ರು. ನಾನು ಒಪ್ಕೊಂಡೆ ಸರ್ ಅದಕ್ಕೂ. ನಾನು ಯಾಕಂದ್ರೆ ಮನ್ಸಾರ ಇಷ್ಟಪಟ್ಟಿದ್ದೆ ನಾನು. ಆಗ್ಲಿಲ್ಲ. ಅವ್ರಿಗೆ ನನ್ಗೆ ಅದೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ನಾನು. ಆಯ್ತು, ನಂದು ಏನೋ ಒಂದಿದೆ, ನಿಂದು ಏನೋ ಒಂದಿದೆ, ಸರಿ ಇಬ್ರು ಬದುಕೋಣ. ಸರಿ ಆಯ್ತು. ಆದ್ರೆ ನಂದೇನ್ ಆತರ ನಾನು ತಪ್ಪು ಮಾಡಿದಿಲ್ಲ. ನಾನು ಲವ್ ಮಾಡಿದ್ದೆ ಒಟ್ಟು. ಏನೋ ಇತ್ತು ಅಂತ. ನಾನ್ ಪ್ರೀತಿ ಮಾಡಿದ್ದೆ ಒಟ್ಟು. ನಾನ್ ತಪ್ಪು ಕೆಲಸ ಮಾಡಿದಿಲ್ಲ. ಅದ್ ಹೇಳಿರೋದ್ಕ ಅದನ್ನೇ ಇಟ್ಕೊಂಡು ಅವ್ಳಿಗೆ ತಪ್ಪು ಅಂತ. ಅದನ್ನೇ ಇಟ್ಕೊಂಡು ಅವಳ ಹತ್ರ ಹೋಗಿದ್ಯಾ, ಅವಳ ಹತ್ರ ಮಾಡಿದ್ಯಾ, ಹಂಗ್ ಮಾಡಿದ್ಯಾ, ಹಿಂಗ್ ಮಾಡಿದ್ಯಾ ಅಂತ ನನ್ಗೆ ಪದೇ ಪದೇ ಜಗಳ ಮಾಡೋರು. ನಾನ್ ಏನ್ ಮಾಡ್ದೆ ಅಂದ್ರೆ, ನೋಡಮ್ಮ ನನಗೂ ನಿನ್ಗೆ ಯಾಕೆ ಬರ್ತಾ ಇಲ್ಲ, ಹೋದ್ರೆ ಹೋಗ್ಲಿ ಬಿಡು, ಎಷ್ಟೋ ಲಕ್ಷ ಖರ್ಚು ಮಾಡಿದೀವಿ, ಖರ್ಚು ಹಾಳಾಗ್ ಹೋದ್ರೆ ಹೋಗ್ಲಿ, ನೀನ್ ನೆಮ್ಮದಿಗನ್ನ ಇರೋ ಇಲ್ಲ ನೆಮ್ಮದಿಗೆ ಇರಾಕ್ ಬಿಡು ಅಂತ ನಾನು ಹೇಳ್ದೆ ಸರ್. ಆಗ ಏನ್ ಮಾಡಿಲ್ಲ ಗೊತ್ತಾ ಇವಳು, ಇನ್ನೊಬ್ಬ ಹುಡುಗನ್ ಇಷ್ಟ ಪಟ್ಕೊಂಡು ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡ್ಕೊಂಡು ಇನ್ನೊಬ್ಬ ಹುಡುಗನ್ ಇಷ್ಟ ಪಟ್ಟಿದ್ದಾಳೆ. ನೀವಿದ್ದ ಕಾಲದಲ್ಲಿ ನನ್ನ ಜೊತೆಲೇ ಇದ್ದೀನಿ, ನಾನ್ ಜೊತೆಲೇ ಇರ್ತೀನಿ. ಜೊತೆಲಿ ಇದ್ದು ಇನ್ನೊಬ್ಬ ಹುಡುಗನ್ ಇಷ್ಟ ಪಟ್ಟಿದ್ದಾಳೆ ಸರ್. ಅಂದ್ರೆ ನೀವಿಬ್ರು ಒಟ್ಟಿಗೆ ಇರ್ತಿದ್ರಾ? ಒಟ್ಟಿಗೆ, ಹೌದು. ಒಂದೇ ರೂಮಲ್ಲಿ ಇರ್ತಾ ಇದ್ವಿ. ನಾನೇ ಮನೆ ಮಾಡಿದ್ದೆ ಸರ್ ಇದ್ರಲ್ಲಿ, ಬೆಂಗಳೂರಲ್ಲಿ. ಅಂದ್ರೆ ಇನ್ನು ಮದ್ವೆ ಆಗಿರ್ಲಿಲ್ಲ. ನಾನೇ ಮನೆ ಮಾಡಿದ್ದೆ. ಮನೆ ಏನ್ ಬೇಕೋ ಎಲ್ಲ ನಾನೇ. ವಾಷಿಂಗ್ ಮಿಷಿನ್ ಇಂದ ಹಿಡಿದು ಸರ್, ಒಂದ್ ಅಡಿಗೆ ಮಾಡ್ಕೊಂಡು ಗಂಡ ಹೆಂಡತಿ ಸಂಸಾರ ಮಾಡ್ಬೇಕಾದ್ರೆ ಏನೇನ್ ಸಾಮಾನ್ ಬೇಕೋ ಎಲ್ಲ ತಂದಿಟ್ಟಿದ್ದೆ ನಾನು. ಅದನ್ನೇ ಸಂಸಾರನೇ ಮಾಡ್ತಾ ಎಲ್ಲ ಏನ್ ಬೇಕೋ, ಒಂದ್ ಸಂಸಾರಕ್ಕೆ ಏನ್ ಬೇಕೋ ಮದುವೆ ಮಾಡ್ಕೊ ಅಂದ್ರೆ. ಅವ್ರ ಅಕ್ಕ ಒಬ್ಳಿದಾಳೆ ಸರ್, ಹೆಣ್ಮಕ್ಳ ಬಗ್ಗೆ ಕೆಡ್ದ ಮಾತಾಡ್ಬಾರ್ದು. ಅವಳು ಗಂಡನ್ ಜೊತೆ ಬಾಳಕ್ ಆಗ್ದಿರಾ ಬಂದು ತವ್ರ ಮನೇಲಿ ಬಿದ್ಬಿಟ್ಟು ತಂಗಿ ಜೀವನ ಹಾಳು ಮಾಡ್ತಾ ಇದ್ದಾಳ ಅವಳು. ಗಂಡನ್ ಜೊತೆ ಬಾಳಕ್ ಆಗ್ದಿರ ಅವಳು ಒಂದ್ ಮಗುನ ಎತ್ಕೊಂಡು ಬಂದು ತಂಗಿ ಜೀವನ ಹಾಳು ಮಾಡ್ತಾಳೆ. ತಂಗಿ ಹೆಸರಲ್ಲಿ ಒಂದ್ ಮನೆ ಇದೆ. ಆಮೇಲೆ ಇನ್ನೊಂದು ಅವ್ರ ಅಮ್ಮ ಅವ್ರ ಮನೆಯದ ಏನ್ ಮಾಡೋದಂದ್ರೆ, ನನ್ ಸಾಕಿರೋದು ಇವಳಿಗೆ ಕೊಡ್ತೀನಿ ಅಂತ ಹೇಳ್ಕೊಂಡವ್ರೆ. ಈ ಆಸ್ತಿಗೋಸ್ಕರ ಅವಳ ಜೀವನ ಉದ್ಧಾರ ಮಾಡಕ್ ಬಿಡ್ತಾ ಇಲ್ಲ ಅವರು. ಆಯ್ತು, ಈ ಮ್ಯಾಟ್ರಿಮೋನಿ ಅಥವಾ ಇನ್ನೊಂದೇನು ನೋಡಿದಾರೆ, ಇದೆಲ್ಲ ಗೊತ್ತಾಯ್ತು, ಇದು ಹೆಂಗಾಯ್ತು? ನಾನೇನ್ ಮಾಡಿದ್ದೆ, ಅವ್ರ ವಾಟ್ಸಪ್ ಹ್ಯಾಕ್ ಮಾಡಿದ್ದೆ. ಓಕೆ, ಅವ್ರ ವಾಟ್ಸಪ್ ಹ್ಯಾಕ್ ಮಾಡಿದ್ದೆ ಸರ್ ನಾನು. ಏನ್ ಮಾಡಿದ್ಲು, ನಾನು ಹೇಳದ ಅವ್ರು ಹೇಳದ್ದು ನನ್ನ ನಂಬರ್ ಎಲ್ಲ ಬ್ಲಾಕ್ ಲಿಸ್ಟ್ ಹಾಕಿದ್ಲು. ಅವಳು ವಾಟ್ಸಪ್ ಮಾತ್ರ ನಾನು ಹ್ಯಾಕ್ ಮಾಡಿದ್ದೆ. ಅವಳು ಏನೇನು ಮೆಸೇಜ್ ಮಾಡ್ರು ಏನೇ ಇದ್ ಮಾಡ್ರು ನಾನು ವಾಟ್ಸಪ್ ನಾನ್ ನೋಡ್ತಾ ಇದ್ದೆ ಸರ್. ಆಮೇಲೆ ಏನಾಗ್ಬಿಡ್ತು ಅಂದ್ರೆ, ಹಿಂಗ್ ಮಾಡ್ಕೊಂಡಿದ್ಲಲ್ಲ, ಬಿಡು ಹೋಗಿ ಇಲ್ಲ ನಾವು ಚೆನ್ನಾಗಿರ್ಲಿ ಅಂತ ಬಿಟ್ಬಿಟ್ಟೆ ನಾನು. ನಿಮ್ಗಲ್ಲಿ ಗೊತ್ತಾಗ್ಬಿಡ್ತು ನನ್ಗೆ. ಇನ್ನೊಬ್ಬನ ಜೊತೆ ಅವನು ಇಲ್ಲ ಬೇರೆ ಕೆಲಸ ಮಾಡ್ತಾವನೆ. ಅವನು ತಂದೆ ತಾಯಿನ್ ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದು ಜೀವನ ಮಾಡ್ತಾವನೆ. ಅವ್ನ ಯಾವ್ದೋ ಊರ್ ಸರ್ ಅವ್ರದ್ದು, ಅದೇ ದೂರ ಬರೋ ಊರ್ ಅವ್ರದ್ದು. ಅಲ್ಲಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ. ಪಾಪ ಅವಂದೇ ತಪ್ಪಿಲ್ಲ, ಇಲ್ಲಿ ಇವ್ರದೇ ತಪ್ಪಿರೋದು. ಆಮೇಲೆ ನನ್ಗೆ ಗೊತ್ತಾಗ್ಬಿಡ್ತು ಇವ್ರು ಇಬ್ರು ಇಷ್ಟ ಪಡ್ತಾ ಇರೋದು. ಗೊತ್ತಾದಾಗ ನಾನು ಇದು ಸರಿ ಬರಲ್ಲ, ನಮ್ ಮನೆಗೆ ಇವಳು ಮದುವೆ ಮಾಡ್ಕಡ್ಕೊಂಡು ಹೋದ್ರೆ ನಮ್ ಜೀವನ ಹಾಳು ಮಾಡ್ಬಿಡ್ತಾಳೆ, ನಮ್ ಅಷ್ಟ ಇಷ್ಟ ಒಂದ್ ಚೂರನ ಮರ್ಯಾದೆ ಐತೆ, ಆ ಮರ್ಯಾದೆ ಕಳ್ದು ಬಿಡ್ತಾಳೆ,
ನಾನ್ ಅಪ್ಪಿ ತಪ್ಪಿ ಇವಳು ಯಾವತ್ ಮದುವೆ ಮಾಡ್ಕೊಂಡ್ರೆ ಇವಳು ಕಲ್ತಿರೋ ಬುದ್ಧಿ ಬಿಡಲ್ಲ, ನಾಳೆ ದಿನ ಯಾವತ್ತಿದ್ರು ಇವಳು ಆ ಕೆಲಸ ಮಾಡೇ ಮಾಡ್ತಾಳೆ ಅಂತ ಅನ್ಕೊಂಡು ನನ್ ಪಡ್ಕೊಂಡು ಸುಮ್ನೆ ಆಗ್ಬಿಟ್ಟಿದ್ದೆ. ಬಟ್ ಅದಕ್ ಮುಂಚೆ ನಿಮ್ ನಡುವೆ ಏನ್ ಜಗಳ ಆಗಿತ್ತ? ಜಗಳ ಪದೇ ಪದೇ ಜಗಳ. ಅವ್ರು ನಿಮ್ ಒಂದು ಅನುಮಾನ ಪಡೋರು ನನ್ ಮೇಲೆ. ನಾನೇನು ನನ್ ಮೇಲೆ, ಯಾಕಂದ್ರೆ ನಾನ್ ಹೇಳಿದ್ನಲ್ಲ ಸರ್, ನನ್ ಮೇಲೆ ಅನುಮಾನ ಪಡೋರು. ಆಮೇಲೆ ನನ್ ಮೇಲೆ ಜಗಳ ಮಾಡ್ರು ನೀನ್ ಮದುವೆ ಮಾಡ್ಕೊಂಡಿದ್ದೆ ಅಂತ ಮಾತಾಡ್ತಾ ಇರಲಿಲ್ಲ, ನೀನ್ ಇಂಥದ್ ಮಾಡಿದ್ದೆ ಅಂತ ಮಾತಾಡ್ತಾ ಇರಲಿಲ್ಲ. ಬಟ್ ನಿನ್ ಮದ್ವೆ ಆಗ್ಲಿಕ್ಕೂ ಒಪ್ತಿರ್ಲಿಲ್ಲ? ಒಪ್ಕೊಂಡೆ, ನಾನು ಒಪ್ಪಿದ್ದೆ. ಅಲ್ಲ, ಅವ್ರು ಒಪ್ತಿರ್ಲಿಲ್ಲ? ಅವ್ರು ಒಪ್ಪಿದ್ರು. ಇವ್ರ ಮನೇಲಿ ಯಾರು ಒಪ್ಪಿಲ್ಲಂತೆ. ಇವ್ರ ಅಮ್ಮ, ಅವ್ರ ಅಕ್ಕ, ಅವ್ರ ಮನೇಲಿ ಯಾರು ನಾನು ಅಂದ್ರೆ ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ಹತ್ರ ಈಸ್ಕೊಂಡ್ ತಿನ್ನೋ ಹೊತ್ನಾಗೆಲ್ಲ ಇಷ್ಟ ಇತ್ತು. ನಾನು ಅವ್ರ ಮನೆಗೆ ಕೆಜಿ ಗಟ್ಲೆ ಮಟನ್ ತಂದು ಹಾಕೋ ಹೊತ್ನಾಗ ನಾನು ಇಷ್ಟ ಇತ್ತು. ಲಕ್ಷಾನ್ ಗಟ್ಟೆ ದುಡ್ಡು ಇಸ್ಕೊಂಡ್ಬಂದು ನಂದೆಲ್ಲ ಖರ್ಚು ಮಾಡೋ ಹೊತ್ತ ನಾನು ಇಷ್ಟ ಇದ್ದೆ. ಆಮೇಲೆ ಸ್ವಲ್ಪ ನಾನು ಯಾವಾಗ ಇವ್ರು ಹಿಂಗೆಲ್ಲ ಮಾಡ್ರು, ನಾನು ಯಾವಾಗ ತಂದಾಕ್ತಿರ ಇದೆ ನಾನು ಅಷ್ಟು ಇದ್ ಮಾಡಿದ್ನೋ, ಅವಾಯ್ಡ್ ನಾನು ಯಾಕೆ ಸರ್ ನಾನು ಇದ್ ಮಾಡ್ಬೇಕಂತ ನಾನು ಅವಾಯ್ಡ್ ಮಾಡಿದೆ. ಅವಾಗ ಅವ್ರೇನ್ ಅನ್ಕೊಂಡವ್ರೆ, ನಾನ್ ಹೇಳ್ದೆ ನಿಮ್ ಮನೆಗ್ ನಾನು ಏನು ಮಾಡಲ್ಲ, ನಿನ್ಗೇನ್ ಬೇಕು ಹೇಳು ನಾನು ಮಾಡ್ತೀನಿ ಅಂತ ಹೇಳ್ದೆ. ಆಮೇಲೆ ಇದೀಗ ಗೊತ್ತಾಯ್ತಲ್ಲ ಸರ್ ಇವನು ಇದ್ ಮಾಡ್ತಾ ಇರೋದು. ಆಮೇಲೆ ನನ್ಗೆ ಗೊತ್ತಾಯ್ತಂತ ತಿರ್ಗಿ ನನಗೆ ಇವಂತ ಜಗಳ ಮಾಡ್ಕೊಂಡು ನನಗ್ ಫೋನ್ ಮಾಡಿದ್ಲು. ಏನು ಗೊತ್ತಿಲ್ದಂಗೆ ನನಗ್ ಫೋನ್ ಮಾಡ್ಬಿಟ್ಟು, ಇದೇ ನಿಮ್ ಅಕ್ಕ ತಂಗಿಯರ್ಗೆ ಈ ತರ ಮಾಡಿದ್ರೆ ನೀನ್ ಸುಮ್ನೆ ಬಿಡ್ತಾ ಇದ್ದ, ಒಬ್ರು ಲೈಫಲ್ಲಿ ಆಟ ಆಡಿ ಒಬ್ರು ಲೈಫಲ್ಲಿ ಜೀವನ ಆಡ್ಬಿಟ್ಟು ಹಿಂಗೆ ಬಿಡ್ತಾ ಇದ್ದ ಅಂತ ನನಗೆ ಫೋನ್ ಮಾಡಿ ನನ್ಗೆ ಕೆಟ್ಟದಲ್ಲಿ ಬೈತಾ ಇದ್ರು ಸರ್. ಅಂದ್ರೆ ನೀವು ಇಲ್ಲಿ ಫೋನ್ ನೋಡಿರೋದು ಅವ್ರಿಗೆ ಗೊತ್ತಿಲ್ಲ, ನಾನು ಈ ತರ ಮಾಡ್ಕೊಂಡಿದ್ದೀನಿ ಅನ್ನೋದೇ ಗೊತ್ತಿಲ್ಲ, ನಾನು ನೋಡ್ತಾ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ. ಓಕೆ, ನನ್ಗೆ ಹಿಂಗ್ ಅನ್ಯಾಯ ಮಾಡಿದೆ, ನಿಮ್ಮನೆ ಅಕ್ಕ ತಂಗಿದಿರಾಗಿದ್ರೆ ಹಿಂಗೆ ಮಾಡ್ತಿದ್ದ ಅಂತ ನನ್ನನ್ ಬೈತಾ ಇದ್ಲು. ನಾನೇನು ಮಾತಾಡಿಲ್ಲ ಸರ್, ನಾನೇನು ಮಾತಾಡಿಲ್ಲ. ನಮ್ಮ ಹಂಗೆ ಅನ್ಕೋ ಅಂತ ಹೇಳ್ಕೊಂಡು ಏನ್ ಮಾಡಿದೆ, ಸುಮ್ನೆ ಆಗ್ಬಿಟ್ಟೆ. ತಿರ್ಗಾ ನೀನ್ ಮ್ಯೂಟ್ ನಿನ್ನ ಪರಿಚಯ ಇದ್ ಮಾಡ್ಕೊಬೇಕು ಬಾ ಅಂತ ಕರೆದ್ಲು. ಏನ್ ಮಾಡ್ಕೊಬೇಕು? ಅದೇ ಸರ್, ಭೇಟಿ ಆಗ್ಬೇಕು ಬಾ ಅಂತ ಕರೆದ್ರು. ಮೀಟ್ ಆಗ್ಬೇಕು ಬಾ ಅಂತ ಕರೆದ್ರು. ನನಗೆ ಸ್ವಲ್ಪ ಇಂಗ್ಲಿಷ್ ಎಲ್ಲ ಮಾತಾಡಕ್ ಬರಲ್ಲ ಸರ್. ನೀವು ಭೇಟಿ ಆಗೋ ಬಗ್ಗೆನೇ ಹೇಳಿದ್ರಿ ಪಾಪ. ಭೇಟಿ ಆಗ್ಬೇಕು ಬಾ ಅಂತ ಕರೆದ್ರು. ನಾನೇನ್ ಮಾಡ್ದೆ, ನಾನ್ ಬರೋದಿಲ್ಲ, ನಾನು ಹಂಗೆ ಹಿಂಗ ಅಂತ ಹೇಳಿ ನಮ್ಮೂರ್ಕೆ ಹುಡ್ಕೊಂಡ್ ಬಂದಿದ್ಲು ಸರ್. ನನ್ನ ಮನೆ ತಕ್ಕೆ ಹುಡ್ಕೊಂಡ್ ಬಂದಿದ್ಲು. ನಾನ್ ಹೇಳ್ದೆ, ನೋಡಮ್ಮ ನೀನ್ ಹಿಂಗೆಲ್ಲ ಬರೋದ್ ತಪ್ಪು, ಯಾಕೆ ಹಿಂಗ್ ಬರ್ತಾ ಇದ್ಯಾ, ಹಿಂಗೆಲ್ಲ ಬರ್ಬೇಡ ಅಂತ ಹೋಗಿ ಸಾರ್ ಒಂದು ಕಷ್ಟಪಟ್ಟೆ. ಆ ಹುಡುಗಿ ಯಾಕಂದ್ರೆ ನಾನ್ ಮನ್ಸಾರ ಇಷ್ಟಪಟ್ಟಿದ್ದೆ ಅವಳನ್ನ. ಅವಳು ಇನ್ನೊಬ್ಬನ ಸವಾಸ ಯಾವಾಗ ನನ್ ಜೊತೆಲೆ ಮಾತಾಡ್ಕೊಂಡಿದ್ದ ಅವ್ನಿಗೆ ಮೆಸೇಜ್ ಮಾಡ್ಕೊಂಡಿರ್ತಾಳೆ. ಅದೆಲ್ಲ ನೋಡಿ ನಾವು ಅವ್ರ ಊರಿಂದ ಅವ್ಳು ರೂಮ್ ಮಾಡ್ಕೊಂಡಿದ್ದ ರೂಮ್ಗೆ ಹೋಗಿದ್ದಾಳೆ ಇವಳು. ರೈಲಲ್ಲಿ ಬರ್ತಾ ಇದ್ದೀನಿ ಅಂತ ವಾಯ್ಸ್ ರೆಕಾರ್ಡ್ ಎಲ್ಲ ನಾನು ಎಷ್ಟು ನೊಂದಿದ್ದೀನಿ ಅಂದ್ರೆ ಸರ್, ನನ್ ಪ್ರಾಣ ಹೋದಾಗ ನೊಂದಿದ್ದೀನಿ. ಯಾಕಂದ್ರೆ ನಾನು ಸತ್ತಿಲ್ಲ, ಸಾಯಲ್ಲ, ಅಷ್ಟು ತುಂಬಾ ಮನ್ಸು ನೋವಾಗ್ಬಿಟ್ಟು. ಹೋಗಿ ಬಂದಿದ್ದಾಳೆ ಈಕೆ ಅಂತನಾ? ಅವ್ರೂರ್ಗ್ ಹೋಗಿಲ್ಲ, ಇವನು ರೂಮ್ ಮಾಡ್ಕೊಂಡಿದ್ನಲ್ಲ ಬೆಂಗಳೂರಲ್ಲಿ, ಆ ರೂಮ್ಗೆಲ್ಲ ಹೋಗಿದ್ದಾಳೆ ಇವಳು. ಇವ್ನಿಗೆ ಯಾವಾಗ ಬೇಕೋ ಅವಾಗ ಕರ್ಸ್ಕೊಳೋದು ಇದ್ ಮಾಡೋದು ಮಾಡ್ಕೊಂಡವ್ನೆ. ಇವಳ ಹತ್ರ ದುಡ್ಡು ಇಸ್ಕೊಂಡಿದ್ದಾನೆ ಅವ್ನು ಸಾಲಕ್ಕಂತ. ನಮ್ಗೆ 10 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ನಾವ್ ಇವ್ರಿಗೆಲ್ಲ ನಾವು ಅವ್ರ ಮನೆಯವ್ರಿಗೆಲ್ಲ ತಂದಾಕಿ ನಾವು ಸಾಕಿದೀವಿ. ಅವ್ರಿಗೆ 10 ರೂಪಾಯಿ ದುಡ್ಡು ನಮಗ್ ಕೊಟ್ಟಿಲ್ಲ. ಇವನಿಗೆ 70,000 80,000 1 ಲಕ್ಷ ಬಡ್ಡಿಗೆ ದುಡ್ಡು ಕೊಟ್ಟಿರೋದು. ಆಮೇಲೆ ನನಗಿದ್ದೆಲ್ಲ ಗೊತ್ತಾಯ್ತಲ್ಲ, ನನಗ್ ಫೋನ್ ಮಾಡಿ ತಿರ್ಗಾ ನನ್ ಮೇಲೆ ಜಗಳ ಮಾಡಕ್ ಇಟ್ಕೊಂಡು ನಾನು ಹೇಳೇ ಬಿಟ್ಟೆ, ಯಾಕಮ್ಮ ನಾನೇನ್ ಈ ತರ ತಪ್ಪು ಕೆಲಸ ಮಾಡ್ತಾ ಇದೀನ, ನೀನಾನ ಈ ತರ ಮಾಡ್ತಾ ಇದೀಯಾ, ನಾನು ಯಾರನ್ನ ತಪ್ಪು ಕೆಲಸ ಮಾಡ್ತಾ ಇದೀನಿ ಅಂತ ಯಾವಾಗ ನಾನು ಹಂಗ ಹೇಳದ್ನ ಅವಳಿಗೆ, ನಾನ್ ಹಂಗ್ ಮಾಡ್ತಾ ಇದೀನ ಹಿಂಗ್ ಮಾಡ್ತಾ ಇದೀನ ಅದು ಇದು ಅಂತ ಗೊತ್ತಾಗ್ಬಿಡ್ತಲ್ಲ ನಾನ್ ಮಾತಾಡೋದು. ಆಮೇಲೆ ಏನ್ ಮಾಡಿದ್ಲು, ಅವನ್ ಯಾವಾಗ ಇವಳಿಗೆ ದುಡ್ಡು ಕೇಳಕ್ ಇದ್ ಮಾಡದ್ನೋ, ಇವನ್ ಬಿಟ್ಟು ಇನ್ನೊಬ್ಬನ್ನ ಪರಿಚಯ ಮಾಡ್ಕೊಂಡ್ಲು ಸರ್. ಇನ್ನೊಬ್ಬನ ಪರಿಚಯ ಮಾಡ್ಕೊಂಡ್ಲು. ನೋಡ್ರಿ ಇವಳೇನು ಒಳ್ಳೆ ಹೆಂಗ್ಸ. ಇವಳು ನಾನು ಹೆಣ್ಮಕ್ಳ ಬಗ್ಗೆ ತುಂಬಾ ಗೌರವ ಕೊಡ್ತೀನಿ ಸರ್. ನನ್ ತಾಯಿ ಎಲ್ಲಾ ಹೆಣ್ಮಕ್ಳು ನನ್ ತಾಯಿ ತಂದೆ ನನ್ ತಂಗಿ ಅಂತ ನೋಡ್ತೀನಿ. ಇವಳೆಂತ ಕೆಲ್ಸ ಮಾಡಿದಾಳೆ. ಇನ್ನೊಬ್ಬನ್ ನೋಡ್ಕೊಂಡ್ಲು. ಆಮೇಲೆ ಇವಳು ಎಲ್ಲೆಲ್ಲಿ ಬೇಕ ಅಲ್ಲೆಲ್ಲ ಕರ್ಕೊಂಡ್ ಹೋಗೋದು ಬರೋದು ನೋಡೋದು ನನ್ಗೆ ಗೊತ್ತಾಗ್ಬಿಡ್ತಲ್ಲ. ನಾನ್ ಲಾಸ್ಟ್ಗೆಲ್ಲ ಬಿಟ್ಟೋಗ್ಬಿಟ್ಟೆ. ಇವಳ ಸವಾಸನೆ ಬೇಡ ಅಂತ ಬಿಟ್ಬಿಟ್ಟೆ. ಆಮೇಲೆ ಏನ್ ಮಾಡಿದ್ಲು, ತಿರ್ಗಿ ಇವನೇನ್ ಮೋಸ ಮಾಡ್ತಾ ಇವನು ಕೈ ಬಿಟ್ಟ ತಿರ್ಗಿ ನನ್ನ ಹತ್ರಕ್ಕೆ ಬಂದ್ಲು ಸರ್. ಕೈ ಹಿಡ್ಕೊಂಡ್ಲು. ಆತನು ಬಿಟ್ಟ. ಅವನು ವಾರಗಟ್ಲೆ ಜೊತೆಲಿ ಇರೋದು, ಅಲ್ಲಿ ಹೋಗೋದು ಇಲ್ಲೋದು. ಯಾಕಂದ್ರೆ ವಾಟ್ಸಪ್ ಪ್ಯಾಕ್ ಮಾಡ್ಕೊಂಡಿದ್ನಲ್ಲ. ಅವಾಗ ಏನ್ ಮಾಡ್ಲು, ತಿರ್ಗಾ ಇದೆಲ್ಲ ಇದ್ ಬೇಡ ಅಂದ್ಬಿಟ್ಟು ನಾನು ಏನ್ ಮಾಡ್ಬಿಟ್ಟೆ, ವಾಟ್ಸಪ್ ಸಮೇತ ಎಲ್ಲ ಡಿಲೀಟ್ ಮಾಡಿ, ಫೋನ್ ಸಮೇತ ಡಿಲೀಟ್ ಮಾಡ್ಬಿಟ್ಟು, ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡ್ಬಿಟ್ಟು, ಸಿಮ್ ಎಲ್ಲ ಮುರಿದು ಬಿಸಾಕ್ಬಿಟ್ಟು, ಫೋನ್ ಹೊಸದ್ ಫೋನ್ ಚೇಂಜ್ ಮಾಡ್ಬಿಟ್ಟೆ. ಆಮೇಲೆ ಏನ್ ಮಾಡ್ದ, ಅವಳು ಯಾವಾಗ ಇದ್ ಮಾಡ್ಕೊಂಡ್ಲ, 1.5 ತಿಂಗಳು ಬಿಟ್ಬಿಟ್ಟು ಅವ್ರ ಅಣ್ಣನ್ ಮಗಳದೊಬ್ಬಳ್ದು ಇದಿತ್ತು, ಮಗು ನಾಮಕರಣ, ಅದೇ
ಪ್ರೆಗ್ನೆಂಟ್ ಇರ್ತಾರಲ್ಲ ಸರ್ 9 ತಿಂಗಳಿಗೆ ಮಾಡ್ತಾರಲ್ಲ ಅದಿತ್ತು. ಆ ಹುಡುಗಿ ನನ್ನನ್ನು ಕರೆದಿದ್ಲು, ಅವ್ರೆಲ್ಲ ಪರಿಚಯ ಇದ್ರಲ್ಲ, ನನ್ನನ್ನು ಕರೆದಿದ್ಲು. ನಾನು ಹೋಗಿಲ್ಲ, ನಾನು ಹೋಗಿರಿಲ್ಲ. ಆಮೇಲೆ ಏನ್ ಮಾಡ್ದೆ, ಹಿಂಗೆ ಅವ್ರ ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ಮನೆ ತಕ್ಕೆ ಹಿಂಗೆ ಹುಡ್ಕೊಂಡ್ ಬಂದಿದಾರೆ ನನ್ನ. ನಮ್ಮ ಮನೇಲೆಲ್ಲ ಬೈದ್ ಕಳ್ಸಿದಾರೆ, ಹಿಂಗೆಲ್ಲ ಇಲ್ಲಮ್ಮ ಅವನೇ ಬೇರೆ ಕಡೆ ಅವನೇ, ನಮ್ಗೆ ಗೊತ್ತಿಲ್ಲ, ಇಲ್ಲ ಅವನೇ ಅಂತ ಹೇಳಿ ಕಳಿಸ್ಬಿಟ್ಟವ್ರೆ. ಆಮೇಲೆ ಇನ್ನೊಕ್ಕಿಂತ ಬಂದವಳೆ, ಹುಡ್ಕೊಂಡ್ ಬಂದ್ಬಿಟ್ಟವಳೆ. ಗೊತ್ತಾಗ್ಬಿಟ್ಟದೆ ನಾನು ವಾಟ್ಸಪ್ ಹ್ಯಾಕ್ ಮಾಡಿರೋದು, ಯಾರ ಕಡೆಯಿಂದನೋ ತೊಳ್ಕೊಂಡ್ಬಿಟ್ಟವಳೆ. ಆಮೇಲೆ ವಾಟ್ಸಪ್ ಅಲ್ಲಿ ಹ್ಯಾಕ್ ಮಾಡ್ಕೊಂಡಿರೋದು ಗೊತ್ತಾಗ್ಬಿಟ್ಟದೆ. ಆಮೇಲೆ ಹಿಂಗೆ ಬಂದು ಗೊಳೋ ಅಂತ ಹತ್ಕೊಂಡು ಕಾಲ್ ಹಿಡ್ಕೊಂಡು ಕೈ ಹಿಡ್ಕೊಂಡು, ನಾನು ಇನ್ನೊಂದು ಮಾಡಲ್ಲ, ಆ ತರ ತಪ್ಪು ಕೆಲಸ ಮಾಡಿ ನಾನೇನು ಮಾಡಿಲ್ಲ, ಸುಮ್ನೆ ನೀನ್ ನನ್ ಬಿಟ್ಟಿರ್ತಂದು ಅವ್ರ ಜೊತೆ ಮಾತಾಡ್ತಾ ಇದ್ದೆ ನಿಜ, ಅವ್ರು ಮದುವೆ ಮಾಡ್ಕೊಂತೀನಿ ಅಂತ ಏನು ಹೇಳಿಲ್ಲ, ನಾನು ಅವ್ರ ಹತ್ರ ಫ್ರೆಂಡ್ ಆಗಿ ಮಾತಾಡ್ತಾ ಇದ್ದೆ ಅಂತ ಹೇಳಿದ್ರೆ ಗೋಳಾಡಿ ಅದಾಡಿ ಇದಾಡಿ ಎಲ್ಲ ಕೈ ಕಾಲು ಹಿಡ್ದು ಎಲ್ಲ ಇದ್ ಮಾಡ್ರು ಸರ್. ಸರಿ ಬಿಡಮ್ಮ ಆಯ್ತು, ಹೋದ್ರೆ ಹೋಗಮ್ಮ, ನೀನ್ ಆರಾಮಾಗಿರೋ, ನಾನು ಬರ್ತೀನಿ ಹೋಗಮ್ಮ ಅಂತ ಕೇಳಿಸಿದ್ರು, ಹೋಗಿಲ್ಲ. ಆಮೇಲೆ ನಾನ್ ಮಾಡಿದೆ ಸರ್, ನಂದೇ ಹೋಗ್ಲಿ ಬಿಡು, ನಂದೇ ತಪ್ಪು, ನಾನೇ ಇವ್ಳ ಮೇಲೆ ಜಗಳ ಮಾಡ್ಕೊಂಡೇನೆ, ಪದೇ ಅವಳು ನನ್ನ ಮೇಲೆ ಜಗಳ ಮಾಡ್ಕೊಂಡು, ನಾನು ಮಾತಾಡೋದ್ ಬಿಡೋದಕ್ಕೆ ತಾನೇ ಇವಳು ಆತರ ಮಾಡೋದು ಅನ್ಬಿಟ್ಟು ನಾನು ಸಹಿಸ್ಕೊಂಡು ಆಯ್ತು ನಡೆಯಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ತಿರ್ಗಾ ರೂಮ್ ಅವ್ರ ಮನೆಗೆ ಹೋದೆ ಸರ್. ಆಮೇಲೆ ಅವ್ರ ಮನೆಗೆ ಹೋದಾಗ ಒಂದ್ ಕಾರ್ ಕೊಡ್ಸಿದ್ರು. ಅವರೇ ಒಂದ್ ಕಾರ್ ತಗೊಂಡ್ರು ಅವ್ರ ಹೆಸರು ಮೇಲೆ, ಆ ಹುಡುಗಿ ಹೆಸರು ಮೇಲೆನೆ. ದುಡಿಯಕ್ಕೆ ಈ ಓಲೋ ಓಬರ್ ಮಾಡಕ್ಕೆ ಒಂದ್ ಕಾರ್ ತಕೊಂಡ್ರು. ಕಾರ್ ತಕ್ಕೊಟ್ರು ಸರ್ ಅವ್ರೆ. ದುಡ್ದೆ ನನಗ್ ತಕ್ಕೊಟ್ರು ದುಡಿಲಿ ಅಂತ. ಯಾಕಂದ್ರೆ ನಿಮ್ ಮನೇಲಿ ಹಿಂಗೆಲ್ಲ ಆಗತ್ತೆ, ನಮ್ಮ ಮನೆಗ ನಾ ಮನೇಲಿ 10 ರೂಪಾಯಿ ಕೊಡಾಕ ನಿಲ್ಸ್ಬಿಟ್ರು, ನನ್ಗೆ ದುಡ್ಡು ಕೊಡಕ್ಕೆ ನಿಲ್ಸ್ಬಿಟ್ರು. ಎಲ್ಲೋ ಬೋರ್ಡ್ ಗಾಡಿ ಸಿಕ್ತೀಗ. ನನ್ಗೆ 10 ರೂಪಾಯಿ ಕೊಡಕ್ಕೂ ಇಂಡೇಟ್ ಆಗ್ತಾ ಇದ್ರು, ಎಲ್ಲ ಇದ್ ಮಾಡ್ತಾ ಇದ್ರು ಸರ್. ಆಮೇಲೆ ಒಂದು ಕಾಲದಲ್ಲಿ 50,00,000 ಲಕ್ಷ ಕಳಿಸ್ತಿದ್ದವ್ರಿಗೆ 1 ರೂಪಾಯಿ ಕೊಡೋ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ರಿ ನೀವು. ಕಳ್ಕೊಂಬಿಟ್ಟೆ. ಇವರೆಲ್ಲ ಇಡೀ ನನ್ ಸುತ್ತಮುತ್ತ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ನಾನು ಒಂದು ಫೋನ್ ಮಾಡಿದ್ರೆ ಲಕ್ಷಾನ್ ಗಟ್ಟೆ ನನ್ನ ಅಕೌಂಟ್ ಹಾಕೋರು. ಅಲ್ಲಿ ಎಲ್ಲಾ ಕೆಡ್ಸ್ಕೊಂಬಿಟ್ಟೆ ಇವರಿಂದ. ಅದೆಲ್ಲಾ ಕೆಡ್ಸ್ಕೊಂಡು ಇವರಿಂದ ಎಲ್ಲ ಇದ್ ಮಾಡ್ಕೊಂಬಿಟ್ಟೆ. ನಮ್ ತಂದೆ ತಾಯಿನೂ ನನಗೆ ನನ್ ಮೇಲೆ ನಂಬಿಕೆ ಇಲ್ದಿರ ಮಾಡ್ಬಿಟ್ರು. ಅದಕ್ಕೆ ಇವ್ರಿಗೆ ನೋಡಮ್ಮ ಹಿಂಗಾಗ್ಬಿಟ್ಟೈತೆ, ನೀನ್ ಮಾಡಿರೋ ತಪ್ಪಿಗೆ ಹಿಂಗಾಗ್ಬಿಟ್ಟೈತೆ, ಹಂಗೆ ಹಿಂಗ ಅಂತ ಹೇಳ್ಕೊಂಡಿದ್ಕ ಅವರೇ ಕೊಡ್ಸಿದ್ರು. ಒಂದು ದಿನದಲ್ಲಿ ಸರ್ 4,000-5,000 ದುಡಿತಾ ಇದೆ ಸರ್. ಎಲ್ಲ ಕಳೆದು ನೈಟ್ ಅಂಡ್ ಡೇ, ನೈಟ್ ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ 5-6 ಗಂಟೆ ಗಾಡಿ ಓಡಿಸ್ತಾ ಇದ್ದೆ. ಒಂದ್ ಸ್ವಲ್ಪ ಹೊತ್ತು 1 ಅವರ್ 2 ಅವರ್ ನಿದ್ದೆ ಮಾಡ್ರೆ ನೈಟ್ 11 ಗಂಟೆ ಮೇಲೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ ಗಂಟೆ ಗಾಡಿ ಓಡಿಸ್ತಾ ಇದ್ದೆ. ಆತರ ಕೆಲ್ಸ ಕಷ್ಟಪಟ್ಟು ದುಡ್ದು ಇವ್ರ ಅಕೌಂಟ್ ಹಾಕಿದ್ರೆ ಅವ್ರ ಅಕ್ಕನ್ ಮಾತು ಅವ್ರ ಅಮ್ಮ ಮಾತು ಕೇಳ್ಕೊಂಡ್ ಸರ್, ಏನ್ ಮಾಡಿದ್ಯಾ ನೀನ್ ಅಂತ ಕೇಳ್ತಾರ ಸರ್. ಏನ್ ಮಾಡಿದ್ಯಾ ನೀನು? ನಾವು ದುಡ್ಕೊಂಡು ನಮ್ಮ ಮಗಳು ನಮ್ಮನ್ ಸಾಕ್ತಾ ಇರೋದು. ನಾನ್ ಕಷ್ಟಪಟ್ಟು ದುಡ್ಡು ಕೊಟ್ರೆ ತಾನೆ ಸರ್ ನಿನ್ ಮಗಳು ಸಾಕ್ತಾ ಇರೋದು. ಎಷ್ಟು ದುಡ್ಡು ಕೊಟ್ಟಿದ್ರಿ? 1,000 ಕೊಟ್ಟಿದೀನಿ ಸರ್, 1,000. ಈಗ ಅಂದಾಜ್ ಕ್ಯಾಬಲ್ಲಿ ಎಷ್ಟು ದುಡ್ದಿದ್ರಿ? ಕ್ಯಾಬಲ್ಲಿ ಏನಿಲ್ಲ, ಒಂದು 6 ತಿಂಗಳಾಗೈತೆ ಕ್ಯಾಬ್ ತಗೊಂಡವ್ರು. ಫೆಬ್ರವರಿ ತಿಂಗಳು ತಗೊಂಡಿರೋ ಕ್ಯಾಬ್. ಇವತ್ತೇನಿಲ್ಲ ಅಂದ್ರೂ ಒಂದು 2-3 ಲಕ್ಷ ದುಡ್ಡು ಕೊಟ್ಟಿದೀನಿ ಸರ್. ಅಷ್ಟು ದುಡ್ಡು ಕೊಟ್ಟಿದೀನಿ. ಏನು ನೈಟ್ ಅಂಡೇ ಕಷ್ಟಪಟ್ಟು ದುಡ್ಡು ಕೊಡೋದು. ಆ ಕ್ಯಾಬ್ ದುಡ್ಡು ಕೊಡೋದಲ್ದಿರ 20,000, 30,000, 50,000 ಎಷ್ಟ್ ಹಾಕ್ಬಿಟ್ಟಿದೀನೋ ಅವ್ರ ಅಕೌಂಟ್ಗೆ. ಅವ್ರ ಅಕೌಂಟ್ ಅಲ್ಲಿ ಅದ್ ಎಷ್ಟ್ ಹಾಕ್ಬಿಟ್ಟಿದೀನೋ ಅದ್ರ ಅರ್ಥನೇ ಇಲ್ಲ ನನಗೆ. ಅಂದ್ರೆ ಹುಡುಗಿ ಅಕೌಂಟ್ಗೆ. ಆಮೇಲೆ ಮೊನ್ನೆ ನನಗೂ ಅವಳಿಗೂ ಜಗಳ ಆಯ್ತು ಸರ್. ಒಂದು 20 ದಿನ ಆಯ್ತು ನನಗೂ ಅವಳಿಗೂ ಜಗಳ ಆಗಿ. ಅಂದ್ರೆ ಈ ಪ್ರೋಸೆಸ್ ಅಲ್ಲಿ ನೀವು ಇನ್ನೂ ಮದುವೆನೇ ಆಗಿಲ್ಲ? ಇನ್ನ ಮದುವೆನೇ ಆಗಿಲ್ಲ. ಬಟ್ ಒಂದೇ ಕಡೆ ಇದ್ದೀರಾ? ಒಂದೇ ಕಡೆ ಇದ್ವಿ, ಈಗಿಲ್ಲ. ಒಂದೇ ಕಡೆ ಇದ್ವಿ ಆ ಟೈಮಲ್ಲಿ. ಇದ್ವಿ ಒಂದೇ ಕಡೆ ಇದ್ವಿ. ಆಮೇಲೆ ತಿರ್ಗಾ ಜಗಳ 20 ದಿನ ಹಿಂದಿಂದ ಜಗಳ ಮಾಡಿದ್ರು. 20 ದಿನದಿಂದ ಜಗಳ ಮಾಡಿ ಅದೇ ಏನ್ ಮಾಡ್ತಾ ಎಲ್ಗೋದ್ರು GPS ಹಾಕ್ಸ್ಕೊಂಡ್ಬಿಟ್ಟಿದ್ರಲ್ಲ, ನಾನ್ ಎಲ್ಲಿ ನಿಲ್ಸಿದ್ರು ಅಲ್ಲಿ ಚೆಕ್ ಮಾಡೋದು, ಎಲ್ಲಿದೆ ಅಂತ ಕೇಳೋದು. ಎಲ್ಲಿ ನಿಲ್ಸಿದ್ರು ಯಾಕೆ ಇಷ್ಟೊತ್ತು ಇಲ್ಲಿ ನಿಲ್ಸಿದ್ಯ ಅಂತ ಕೇಳೋದು. ಎಷ್ಟಂತ ದುಡಿಯಕ್ಕಾಗುತ್ತೆ ಸರ್ ಒಂದ್ ಮನುಷ್ಯ? ಆತರ ನನ್ ಮೇಲೆ ಡೌಟ್ ಪಡೋದು. ನಾನ್ ಹೇಳ್ದೆ, ನೋಡಮ್ಮ ಕಷ್ಟ ಪಡ್ತಾ ಇದೀವಿ, ಇನ್ನೊಬ್ರ ಜೊತೆ ಇದ್ ಮಾಡ್ತಾ ಇಲ್ಲ, ನಾವು ಈ ತರ ಕಷ್ಟ ಪಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ ಜೀವನನೇ ತ್ಯಾಗ ಮಾಡಿ ಅವ್ರಿಗೆ ಮದ್ವೆ ಮಾಡ್ಕೊಂಡಿದ್ರು, ಅವ್ರಿಗೆ ಮದ್ವೆ ಆಗೈತೆ, ಇನ್ನೂ 2-3 ಲವರ್ಗಳ ಜೊತೆಗಿದ್ರು, ಅವೆಲ್ಲಾ ನನ್ನ ಮನ್ಸಲ್ಲಿ ಇದ್ರು ನಾನು ಇದ್ ಮಾಡ್ಕೊಂಡು ನನ್ನ ತಾಯಿ ಬಗ್ಗೆ ಕೆಟ್ಟದಲ್ಲಿ ಮಾತಾಡಿ, ನನ್ನ ತಂಗಿ ಬಗ್ಗೆ ಕೆಟ್ಟದಲ್ಲಿ ಮಾತಾಡ್ರಿ ನಾನು ಸಹಿಸ್ತೀನ ಸರ್. ಅವ್ರ ಬಗ್ಗೆ ಏನ್ ಮಾತಾಡ್ತಿದ್ರು? ಅದೇ ಕೆಟ್ಟದಲ್ಲಿ ನನ್ನ ಬಾಯಲ್ಲೇ ಬರ್ಬಾರ್ದು ಅಂತ ಮಾತಾಡ್ತಾರೆ ಈ ಪ್ರೋಗ್ರಾಮ್ ಅಲ್ಲಿ. ತುಂಬಾ ಜನ ಕೇಳ್ತಾ ಇರ್ಬೋದು ಈಗ.
ಅಂತ ಮಾತೇ ಮಾತಾಡ್ಬಾರ್ದು, ಆ ತರ ಮಾತಾಡ್ತಾರೆ. ಅಂತ ಕೆಟ್ಟ ಮಾತಂದ್ರೆ ಅಂತಿಂತ ಕೆಟ್ಟ ಮಾತು ಸಹಿಸಿಲ್ಲ ಸರ್ ನಾನು. ಅವ್ರು ಏನ್ ಮಾತಾಡಿದ್ರು 4ರಷ್ಟು ಕೆಟ್ಟದಲ್ಲಿ ನಾನು ಮಾತಾಡ್ಬಿಟ್ಟೆ, ಸಹಿಸಿಲ್ಲ ನಾನು. ಯಾಕಂದ್ರೆ ನನ್ನ ತಾಯಿ, ನನ್ನ ಜನ್ಮ ಕೊಟ್ಟಿರೋ ತಾಯಿ ಎಷ್ಟು ಕಷ್ಟಪಟ್ಟು ನನ್ನ ಎತ್ತಿ ಹೊತ್ತು ಸಾಕೊಳ್ಳೋ ನನಗ್ ಗೊತ್ತು. ನಿನ್ನ ತಾಯಿ ಎಷ್ಟು ಸಾಕು, ನಿನ್ನ ತಾಯಿ ಕೈಯಲ್ಲಿ ಈಗ ನಿಮ್ಮ ತಾಯಿನ ಸಾಕಕ್ ನೀನ್ ಎಷ್ಟು ಬಾಧೆ ಪಡ್ತಾ ಇದ್ದೆ. ನನ್ನ ತಾಯಿ, ನಾನು ಅವ್ರಿಗೆ ₹1 ದುಡ್ದಾಕೋ ವ್ಯಕ್ತಿ ಅಲ್ಲ ನಾನು. ಅವ್ರ ಹತ್ರನೇ ಕಿತ್ಕೊಂತಿನ ವ್ಯಕ್ತಿ ನಾನು. ನನ್ ಕಷ್ಟ ಅಂತ ಒಂದು ಫೋನ್ ಮಾಡಿದ್ರೆ ಎಷ್ಟ್ ಬೇಕು ನೀನ್ ಕೇಳು ಅಂತ ಆಗ್ತಾರೆ. ನನ್ನ ಹಾಸ್ಪಿಟ್ಲ್ ಇದ್ದಾಗೂ ನೀವು ₹1 ತೋರ್ಸೋರಲ್ಲ, ನನ್ನ ಹತ್ರ ಇದ್ರೆ ಮಾತ್ರ ನೀವು ತಿನ್ನೋರು. ಏನ್ ಮಾಡ್ದೆ ಅಂತ ಕೇಳ್ತಾರೆ. ನಾನು ಎಷ್ಟು ಮಾಡಿದೀನಿ ಸರ್ ಅವ್ರಿಗೆ ಅಂದ್ರೆ, ನನ್ನ ಕಾಲ್ಗಳು 2 ಇದ್ದು ಅವ್ರ ಮನೆಗ್ ಫೋಟೋ ಮಾಡಿಸ್ಕೊಂಡು ಪೂಜೆ ಮಾಡ್ಬೇಕು ಅವ್ರು. ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರು ಕೂಡ ಅವ್ರು ನೋಡ್ಕೊಂತಾ ಇಲ್ಲ ಸರ್. ನಾನು ನನ್ನ ಮನೆ ಮಗನಾಗ್ ನೋಡ್ಕೊಂಡಿದ್ದೆ. ನನಗೆ ಅವರು ಈ ತರ ಮೋಸ ಮಾಡ್ಬಿಟ್ಟು ತಿರ್ಗೇನಂತಾರೆ ಗೊತ್ತಾ, ಅವ್ನ ಯಾವನ್ನ ಫ್ರೆಂಡ್ ಕರ್ಕೊಂಬಂದ್ಬಿಟ್ಟು ನನ್ ಗಾಡಿ ಕೊಡು, ಅವ್ನ ಕೈ ಕೊಟ್ಕೊಳ್ಸು ಅಂತ ಕೇಳಿದ್ರು. ಅವ್ರ ಗಾಡಿ ನನ್ನ ಹತ್ರ ಇತ್ತಲ್ಲ, ನನ್ ಗಾಡಿ ಕೊಡು ಅಂತ ಕೇಳಿದ್ರು. ತಗೊಂಡೋಗಪ್ಪ ನಿಮ್ ಗಾಡಿ ಏನದ ಅಂತ ಹೇಳ್ಬಿಟ್ಟು, ಅವಳ ಫ್ರೆಂಡ್ 15 ವರ್ಷದ ಫ್ರೆಂಡ್ ಅಂತ ಅವ್ನ ಯಾರ ಒಬ್ಬ ಅವನ್ ಕಳ್ಸಿದ್ಲು. ಅವನ್ ಕೈಗ ಗಾಡಿ ಕೊಟ್ಟು 20 ದಿನ ಆಯ್ತು ಅವ್ರ ಕೈಗೆಲ್ಲ ತೊಳ್ಕೊಂಡು ಬಿಟ್ಬಿಟ್ಟೆ ಸರ್. ನಮ್ಮ ಕಷ್ಟ ನಾವು ನೊಂದಿದೀವಿ ಸರ್. ಗಂಡ್ಮಕ್ಳು ಹೆಣ್ಮಕ್ಳಿಗೆ ಮೋಸ ಮಾಡ್ತಾರಂತ ಜನ ಮಾತಾಡ್ಕೊಂತಾರೆ. ಹೆಣ್ಮಕ್ಳು ನಮಗ್ ಮೋಸ ಮಾಡಿದಾರೆ. ನಾವು ಸರ್ ಒಂದು ಡ್ರಿಂಕ್ಸ್ ಮಾಡಲ್ಲ, ಒಂದು ಪಾನ್ ಪರಾಕ್ ಹಾಕಲ್ಲ, ಒಂದು ಸಿಗರೇಟ್ ಸೇದಲ್ಲ, ಒಂದು ಕೆಟ್ಟ ಹ್ಯಾಬಿಟ್ ಏನಿಲ್ಲ ಸರ್. ಒಂದೇ ಒಂದು ಕೆಟ್ಟ ಹ್ಯಾಬಿಟ್ ಕಲ್ತಿದ್ದೆ. ಈ ಎಲ್ಲಾರು ಇಸ್ಪಿಟ್ ಆಡ್ತಾರಲ್ಲ, ಅದೊಂದು ಕಲ್ತಿದ್ದೆ ಸರ್. ಇಲ್ಲ ಅಂತ ಹೇಳಲ್ಲ ನಾನು. ನಿಮ್ಮ ಹತ್ರ ನೋಡ್ರಿ, ನೀವು ದೇವ್ರ ಇದ್ದಂಗಿದ್ದೀರಾ, ನೀವು ಒಬ್ರಿಗೆ ತಿಳುವಳಿಕೆ ಹೇಳೋರು. ನಿಮ್ ಮುಂದೆ ಹೇಳ್ತಾ ಇದೀನಿ, ಅದೊಂದು ಕಲ್ತಿದ್ದೆ, ಅದನ್ನು ಬಿಟ್ಬಿಟ್ಟೆ ಸರ್ ನಾನು. ಅದನ್ನು ಇದು ಹೆಂಡತಿ ಮಕ್ಕಳನ್ನ ಅಡ್ಡಿಕ ಕೆಲ್ಸ ಇದು. ಈ ಕೆಲ್ಸ ಮಾಡ್ಬಾರ್ದು. ಈ ಕೆಲ್ಸ ಮಾಡಿದ್ರೆ ನಮ್ದು ತಪ್ಪು. ಅದ್ರಲ್ಲೂ ಸುಮಾರು ದುಡ್ಡು ಕಳ್ಕೊಂಡ್ಬಿಟ್ಟಿದ್ದೆ ನಾನು. ಹುಡುಗರು ಸಹವಾಸ ಮಾಡಿ, ಫ್ರೆಂಡ್ಸ್ ಸಹವಾಸ ಮಾಡಿ, ಅದ್ರಲ್ಲೂ ತುಂಬಾ ದುಡ್ಡು ಕಳ್ಕೊಂಡು ಸಾಲಗಳು ಮಾಡಿ, ಎಲ್ಲಾ ಸಾಲ ನಮ್ಮ ಮನೇಲಿ ತೀರ್ಸಿದ್ರು ಸರ್. ಲಕ್ಷಾಂತರ ಗಟ್ಟೆ ಸಾಲ ಮಾಡ್ಬಿಟ್ಟಿದ್ದೆ ಅದ್ರ ಮೇಲೆ. ನನ್ ತಂದೆ ತಾಯಿ ತೀರ್ಸಿದ್ರು. ಆಮೇಲೆ ಇವಳು ಸಿಕ್ಕಿದ್ಲು. ಇವಳು ತಪ್ಪು ಮಾಡ್ಬಿಟ್ಟು ಇವಳೇ ಎಲ್ಲಾ ಮಾಡ್ಕೊಂಡು, ಈಗ ಇದೇ ಫಸ್ಟ್ ಯಾರು ಪರಿಚಯ ಆಗಿದೆ ಅಂತ ಹೇಳಿದ್ನಲ್ಲ ಸರ್, ಈಗ ತಿರ್ಗಿ ಅವಳ ಜೊತೆ ಪರಿಚಯ ಮಾಡ್ಕೊಂಡಿದ್ದಾಳೆ. ಮ್ಯಾಟ್ರಿಮೋನಿಗೆ ಫಸ್ಟ್ ಮಾಡ್ಕೊಂಡಿದ್ದಾಳಲ್ಲ, ಈಗ ಅವನ ಜೊತೆಲಿ ಈಗ ಅವಳು ಪ್ರೆಗ್ನೆಂಟ್. ಮದುವೆ ಆಗೈತೆ ಅವ್ರಿಗೆ? ಮದುವೆನೇ ಆಗಿಲ್ಲ. ನಾನಿದ್ದಾಗೆ ಪ್ರೆಗ್ನೆಂಟ್ ಅಂತ ಹೇಳಿದ್ಲು ಸರ್. ನಿನ್ಗೆ ಅಪ್ಪ ಇದಾಗಿರೋದು ಪ್ರೆಗ್ನೆಂಟ್ ಅಂತ ಹೇಳಿದ್ಲು. ನಾನು ಹೊಟ್ಟೆನೋ ಅಂತ ಇದ್ಲು, ವಾಂತಿ ಇದ್ಲು. ಹೋಗಿ ಹಾಸ್ಪಿಟಲ್ ಕರ್ಕೊಂಡೋದೆ. ತೋರ್ಸ್ದಾಗ ಪ್ರೆಗ್ನೆಂಟ್ ಅಂತ ಹೇಳಿದ್ರು. ನಮಗೂ ಖುಷಿ ಆಯ್ತು ಸರ್. ಬಿಡು, ನಾವು ಹಿಂಗು ಯಾವ್ದೋ ಒಂದ್ ಆಯ್ತು ಅಂತ ಮದುವೆ ಮಾಡ್ಕೊಳೋದು. ಅವಾಗೂ ಮದುವೆ ಮಾಡ್ಕೊಳಕ್ ತಯಾರಿಲ್ಲ. ಅವಾಗ ಅವ್ರ ಅಕ್ಕ ಅವ್ರೆಲ್ಲಾರು ಬೇಡ ಹಂಗೆ ಹಿಂಗೆ ಅಂತ ಇದ್ರು. ಆಮೇಲೆ ಅವ್ರ ಅಕ್ಕನವ್ರು, ನೋಡಮ್ಮ ನೀನ್ ಹಿಂಗೆ ಮಾಡ್ಕೊಂಡ್ರೆ ನಿನ್ ಮಗುಗೂ ಕೆಟ್ಟ ಹೆಸರು ತರಿಸ್ತೀಯಾ, ನಿನ್ಗೂ ಕೆಟ್ಟ ಹೆಸರು ತರ್ಸ್ಕಂತೀಯ ಅಂದಿದ್ಕ ಏನ್ ಮಾಡ್ಲು ಗೊತ್ತಾ ಸರ್, ಅದ್ಯಾವ್ದೋ ಮದುವೆ ಮಾಡ್ಕೊಂಡಿಲ್ ದಿನಾನೇನೆ ಇವಳೆ ತಾಲಿ ಕಟ್ಕೊಂಡ್ಲು, ಕಾಲುಂಗ್ರ ಹಾಕೊಂಡ್ಲು, ಎಲ್ಲ ಹಾಕೊಂಡ್ಲು, ಮದ್ವೆ ಆಗೈತೆ ಅಂತ ಸುಳ್ಳು ಹೇಳಿದ್ಲು ಅವ್ರ ಮನೇಲಿ. ಆಕಡೆ ತಲೆ ಕಟ್ಕೊಂಡ್ಲು. ಯಾಕಂದ್ರೆ ಅದಕ್ಕ ಅದ್ಯಾವ್ದೋ ಭಕ್ತ ಪ್ರಹ್ಲಾದದಲ್ಲಿ ಹುಡುಗ ಇದ್ದಾನಲ್ಲ ಸರ್, ಅದೇನೋ 15 ದಿನ ಮದ್ವೆ ಮಾಡ್ಕೊಂಬಾರ್ದು ಅಂತ ಇತ್ತು ನೋಡ್ರಿ. ಮೊನ್ನೆ ಒಂದು 2-3 ತಿಂಗಳ ಹಿಂದೆ, ಆಷಾಢ ಬರಕ್ಕಿಂತ ಮುಂಚೆನೆ ಅವಾಗ ಮದ್ವೆ ಮಾಡ್ಕೊಂಬಾರ್ದು ಅಂತ ಹೇಳಿದ್ರು. ಇವಳು ಆಯ್ತು ಅಂತ ಹೇಳಿ ಕಟ್ಕೊಂಡಿದ್ಲು. ಈಗ 6 ತಿಂಗಳು ನಂದೇ ಅದು, ನಂದೇ ಆ ಮಗು. ನಂದು ಬ್ಯಾರೆದ ಅನ್ನಕ್ಕಾಗಲ್ಲ. ಯಾಕಂದ್ರೆ ನನ್ ಜೊತೆಗೆ ಇದ್ಲು ಅವಾಗ ಒಂದು 8-9 ತಿಂಗಳು, 1 ವರ್ಷ ನನ್ ಜೊತೆಗೆ ಇದ್ಲು. ಇವಾಗ 6 ತಿಂಗಳಾಗೈತೆ ಅವಳಿಗೆ. ತಾಲಿ ಕಟ್ಕೊಂಡು ಇನ್ನು ಕಟ್ಕೊಂಡಿಲ್ಲ. ನಾನ್ ಹಂಗೂ ಅಂದೆ, ನೋಡಮ್ಮ ನೀನ್ ಹಿಂಗೆ ಮಾಡ್ಕೊಂಡಿದ್ರೆ ಸರಿ ಬರಲ್ಲ, ಇದು ಮದ್ವೆ ಮಾಡ್ಕೋ. ಎಲ್ಲ ಒಂದು ಗುಡಿಸ್ಲಾ ಇಲ್ಲ ಇನ್ನೊಂದ್ ದೇವಸ್ಥಾನದಾಗ ಎಲ್ಲ ಒಂದ್ರಾಗ ನಿನ್ ತಾಲಿ ಕಟ್ಕೊಂಡು ಜೀವನ ಮಾಡೋಣ. ನೀನ್ ಏನೇ ಮಾಡು, ನಿನ್ಗೆ ಎಷ್ಟೇ ಕಷ್ಟ ಆದ್ರೂ ನಾನ್ ನೋಡ್ಕೊಂತೀನಿ, ನಿನ್ಗೆ ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳ. ಆಯ್ತು ಅಂತೆಲ್ಲ ಒಂದ್ಕಿತ ಕೇಳ್ತಾಳೆ. ಅವ್ರ ಅಕ್ಕ ಇದ್ದಾಳಲ್ಲ ಸರ್, ಅವ್ರ ಮನೆಗೆ ಗಂಡ ಬಿಟ್ಟು ಬಂದಿರೋ ಅಕ್ಕ, ಅವ್ರ ಅಕ್ಕ ಹೇಳ್ತಾಳೆ, ಆಗ್ಬೇಡ. ಯಾಕಂದ್ರೆ ನಾನ್ ಮದುವೆ ಮಾಡ್ಕೊಂಡು ಇವ್ ಮಕ್ಳಾಗ್ಬಿಟ್ರೆ ಇಲ್ಲಿ ಇವಳ ಆಸ್ತಿ ಏನೋ ಅವ್ರ ಮಗನು ಸಿಗಲ್ಲ. ಇವಳ ಹೆಸರಲ್ಲಿ ಒಂದ್ ಮನೆ ಇದೆ. ಅವರೆಲ್ಲ ಅದಕ್ಕೆ ಕಾಯ್ತವ್ರೆ, ಅದ್ರ ಕಾಯ್ತಾ ಇದಾರೆ. ನಾನು ಸಿಗಲ್ಲ ಅಂತ. ನಾನ್ ಮದ್ವೆ ಮಾಡ್ಕೊಂಡ್ಬಿಟ್ರೆ ಇವಳಿಗೆ ಮಕ್ಳಾಗ್ಬಿಟ್ರೆ ಇವ್ರಿಗೆ ಹೆಂಗು ಸಿಗಲ್ಲ, ಇವ್ರ ಮಕ್ಳಿಗೆ ಇವ್ರು ಮಾಡ್ಕೊಂಡ್ಬಿಡ್ತಾರೆ. ನಾನು ಅದು ಹೇಳ್ದೆ ಸರ್,
ನನಗೆ ಏನು ಬೇಡಮ್ಮ, ಎಲ್ಲ ಅವ್ರ ಹೆಸರು ಬರ್ದಿಕ್ಬಿಟ್ಟು ಅವ್ರ ಹೆಸರಿಗೆ ಕೊಡು, ಯಾಕಂದ್ರೆ ನನಗೆ ಇರೋದು ಸಾಕು. ನಾನು 100 ದೇವನಹಳ್ಳಿ ಸರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ನಾನೇನು ಇಷ್ಟೊತ್ತು ಹೇಳಿಲ್ಲ, ನಾನು 100 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿ ಇತ್ತಾವ, ನಮ್ಮ ಹೆಸರು, ನಾನು 100 ಇರೋದು ಅಲ್ಲಿ. ನಂದು 2 ಎಕರೆ ಇದೆ, ನಾನು ಇಬ್ರು ಅಣ್ಣ ತಮ್ಮದ್ರು. ನನ್ಗೊಂದ್ ಎಕರೆ ಬರ್ದೆ, ನನ್ನ ತಮ್ಮನ್ಗೊಂದ್ ಎಕರೆ ಬರ್ತೈತೆ. 2 ಸೈಟ್ ಇದಾವೆ, ಅವನ್ಕೊಂದ್ ಸೈಟು ನನ್ಗೊಂದ್ ಸೈಟು, ಒಂದ್ ಸ್ವಂತ ಮನೆ ಐತೆ. ಆ ಮನೇಲಿ ಯಾರೇ ಇರ್ಲಿ ನನಗೆ ಇಷ್ಟು ಬರ್ತೈತೆ, ಒಂದು ಇಷ್ಟೇ ಬರ್ತೈತೆ ಸಾಕು, ನಾನು ಜೀವನ ಮಾಡ್ತೀನಿ. ನನ್ನ ಹೆಂಡತಿ ನನ್ನ ಮಕ್ಕಳು ಸಾಕಷ್ಟು ದೇವ್ರು ನನಗೆ ಕೊಟ್ಟವನೆ, ನನ್ಗೇನ್ ಕೊಟ್ಟಿಲ್ಲ ಅಂತ ಏನಿಲ್ಲ, ದೇವ್ರು ನನಗೆ ಕೊಟ್ಟವನೆ. ಬಂದು ನಮ್ಮ ಮನೇಲಿ ಸಂಸಾರ ಮಾಡಮ್ಮ ಅಂದ್ರೆ ಏನ್ ಸರ್ ತಪ್ಪಿದು? ಬರ್ಲಿಲ್ಲ. ನಾನ್ ಬರಲ್ಲ, ನಾನ್ ನಮ್ಮ ಅಮ್ಮನ ಮನೆಗೆ ಇರ್ತೀನಿ, ನಮ್ಮ ಅಮ್ಮನ್ ನೋಡ್ಕೊಳೋರು ಯಾರು ಇಲ್ಲ, ನಮ್ಮ ಅಕ್ಕನ್ ನೋಡ್ಕೊಳೋರು ಯಾರು ಇಲ್ಲ, ನಮ್ಮ ಅಕ್ಕನ ಮಗನ್ ನೋಡ್ಕೊಬೇಕು, ನನ್ನ ನಂಬ್ಕೊಂಬಂದ್ ಬಿದ್ದವ್ರೆ. ಆಯ್ತಮ್ಮ ಸರಿ, ನಿಮ್ಮ ಅಕ್ಕನ್ ನೋಡ್ಕೊ, ನಿಮ್ಮ ಅಮ್ಮನ್ ನೋಡ್ಕೊ, ಅದಕ್ಕೂ ಎಲ್ಲ ಬೇಕಾ ನಾನೇ ತಂದಾಕ್ತೀನಿ, ನಾನೇ ಮಾಡ್ತೀನಿ, ನನ್ನ ಮದುವೆ ಮಾಡ್ಕೊಂಡ್ರೆ ಏನ್ ಸರ್ ತಪ್ಪು? ಮದ್ವೆ ಮಾಡ್ಕೊಳ ಯೋಗ್ಯತೆ ಇಲ್ಲ, ಬಾಳ ಯೋಗ್ಯತೆ ಇಲ್ಲ. ಅವನ ಜೊತೆಲಿ ಅಲ್ಲಿ ಸುತ್ತೋದು, ಇವನ್ ಜೊತೆಲಿ ಇಲ್ಲಿ ಸುತ್ತೋದು. ಇವಾಗ ಆ ಮಗು ಹುಟ್ಟುತ್ತದೆ, ನಾಳೆ ದಿನ ಆ ಮಗು ಯಾರು ತಂದೆ ಅಂತ ಕೇಳ್ಬೇಕು ಸರ್, ಯಾರು ಇದು ಅಂತ ಕೇಳ್ಬೇಕು. ಈಗ ನನ್ನ ಹತ್ರ ನಾನಿದ್ರೆ ನಾನ್ ಇವತ್ತಲ್ಲ ನಾಳೆ, ಅವ್ರು ನಮಗ್ ಬೇಕಿಲ್ಲ, ಅವರು ನನಗೆ ಏನೇ ಬಂದ್ರು ಹತ್ರಕ್ ಸೇರ್ಸಲ್ಲ. ನಾನು ನಾಳೆ ದಿನ ಮಗು ಕರ್ಕೊಂಡ್ ಬರ್ತಾರೆ, ನನ್ನ ಮಗು ಬರ್ಲಿ, ನನ್ ಮಗು ಬಂದ್ರೆ ನನ್ನ ಮಗುಕ್ ನಾನು ಏನ್ ಬೇಕಾ ಮಾಡ್ತೀನಿ. ಅದು ನಾನು ಎಲ್ಲ ಚೆಕ್ ಮಾಡ್ತೀನಿ, ನನ್ ಮಗು ಅಂತ ನಾನು ಒಪ್ಪೋದು, ಹಂಗೆ ನಾನು ಒಪ್ಪಲ್ಲ. ಏನ್ ಸಾರ್, ನಾನು ಒಪ್ಪಲ್ಲ. ನಾನೆಲ್ಲ ನಿಮ್ದೇ ಅಂತ ಹೌದು, ಅದು 100% ಅದ್ ನಂದು ನಂಬಿಕೆನೆ, ನಾನು ಇಲ್ಲ ಅಂತ ಹೇಳಲ್ಲ. ಅವ್ರು ಹಂಗ್ ಬಂದ್ರೆ ನನ್ನ ಮಗನ್ ಕರ್ಕೊಂತೀನಿ, ನಮ್ಮ ಮಗಳಾಗ್ ಹುಡ್ತಾಳೋ, ಇನ್ನೊಬ್ಬ ಹುಡ್ತಾರೋ, ಮಗನೇ ಹುಡ್ತಾನೋ, ಇಲ್ಲ ಇನ್ನೊಬ್ಬ ಹುಡ್ತಾರೋ, ಇಲ್ಲ ಕೋತಿ ಹುಡ್ತದ, ನಾಯಿ ಹುಡ್ತದ, ನನ್ ಸೇರಿರೋದು. ನನ್ ಮನೆಗ್ ಬರ್ತಾ ಬರ್ಲಿ, ನನ್ ಸಾಕ ಜವಾಬ್ದಾರಿ ನಂದಿರ್ಲಿ. ಇವ್ರನ್ನ ಹತ್ರಕ್ಕಂತ ಸೇರ್ಸೋ ವ್ಯಕ್ತಿ ಅಲ್ಲ ಇನ್ಮೇಲೆ. ಸರ್ ತುಂಬಾ ಮೋಸ ಮಾಡಿದ್ದಾರೆ ಸರ್ ನನ್ಗೆ, ತುಂಬಾ ಮೋಸ ಮಾಡಿ, ತುಂಬಾ ನಡುದಾರಲ್ಲಿ ಕೈ ಬಿಟ್ಟು, ಬೆಂಗಳೂರಿಂದ ನಮ್ಮೂರ್ಗ್ ನಡ್ಕೊಂಡ್ ಬಂದಿದ್ದೀನಿ, ಯಶವಂತಪುರದಿಂದ ದೇವನಹಳ್ಳಿ ಗಂಟ ನಡ್ಕೊಂಡ್ ಹೋಗಿದ್ದೀನಿ ಸರ್ ನಾನು. ಅವ್ರ ಕಾರ್ ಕಿತ್ಕೊಂಡಿದ್ಕ ಅವ್ರ ಫ್ರೆಂಡ್ ಹತ್ರ ಕರ್ಸ್ಕೊಂಡು ಕಾರಿಸ್ಕೊಂಡ್ಬಿಟ್ರು. ಅದ್ ಮನ್ಸಲ್ಲಿ ನೆನ್ಸ್ಕೊಂಡು ಕಾಲಲ್ಲಿ ಚಪ್ಲಿ ಕೂಡ ಚಪ್ಲಿ ಎಲ್ಲ ಬಿಸಾಕ್ಬಿಟ್ರು ನಡ್ಕೊಂಡ್ ಬಂದಿದ್ದೀನಿ ಮನೆ ಗಂಟ. ನೈಟ್ 9 ಗಂಟೆ ಕಾರಿಸ್ಕೊಂಡಿತ್ತು, ಬೆಳಗಿನ ಜಾವ ಗಂಟ ನಡ್ಕೊಂಡ್ ಬಂದಿದ್ದೀನಿ ಸರ್ ಅಲ್ಲಿಂದ. ನಾನು ಅಲ್ಲಿ ಕುತ್ಕೊಳೋದು, ಇಲ್ಲಿ ಕುತ್ಕೊಳೋದು, ಅಲ್ಲಿ ಕುತ್ಕೊಳೋದು, ಯೋಚನೆ ಯಾಕಪ್ಪ ನನ್ಗಿಂತ ಆಗ್ಬಿಡ್ತು. ಯಾರಿಗೂ ಮೋಸ ಮಾಡೋ ವ್ಯಕ್ತಿ ಅಲ್ಲ ನಾನು, ಒಬ್ರಿಗೂ ಮೋಸ ಮಾಡಿಲ್ಲ. ಅಂದ್ರೆ ಆ ಟೈಮಲ್ಲಿ ಡಿಪ್ರೆಷನ್ ಅಲ್ಲಿ ಇದ್ರಾ? ಯಾರಿಗೂ ಮೋಸ ಮಾಡಿಲ್ಲ ನಾನು, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಾನು ಅಯ್ಯೋ ಅಂದವ್ರಿಗೆಲ್ಲ ನಾನು ಹೆಲ್ಪ್ ಮಾಡಿದ್ದೀನಿ. ನನ್ಗೆ ಯಾರು ಅಯ್ಯೋ ಅಂತಾರ ನನ್ ಮುಂದೆ ಇದ್ ಮಾಡೋರ್ಗೆಲ್ಲರಿಗೂ ನಾನು ಹೆಲ್ಪ್ ಮಾಡಿದ್ದೀನಿ. ನನಗೆ ಯಾಕಪ್ಪ ದೇವ್ರ ಇಂತ ಕಷ್ಟ ಕೊಟ್ಬಿಟ್ಟ, ಯಾಕಪ್ಪ ದೇವ್ರೆ ಅಂತ ಎಷ್ಟು ಇದ್ ಮಾಡ್ಕೊಂಡು ಅವಾಗ ಅನ್ಕೊಂಡೆ ನಾನು, ಇವ್ರು ಒಳ್ಳೆಯರಲ್ಲ, ಇವ್ರು ತುಂಬಾ 3rd ಕ್ಲಾಸ್ ಜನ, ಇವ್ರು ಕೆಟ್ಟೋರ. ನಾನ್ ಸಾರ್ ಅವಳು ಮದ್ವೆ ಮಾಡ್ಕೊಂಡು ಎಲ್ಲ ಆಗಿದ್ರು ನಾನು ಜೀವನ ಕೊಡ್ತೀನಿ ಅಂತ ಬಂದಲ್ಲ ಸರ್, ನನ್ನಂತ ಹುಡುಗ ಸಿಕ್ಬೇಕಂದ್ರೆ ಅವಳು ಇನ್ನೇನ್ ಸರ್ ಮಾಡಿರ್ಬೇಕು? ಎಲ್ಲ ಗೊತ್ತಿದ್ರು ನಾನು ಮದ್ವೆ ಮಾಡ್ಕೊಂಡು ನೀನ್ ಸಾಕ್ತೀನಿ, ನಿನ್ನಿಂದ ನನ್ಗೇನು ಅದು 1 ರೂಪಾಯಿ ಅಧಿಕ ಇಲ್ಲ, ನಾನೇ ನಿನ್ಗೆಲ್ಲ ತಂದು ಕೊಟ್ಟು ಸಾಕ್ತೀನಿ ಅಂತ ನಾನು ಒಪ್ಕೊಂಡ್ರೆ ಏನ್ ಸರ್ ಬೇಕಿನ್ನ? ಈ ಒಟ್ಟಾರೆ ಈ ದಾರಿಯಲ್ಲಿ ನಾನು ಮಾಡಿದ ತಪ್ಪು ಇಂತಿಂತದ್ ಸರ್ ಅಂತ ಬಂದಾಗ ನಿಮಗೇನ್ ಕಣ್ಮುಂದ್ ಕಾಣಿಸುತ್ತೆ? ಅದೇ ಸರ್, ನಾನು ಇವ್ರು ಸವಾಸ ಮಾಡಿತ್ತು ತಪ್ಪು ಒಂದು ಫಸ್ಟ್. ಇವ್ರಿಗೆಲ್ಲ ಕೇಳ್ದಾಗ ದುಡ್ಡು ಕೊಟ್ಟಿದ್ ತಪ್ಪು, ಇವ್ರ ಕಷ್ಟಕ್ ನಾನು ಆಗಿದ್ ತಪ್ಪು. ಇವೆಲ್ಲ ನಾನು ಮಾಡಿಲ್ಲ ಅಂದಿದ್ರೆ ಅವ್ರು ಇಷ್ಟು ಮುಂದುವರ್ತಾನವ್ರಿಲ್ಲ. ಇವ್ರು ಏನೇ ಇರ್ಲಿ ಸರ್, ಒಂದು ಉಪ್ಪಿಲ್ಲ ಅಂದ್ರು ನನ್ಗೆ ಹೇಳೋರು, ಮನೇಲಿ ಉಪ್ಪು ಕೂಡ ಇಲ್ಲ ಅಂದ್ರು ನನ್ಗೆ ಹೇಳೋರು. ನಾನು ನಮ್ಮನೆ ಅಂತ 1000 ಗಟ್ಲೆ ಅವಳ ಅಕೌಂಟ್ ಅಲ್ಲಿ ಹಾಕಿರೋ ದುಡ್ಡು ಲೆಕ್ಕ, ನಾನು ಕಂಪ್ಲೇಂಟ್ ಏನಾಗ ಕೊಟ್ಬಿಟ್ರೆ, ಅವಳು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾನು ಕಂಪ್ಲೇಂಟ್ ಕೊಟ್ಬಿಟ್ರೆ ಅವಳ ಅಕೌಂಟ್ ಚೆಕ್ ಮಾಡ್ಬಿಟ್ರೆ ಎಷ್ಟು ನನಗೆ ಮೋಸ ಮಾಡೋರು ಗೊತ್ತಾ ಇವ್ರು ಎಷ್ಟು ನನಗೆ ಮೋಸ ಮಾಡಿದಾರೆ, ಅಷ್ಟಿಷ್ಟು ಮೋಸ ಮಾಡಿಲ್ಲ. ನೀವು ಹಿಂದೆ ಮಾಡ್ತಿದ್ದ ಅದೇ ಕೆಲಸವನ್ನ ಈವರೆಗೂ ನೀವು ಮಾಡಿದ್ರೆ ಹೇಗಿರ್ತಿದ್ರಿ ನೀವು? ಅಯ್ಯೋ, ಅದನ್ನೇ ಸರ್ ಹೇಳಿಲ್ವಾ ಸರ್, ನಾನು ಅಲ್ಲಿ ಬರ್ತಾ ಇದ್ರೆ ಇಲ್ಲಿ ಪ್ರಕಾಶ ಬರ್ತಾ ಇದ್ದ ಅಂತ ಹೇಳೋರು. ಈಗ ಅಷ್ಟು ಗಮ್ಮನ್ನೋದು, ಯಾವ ಒಳ್ಳೊಳ್ಳೆ ಬ್ರ್ಯಾಂಡ್ ಒಳ್ಳೊಳ್ಳೆ ಶೂ ಹಾಕೇನೆ, ಚಪ್ಪಲಿ ಹಾಕೇನೆ, ಒಳ್ಳೆ ಪರ್ಫ್ಯೂಮ್ ಹಾಕೇನೆ, ಹೆಂಗಿದ್ದೆ ಗೊತ್ತಾ ನಾನು? ಈಗ ಏನ್ ಇಲ್ದಿರ ತಿರ್ಬೋಕಿ ತರ ಆಗ್ಬಿಟ್ಟೆ ಸರ್ ಅವ್ರು ಸವಾಸ ಮಾಡಿ. ನಮ್ಮ ಮನೇಲಿ ಈಗೂ ಹೇಳ್ತಾರೆ ನಮ್ಮ ತಾಯಿಯವರು, ನೀನು ಈಗಲೂ ಮದುವೆ ಮಾಡ್ತೀನಿ, ನಿನ್ ಮೊದ್ಲು ಹೆಂಗಿದ್ದೆ ಹಂಗ್ ಮಾಡ್ತೀನಿ, ನಾನ್ ಮಾಡ್ತೀನಿ, ನೀನ್ ಮೊದ್ಲು ಹೆಂಗಿದ್ದೆ ಹಂಗ್ ಮಾಡ್ತೀನಿ ಅಂತ ನನ್ನ ತಾಯಿಯವ್ರು ನನ್ಗೀಗ ಧೈರ್ಯ ಕೊಡ್ತಾರ. ನೋಡಿ, ಒಂದು ತಪ್ಪು ನಿರ್ಧಾರ, ಹೌದು ಸರ್, ತಪ್ಪು ಆಯ್ಕೆ ಜೀವನವನ್ನ ಬೀದಿಗೆ ತಂದು ನಿಲ್ಸುತ್ತೆ ಅನ್ನೋದಕ್ಕೆ ನೀವು ಉದಾಹರಣೆ.
ಅಲ್ಲ ಸರ್ ಬದುಕಲ್ಲಿ ಮುರುತೂಟ ಇರ್ಬೋದು, ತಾಯಿ ತಂದೆ ಇರ್ಬೋದು, ಅಥವಾ ಇನ್ನೂ ಎಲ್ಲ ಸುಧಾರಿಸ್ಕೊಳ್ಳಿಕ್ಕೆ ಅವಕಾಶ ಇರ್ಬೋದು. ಆದ್ರೆ ಒಳಗಿನ ನಿಮ್ಮ ಸ್ಥಿತಿ ಇಲ್ಲಿ ಇವತ್ತು ಎಲ್ಲಿಗೆ ಬಂದು ನಿಂತಿದೆ, ಒಳಗಿನಿಂದ ಒಬ್ಬ ವ್ಯಕ್ತಿಯಾಗಿ ಎಷ್ಟು ಕುಸಿದು ಹೋಗಿದ್ದೀರಿ ಹೌದು ಸರ್. ನೋಡಿ. ಎಷ್ಟು ಕುಸಿದು ಹೋಗಿದ್ದೀನಂದ್ರೆ ಆಯ್ಕೆ ಮಾಡಿದ್ದು ಅಥವಾ ಒಂದು ಮದುವೆ ಆಗಿತ್ತು ಅದೆಲ್ಲ ಹೇಳಿ ಆದ್ಮೇಲೂ ನೀವು ಆಯ್ಕೆ ಮಾಡಿದ್ದು ಅದು ನಿಮ್ಮೊಂದು ದೊಡ್ಡ ಗುಣ ಅಂತಲೇ ಕರೆಯೋಣ. ಅಂದ್ರೆ ಲೋಕದಲ್ಲಿ ಒಂದು ಮದುವೆ ಅಥವಾ ಈ ತರದ ವಿಚಾರಗಳು ಬಂದಾಗ ಎಲ್ಲದಕ್ಕೂ ಒಂದು ರಾಜಮಾರ್ಗ ಇದೆಯಪ್ಪ. ನಿನ್ನ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಅಲ್ಲ ಆಯ್ತು ಅವ್ರ ಮನೆಗೆ ಉಪಕಾರ ಮಾಡಿದ್ದು ಬೇರೆ, ಆದ್ರೆ ನಿನ್ನ ಹೆತ್ತವರನ್ನ ಅಥವಾ ಈ ನಿನ್ನ ಹುಟ್ಟಿ ಬಾಡಿ ಬೆಳೆದ ಸಂಸ್ಕಾರದ ಆ ಹಿರಿ ಬೇರುಗಳನ್ನ ನೀನು ಬಿಟ್ಟು ದೂರ ಹೋಗಿದ್ದೆ, ನೀನು ಅವತ್ತೇ ಬಿದ್ದು ಹೋದೆ. ಹೌದು. ಮನೆ ಅಪ್ಪ ಅಮ್ಮನ ಹತ್ರ ಇದ್ದು ಏನ್ ಬೇಕಾದ್ರೂ ಮನೆ ಹತ್ರ ಬಂದು ಇಸ್ಕೊಂಡು ಹೋಗು, ಎಲ್ಲೇ ಹೋದ್ರು ನಾನು ಮನೆಗೆ ಬಂದಿರ್ತೀನಿ, ನೀನು ಮದುವೆ ಆಗೋವರೆಗೂ ಈಗ ಭೇಟಿ ಆಗೋದು ಓಕೆ, ಪರಸ್ಪರ ಪ್ರೀತಿ ಮಾಡೋದು ಓಕೆ, ಆದ್ರೆ ನನ್ನ ಮನೆ ಬಿಟ್ಬಿಟ್ಟು ಅಲ್ಲೆಲ್ಲೋ ಅವಳಿಂದ ಹೋಗ್ಬಿಟ್ಟು ನಾನು ಅಲ್ಲೆಲ್ಲೋ ಏನೋ ಮಾಡ್ಕೊಂಡು ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಸ್ನಾನ ಮಾಡ್ಕೊಂಡು ಯಾವಾಗ ಬದುಕಿಗೆ ನೀವು ಅಂದ್ರೆ ಒಬ್ಬ ಪ್ರೀತಿಸೋರನ್ನ ಅವ್ರಿಗೆ ದಾಸರಾಗೋದು ಅಂದ್ರೆ ಅರ್ಥ ನನ್ನವ್ರನ್ನೆಲ್ಲ ಬಿಟ್ಟು ಹೋಗೋದು ಅಂತ ಅಲ್ಲ. ಹೌದು. ಅಂದ್ರೆ ಯಾವಾಗ ನೀವು ಹುಚ್ಚು ನಾಯಿ ತರ ಹಿಂದೆ ಅಲಿಯೋಗ್ ಶುರು ಮಾಡಿದ್ರೆ, ಹುಚ್ಚು ನಾಯಿ ತರ ತನ್ನ ಬೇರುಗಳನ್ನು ಕಟ್ ಮಾಡ್ಕೊಂಡು ಅವಳಿಂದ ಹೋಗ್ಲಿಕ್ಕೆ ಶುರು ಮಾಡಿದ್ರೆ ಅಷ್ಟು ಸಾಕಿತ್ತಲ್ವ ಅವ್ರು ನಿಮ್ಮನ್ನ ಆಟ ಆಡಿಸ್ಲಿಕ್ಕೆ. ಪ್ರೀತಿ ವಿಚಾರದಲ್ಲಿ ಅಂತ ಅಲ್ಲ, ಯಾವುದೇ ವ್ಯವಹಾರ ಆಗ್ಲಿ, ಸಂಬಂಧಗಳಾಗ್ಲಿ, ರಾಜಕಾರಣ ಯಾವುದಾದ್ರೂ ಅಷ್ಟೇ, ನೀವು ಆ ಮಟ್ಟಿಗೆ ಹುಚ್ಚಾಗಿದ್ದೀರಿ ಅಂತ ಕನ್ಫರ್ಮ್ ಆದ್ಮೇಲೆ ಆಟಗಳು ಶುರು ಆಯ್ತವೆ. ಹೌದು ಸರ್. ಅಲ್ಲಿವರೆಗೂ ಸ್ಟಾರ್ಟಿಂಗ್ ಅಲ್ಲಿ ಹಂಗ ಆಟ ಆಡ್ಸಕ್ ಶುರು ಮಾಡ್ಬಿಟ್ರೆ ಬಿಟ್ಟು ಹೋಗ್ಬಿಡ್ತೀರಾ. ನಿಜ. ಆದ್ರೆ ನೀವು ಹುಚ್ಚರಾಗಿದ್ದೀರಿ, ನಿಮಗೆಲ್ಲ ಭರವಸೆ ಕೊಟ್ಟು, ನಿಮಗೆಲ್ಲ ಆಶ್ವಾಸನೆ ಕೊಟ್ಟು, ನಿಮ್ಮನ್ನು ಹುಚ್ಚರಾಗಿಸಿ, ನಿಮ್ಮನ್ನ ಅಷ್ಟು ಹುಚ್ಚರ ರೀತಿ ಮಾಡಿಸಿದಾಗ ಅಲ್ಲಿಂದ ಆಟಗಳು ಶುರು. ಅಂದ್ರೆ ಎಲ್ಲಾ ತಾಯಿ ಹೆಣ್ಮಕ್ಳು ಹಾಗಿರೋದಿಲ್ಲ. ಬಟ್ ನೀವು ಮಾಡಿದ ಬಹಳ ದೊಡ್ಡ ತಪ್ಪು ಅಂದ್ರೆ ನಿಮ್ಮ ತಂದೆ ತಾಯಿಗಳು ಬದುಕಿದ್ದ ಜೀವಂತವಾಗಿ ಇದ್ರು, ಇನ್ನು ಸತ್ತಿರ್ಲಿಲ್ಲ. ಹೌದು. ಆದ್ರೆ ಒಬ್ಬ ಮಗನಾಗಿ ನೀವು ಖರ್ಚು ಮಾಡಿ ಕಷ್ಟಪಟ್ಟು ದುಡಿದ ಹಣವನ್ನ ಖರ್ಚು ಮಾಡಿದ ರೀತಿ, ಪೋಲ್ ಮಾಡಿದ ರೀತಿ, ಮತ್ತೆ ಆ ಎಂಡ ಕುಡಿತ ಚಟ ಇರ್ಲಿಲ್ಲ ಅಥವಾ ಇನ್ನೇನೂ ಇರ್ಲಿಲ್ಲ, ಇದು ಚಟವೇನಪ್ಪ. ಹೌದು ಸರ್. ಅವೆಲ್ಲದಕ್ಕಿಂತ ದೊಡ್ಡ ಚಟ ಇದು. ಹೌದು. ಯಾರೋ ಒಬ್ಬ ಕುಡ್ದು ತಿಂಗಳಿಗೆ ಒಂದು 10,000 ಖಾಲಿ ಮಾಡಿದ್ರೆ, ಒಂದು 20,000 ಖಾಲಿ ಮಾಡಿದ್ರೆ, ನೀವು ಹೀಗೆ ನಿಮ್ಮ ಭಾವನೆಗೆ ಬೆಲೆ ಕೊಡದವ್ರಿಗೋಸ್ಕರ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ರಲ್ಲ, ನೀವು ದೊಡ್ಡ ಚಪಲ್ಗಾರರನ್ನೇ ಅಥವಾ ನೀವು ನಿಜವಾಗ್ಲೂ ಚಟ ಇರ್ತಕ್ಕಂಥವ್ರು ಅಂತ. ಹೌದು ಹೌದು. ಆದ್ರೆ ಇವತ್ತು ಅಂದ್ಕೊಳ್ಬಹುದು, ಬಹುಶಃ ಹೀಗೆ ಒಂದು ಸಂಬಂಧಕ್ಕೆ ನಿಯತ್ತಾಗಿಲ್ಲದ ಒಬ್ಬ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಬೇಗ ತಮ್ಮ ಮುಖವಾಡಗಳನ್ನ ತೋರಿಸಿ ನಿಮ್ಮ ಜೀವನದಿಂದ ಕೈ ತೊಳ್ಕೊಂಡು ನೀವ್ ಆಚೆ ಬರ್ಬೇಕು, ಇಲ್ಲ ಅವ್ರು ಹೋಗ್ಬೇಕು. ಇಲ್ಲಾಂದ್ರೆ ನಿಮ್ಮ ಜೀವನ ತೀರಾ ಎದ್ದೇಳಕ್ಕಾಗ್ದಿರೋ ಸ್ಥಿತಿಗೆ ಬಂದಿದ್ರೆ, ಇವತ್ತು ಇಷ್ಟು ತಾಯಿ ತಂದೆ ಇದ್ದಾರೆ, ಅಟ್ಲೀಸ್ಟ್ ಅವ್ರು ಈಗ ನಿಮ್ಮನ್ನ ಮೇಲಕ್ಕೆ ಎತ್ತುತ್ತಾರೆ, ನಿಮಗೆ ಶಕ್ತಿ ಇದೆ, ಬರ್ತೀರಾ. ಆದ್ರೆ ಇನ್ನೂ ಒಂದ್ 20 ವರ್ಷ ಮದ್ವೆ ಆಗಿ ಒಂದ್ ಹಂತ ಹೋದ್ಮೇಲೆ ಹಿಂಗ ಆಗ್ಬಿಟ್ಟಿದ್ರೆ ನಿಮ್ಗೆ ಅತ್ತಗೂ ದಾರಿ ಇಲ್ಲ, ಇತ್ತಗೂ ದಾರಿ ಇಲ್ಲ. ಅದು ನಿಜನೇ ಸರ್. ಅದಕ್ಕೆ ದೇವ್ರು ಸರ್, ನಾವ್ ಒಬ್ರಿಗೆ ಹೆಲ್ಪ್ ಮಾಡಿದೀವಿ, ಒಬ್ರಿಗೆ ಒಳ್ಳೇದ್ ಮಾಡಿರೋದಕ್ಕೆ ದೇವ್ರು ನಮ್ಗೆ ಈಗೂ ನನ್ ಗಡ್ಡಿಗೆ ಹಾಕಿದಾನೆ. ಈಗೂ ನನ್ಗೆ ಈಗ ನನ್ಗೂ ಪುನಃ ಜನ್ಮ ಕೊಟ್ಟಿದ್ದಾನೆ ದೇವ್ರು. ನಿಜ. ಇಂಥವ್ರು ನಿಮ್ ಬದುಕಲ್ಲಿ ಮೋಸ ಮಾಡಿದ್ರು ಆಯ್ತು, ಒಂದಷ್ಟು ಲಕ್ಷ ತಾಂಡೋಗಿರ್ಬೋದು, ಆದ್ರೆ ಜೀವ ಬಿಟ್ಟಿದ್ದಾರೆ. ಹೌದು. ಈ ತರದವೆಲ್ಲ ಹೆಂಗಿರ್ತವೆ ಅಂದ್ರೆ, ನೀವು ಅವರ ಅಕ್ರಮಗಳಿಗೆ ಅನ್ಯಾಯಗಳಿಗೆ ಅಡ್ಡ ಬರ್ತೀರಾ ಅಂದ್ರೆ ನಿಮ್ಮನ್ನ ಏನ್ ಮಾಡೋಕು ಎಸ್ತವ್ರಲ್ಲ, ಕಡೆಗೆ ಅವ್ರು ನರಕ ಅನುಭವಿಸ್ತಾರ, ಅದು ಬೇರೆ. ಬಟ್ ನಿಮ್ ಜೀವ ನಿಮ್ ಹೆತ್ತದೇ ತಾಯಿಗೆ ನೀವು. ಹೌದು ಹೌದು. ಇನ್ನೊಂದ್ ಮಾತು ಹೇಳಿಲ್ಲ ನಿಮ್ಗೆ. ಅವ್ರ ಗಾಡಿ ಓಡಿಸ್ತದೆ ನನ್ನ ನಂಬಿಸಿ ಕರ್ಸ್ಕೊಂಡ್ರು, ಅವ್ರ ಮನೆಗ್ ಕರ್ಸ್ಕೊಂಡಿತ್ತು, ಜಗಳ ಮಾಡಿದ್ರು, ಹಿಂಗೆ ಅಂತ ಜಗಳ ಮಾಡಿ, ಆಮೇಲೆ ನೋಡು ನೀನ್ ಈ ತರ ತಪ್ಪು ಮಾಡಿದ್ದೆ, ನಾನೇ ಈ ತರ ಮಾಡಿದ್ದೀನಿ ಅಂತ ಫೋಟೋ, ಆ ಹುಡುಗನು ಆ ಹುಡುಗಿ, ಇವಳುನು ಆ ಹುಡುಗ ಇದು ಜೊತೆಲಿದ್ದು ಫೋಟೋ ತೋರಿಸ್ತೆ ಸರ್. ನೋಡಿ ಈ ತರ ಮಾಡಿದ್ಯಾ ನೀನ್, ನಾನು ಈ ತರ ಮಾಡಿದ್ದೀನಿ ಅಂತ ಕೇಳಿದ್ರೆ, ಕಾಲಲ್ಲಿ ಚಪ್ಪಲಿ ತಗೊಂಡು ನನ್ ಮುಖ ಕೊಡ್ತಿದ್ದಾಳೆ ಸರ್ ಅವಳು ಕಾಲ್ ಚಪ್ಪಲಿ ತಗೊಂಡು ನಾನು ಫೋಟೋ ತೋರ್ಸಿದ್ಗೆ ಆ ಚಪ್ಪಲಿ ತಗೊಂಡು ನನ್ ಮುಖ ಕೊಡ್ತಿದ್ದಾಳೆ. ನನ್ನ ಹತ್ರ ತಿಂದು ನನ್ ದುಡ್ಡು ಖರ್ಚು ಮಾಡಿ, ಇಕ್ಕಣಕ್ ಬಟ್ಟೆ ಇರ್ತಾರಿಲ್ಲ ಅವಳ ಹತ್ರ, ಸರಿಯಾಗಿ ಅರ್ಧೋಗಿರೋ ಬಟ್ಟೆ ಇಟ್ಕೊಂತಾ ಇದ್ಲು. ಹಾಕಕ್ಕ ಚಪ್ಪಲಿ ಇರ್ತಾರಿಲ್ಲ, ಡಜನ್ ಗಟ್ಲೆ ಚಪ್ಪಲಿ ಕೊಡ್ಸೇನೆ ಸರ್, ಡಜನ್ ಗಟ್ಲೆ ಬಟ್ಲೆ ಕೊಡ್ಸೇನೆ. ಒಂದೊಂದ್ ಡ್ರೆಸ್ 3,000 4,000 5,000 ರೂಪಾಯಿ ಡ್ರೆಸ್ಸೇ ಕೊಡ್ಸೇನೆ. ಆ ತರ ಕಷ್ಟದಲ್ಲಿ ಅವ್ರ ಸುಖದಲ್ಲಿ ನಾನಿದ್ದು, ಕಷ್ಟದಲ್ಲಿ ನಾನಿದ್ದು, ನನ್ನೇ ಚಪ್ಪಲಿ ಬಿಚ್ಚಿ ನನ್ನ ಚಪ್ಪಲಿ ಹೊಡೆದ್ಬಿಟ್ಲಲ್ಲ ಅವ್ರ ಮನೆಯವ್ರ ಮುಂದೆ. ಅದೇ ಅವಳೇನ ಸರ್, ನಾನು ಓಪನ್ ಆಗಿ ಹೇಳ್ತೀನಿ, ಅವಳು ಅಲ್ಲಿ ಆತರ ಮಾಡಿದ್ರೆ, ಬೇರೆ ಕಡೆ ಮಾಡಿದ್ರೆ, ಅವಳು ಹೊಟ್ಟೆಯಲ್ಲಿ ಮಗು ಇತ್ತಂತ ಸುಮ್ನೆ ಬಿಟ್ಟೆ ನಾನು. ನನ್ನ ಚಪ್ಪಲಿಗೆ ಯಾವಾಗ ಹೊಡೆದ್ಲು, ಅವಳು ಹೊಟ್ಟೆಯಲ್ಲಿ ಮಗು ಇತ್ತು, ಆ ಪ್ರೆಗ್ನೆಂಟ್ ಮೇಲೆ ನಾನು ಕೈ ಮಾಡ್ಬಾರ್ದು,
ಅಂತ ಒಂದು ಆ ಮಗು ಇರೋದಕ್ಕೋಸ್ಕರ ನಾನು ಅವಳ ಮೇಲೆ ಕೈ ಮಾಡಿಲ್ಲ. ಆ ಮಗು ಇಲ್ದಿರ ಏನಾರ ನನ್ ಮೇಲೆ ಕೈ ಮಾಡಿದ್ರೆ, ಅವಳು ಆತರ ಚಪ್ಪಲಿ ಹೊಡ್ತಿದ್ರೆ, ಇಲ್ಲ ನಾನು ಇಲ್ಲ ಅವಳ ಎರಡಲ್ಲ ಒಂದು ತೀರ್ಮಾನ ಮಾಡ್ಬಿಡ್ತಾ ಇದ್ದೆ. ನನ್ನಿಂದ ಇನ್ನೊಂದ್ ಜೀವ ಸಾಯೋದ್ ಬೇಡ, ಎಲ್ಲ ಒಂದ್ ಜಾಗ ಬದುಕೊಂಡ್ಲಿ, ದಾರಿ ಬೇಡ. ಈಗ ಅದೇ ಏನಂದ್ರೆ ಇಲ್ಲಿ ಈ ಹಂತಕ್ಕೆ ಬಂದಾಗ ಸಮಾಧಾನವಾಗಿ ಕೇಳಿಸ್ಕೊ, ಯಾರು ನಮ್ಗೆ ಅನ್ಯಾಯ ಮಾಡಿದ್ರು ಅನ್ನೋದಕ್ಕಿಂತ ಹಾಗೆ ಅನ್ಯಾಯ ಮಾಡ್ಲಿಕ್ಕೆ ನಮ್ಮನ್ನ ನಾವು ಮಾರ್ಕೊಂಡ್ವಲ್ಲ, ಹೌದು ಸರ್, ನಾಳೆ ನಂದೇ ಯಾರೋ ತಪ್ಪು, ನಿಮ್ ಜೀವನಕ್ಕೆ ಬರೋರಾದ್ರೂ ಆಗಿರ್ಬೋದು. ನಂದೇ ತಪ್ಪು. ಮದುವೆ ಆಗೋಕ್ಕಿಂತ ಮುಂಚೆ, ಮದುವೆ ಆದ್ಮೇಲೆ ನಿಜವಾಗಿಯೂ ನಿಮ್ಮ ಜೊತೆ ಬಾಳಿ ಬದುಕೋರು ಒಂದು ಬಳೆ ಕೊಡಿಸ್ತೀನಿ ಅಂದ್ರು ಕೂಡ ಬೇಡ ಬೇಡ ಅಂತಲೇ ಅಂತಾರೆ ಹೊರತು, ಕೊಡು ನೀನ್ ಕೊಡೋದ್ನೆಲ್ಲ ಕೊಡು, ನೀನ್ ಕೊಡೋದ್ನೆಲ್ಲ ಕೊಡು ಅಂತ. ಫಸ್ಟ್ ಆಫ್ ಆಲ್ ಒಬ್ಬ ಹುಡುಗನಾದ್ರೂ ಕೂಡ ಮದುವೆ ಮುಂಚೆ ಅವಳಿಗೆ ಏನೇ ಕೊಡಿಸ್ಬೇಕು ಅಥವಾ ಅವಳಿಗೆ ಏನೇ ಮಾಡಬೇಕು ಅಂದಾಗ್ಲೂ ಕೂಡ ತೀರಾ ಮನೆಯವರೆಲ್ಲ ಒಪ್ಪಿ ಎಲ್ಲ ಆ ಮಟ್ಟಿಗೆ ಗೌರವಾನ್ವಿತವಾಗಿದ್ದಾರೆ ಅಂದಾಗ ನೀವು ಪ್ರಾಣ ಕೊಡ್ಬೋದು. ಹೌದು ಸರ್, ಏನಿಲ್ಲ ಎತ್ತಿಲ್ಲ. ಇನ್ನು ಅವ್ರ ತಾಯಿ ಸರ್, ಅವ್ರ ತಾಯಿ ಗುರುಜಿ, ಅವ್ರ ತಾಯಿ ಇದಾರೆ, ದೊಡ್ಡ ಮನುಷ್ಯರಂತೆ ಅವ್ರ ತಾಯಿ. ಅವ್ರ ತಾಯಿ ಎಲ್ಲಾರು ಊರ್ಗ್ ನ್ಯಾಯ ಹೇಳ್ತಾರಂತೆ. ಅವರು ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಕಲ್ಸಿಲ್ಲ. ಮಕ್ಕಳಿಗೆ ನೋಡಮ್ಮ, ಗಂಡ ಜೊತೆ ಅವ್ರು ಬದುಕಕ್ಕೋಸ್ಕರ, ಅವ್ರು ಬಾಳಕ್ಕೋಸ್ಕರ ಒಬ್ಬ ಮಗಳನ್ನ ಗಂಡನ್ ಬಿಡ್ಸಿ ಕರ್ಕೊಂಬಂದ್ ಜೊತೆಗೆ ಇಟ್ಕೊಂಡವಳೆ. ಇವಳನ್ನ ಮದುವೆ ಮಾಡಕ್ಕೆ ಬಿಡ್ತಾ ಇಲ್ಲ. ಇವಳು ಯಾಕಂದ್ರೆ ನೋಡ್ಕೊಬೇಕು, ಇವಳು ಕೆಲಸ ಮಾಡ್ಬೇಕು, ಇವಳ ತಾಯಿ ನೋಡ್ಕೊಬೇಕು. ಇವಳು ಹೋಗಿ ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡ್ಕೊಂಡ್ರ ನೈಟ್ ಅಂಡ್ ಡೇ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗೋದು, ಅದ್ ಮಾಡ್ಕೊಂಡ್ ಬರೋದು ಮಾಡ್ಕೊಂತ ಇದ್ರು. ಹಿಂಗೆ ಇವ್ರು ಕೆಲಸ ಮಾಡ್ಕೊಂಡು ಇವ್ರು ದುಡ್ಕೊಂಡು ವಾರಕ್ಕ ಅವ್ರ ತಾಯಿಗೆ 3,000 ಕೊಡ್ಬೇಕಂತೆ ಮನೆ ಊಟಕ್ಕೆ ಸರ್. ವಾರಕ್ಕೆ 3,000 ರೂಪಾಯಿ ಕೊಟ್ಬಿಡ್ಬೇಕಂತೆ. ಈ ತರ ಅವ್ರ ತಾಯಿ ತಲೆ ಹಿಡ್ಕೊಂಡ್ ತಿನ್ನೋ ತಾಯಿ ಅವಳು ಕರೆಕ್ಟ್ ಆಗಿರೋ ತಾಯಿ ಅಲ್ಲ. ಒಬ್ಬ ಹೆಣ್ಮಕ್ಳ ಜೀವನ ಹಾಳಾಗೋಗುತ್ತೈತೆ, ಅವ್ರ ಜೀವನ ಒಳ್ಳೇದ್ ಮಾಡ್ಬೇಕನ್ನೋದೇ ಇಲ್ಲ ಸರ್ ಅವ್ರಿಗೆ. ಆಯ್ತು ನೋಡಿ, ಆಯ್ತು, ನೀವು ಹೇಳ್ತಿರೋ ನಿಮ್ಮ ನೋವು ನಂಗೆ ಅರ್ಥವಾಗುತ್ತೆ. ಈಗ ತಾಯಿ ಏನ್ ಮಾಡ್ತಿದ್ದಾಳೆ, ತಾಯಿ ಏನ್ ಮನಸ್ಥಿತಿ ಹೊಂದಿದ್ದಾಳೆ ಅಂತ ಅರ್ಥ ಆಗದಿರೋಷ್ಟು ಚಿಕ್ಕ ವಯಸ್ಸೇನಲ್ಲಪ್ಪ. ಹೌದು, ಯಾವಾಗ ನನ್ನ ಅನ್ಯಾಯಗಳಿಗೆ ಮನೆಯವರಿಂದ ಬೆಂಬಲ ಸಿಗುತ್ತೋ ಆಗ ನಾನು ಮನೆಯವರಂತೆ ನಾನು ನಡೀತಿ. ಈಗ ಅಯ್ಯೋ ಹಿಂಗೆ ತಡಿಯಪ್ಪ, ನನ್ಗೆ ಮದುವೆ ಆಗಿ ಬಾಲ್ಯದಲ್ಲಿ ಹಿಂಗೆ ಆಗಿತ್ತು, ಇದನ್ನೆಲ್ಲ ಗೊತ್ತಿದ್ದು ಯಾರೋ ಒಬ್ಬ ನನ್ನ ಬದುಕಿಗೆ ಬಂದು ಬಂಗಾರದಂಗೆ ನೋಡ್ಕೊಳ್ಳೋ ನಮ್ಗೆ ಸಿಕ್ಕೇನೆ ಅಂದಾಗ ನನ್ನ ಮನೆಯವ್ರನ್ನೆಲ್ಲ ಎದುರು ಹಾಕೊಂಡಾದ್ರೂ ನಾನು ಈ ಸಂಬಂಧವನ್ನ ಚೆನ್ನಾಗಿ ಕಟ್ಕೊಂಡು ಆಮೇಲೆ ನನ್ನ ಮನೆಯವ್ರನ್ನ ಹತ್ರ ಮಾಡ್ಕೊಳ್ಳೋಣ ಅಂದ್ರೆ ಅಷ್ಟು ಯೋಚನೆ ಮಾಡಿದ್ರೆ ಅಷ್ಟು ದಡ್ಡಿ ಏನಲ್ವಲ್ಲ ಸಾರ್. ಆತರ ಯೋಚನೆ ಮಾಡಕ್ ಹೋದ್ರೆ ಇವ್ರು ಏನಂತಾರ ಗೊತ್ತೇನ್ ಸಾರ್? ಇವ್ರ ತಾಯಿ ಇದಾರೆ, ಅವ್ರ ಏನಂತಾರ ಗೊತ್ತಾ? ನಿನ್ ಮದುವೆ ಮಾಡ್ಕೊಂಡ್ ಹೋಗ್ಬಿಟ್ರೆ ನಾನು ಏನಮ್ಮ ಮಾಡಿ ನಾವ್ ಅನಾಥಾಶ್ರಮ ಸೇರ್ಕೊಂಡ್ಬಿಡ್ತೀವಿ, ನಮ್ಮನ್ನ ಯಾರು ಸಾಕ್ತಾರೆ? ಅವನ್ ಮಗನ್ ನೋಡ್ರಿ ಅಲ್ಲಿ ಬಿದ್ದವನೇ, ಇವ್ರು ನೋಡ್ರಿ ಇಲ್ಲಿ ಬಿದ್ದವ್ರು, ಯಾರಮ್ಮ ನಮ್ಮನ್ ಸಾಕೋರು? ನಾವ್ ನಿನ್ ಮದುವೆ ಮಾಡ್ಕೊಂಡ್ ಹೋಗ್ಬಿಟ್ರೆ ನಮ್ಮನ್ನ ಯಾರು ತಂದಾಕೋರು? ಬಿಡಮ್ಮ, ಈ ರೇಷನ್ ಅಕ್ಕಿ ಕೊಡ್ತಾರೆ, ಅದಕ್ಕೆ ಗಂಜಿ ಮಾಡ್ಕೊಂಡ್ ಕುಡಿತೀನಿ ಅಂತ ಈ ನೈಟ್ ನಸ್ಕುಲಿ ಇವ್ರು ಹೊಡೆಯೋದು. ಅವಳಿಗೆ ಏನೇ ಮಾಡಕ್ಕೂ ಬಿಡಲ್ಲ ಸರ್ ಇವ್ರು. ಪಾಪ ಅವಳಿಗೆ ಹುಡುಗಿಯಾಗಿ ಮದುವೆ ಆಗ್ಬಿಟ್ಟು ನಾವ್ ಬೇಕಾದ್ರೆ ಇಲ್ಲೇ ನಿಮ್ ಜೊತೆ ಇದ್ದೇ ಬದುಕ್ತೀವಿ ಆಗೋದಾಗಿದ್ರೆ ಅದು 5 ನಿಮಿಷದ ಕೆಲಸ ಸರ್. ಹೌದು ಸರ್, ಹೌದು ನಿಜಾನೇ. ತಾಯಿ ಬ್ಲಾಕ್ ಮೇಲ್ ಮಾಡ್ಲಿ, ಏನೇ ಮಾಡ್ಲಿ, ಆಯ್ತು ಮದುವೆ ಆಗಿ ನೀವು ಅಲ್ಲೇ ಇರಲ್ಲ ಅಂತಿದ್ರ ನೀವು? ನಾನು ಅದನ್ನೇ ಹೇಳಿದೆ, ನೀನ್ ಮದುವೆ ಮಾಡ್ಕೊಂಡು ನಿಮ್ ತವ್ರ ಮನೇಲೆ ಇರಮ್ಮ, ಬೇಡ ಅನ್ನಲ್ಲ ನಾನು. ಬೇಕಾದ್ರೆ ಬಾಡಿಗೆ ಮನೆ ಮಾಡ್ತೀನಿ, ಬೆಳಿಗ್ಗೆ ನಾನು ಡ್ಯೂಟಿಗೆ ಹೋಗ್ತೀನಿ, ಬೆಳಿಗ್ಗೆಯಿಂದ ನಿಮ್ಮ ಅಮ್ಮನ ಮನೇಲಿರೋ, ನಾನು ಡ್ಯೂಟಿಯಿಂದ ಬರ್ತೀನಿ, ನಮ್ಮ ಮನೆಗೆ ಬಂದಿರಮ್ಮ ಅಂತಾನು ಹೇಳಿದೆ ನಾನು. ಅದೇ ಆಗುವ ಮನಸ್ಸಿಲ್ಲ ಅಥವಾ ಒಂದು ನ್ಯಾಯಸಮ್ಮತವಾದ ಬದುಕು ಅವರಿಗೆ ಬೇಕಿಲ್ಲ. ಹೆಂಗೆ ಬೇಕಂಗೆ ಇರಬೇಕು ಅಂದಾಗ ಅದೇ ನೀವು ಬಕ್ರ ಸಿಕ್ಕುದ್ರಿ ಅಷ್ಟೇ. ನಾನು ಹೇಳೋದು, ದೇವರು ಇಲ್ಲಿ ನಿಮಗೊಂದಷ್ಟು ಹಣಗಳು ನಷ್ಟ ಆಗಿರ್ಬೋದು ಅಥವಾ ಜೀವನಕ್ಕೊಂದು ದೊಡ್ಡ ಪಾಠ ಸಿಕ್ಕಿದೆ. ಎಂತೆಂತ ಮನಸ್ಥಿತಿಯವರು ಇರ್ತಾರೆ, ಸೌಂದರ್ಯ ನೋಡಿ ಹೋಗಬಾರ್ದು. ಗುಣವೇ ಮುಖ್ಯ. ಗುಣಗಳು ಹೇಗಿರ್ತವೆ ಅಂದ್ರೆ, ಮದುವೆಗೆ ಮುಂಚೆ ಅಥವಾ ಮದುವೆ ಆದ್ಮೇಲೆ ಆದ್ರೂ ಅಯ್ಯೋ ನನ್ನ ಗಂಡನ ಹತ್ರ ₹1 ಖರ್ಚು ಮಾಡಿ, ಅದು ದುಡಿಯೋ ಹೆಣ್ಮಗಳಾಗ್ಲಿ ದುಡಿದಿರೋ ಹೆಣ್ಮಗಳಾಗ್ಲಿ, ಏನಾದ್ರೂ ಒಂದು ಖರ್ಚು ಅಂತ ಬಂದಾಗ ಅಯ್ಯೋ ತಡ್ರಿ, ಬೇರೆ ಎಲ್ಲ ಇದಾವೆ ಅವನ್ನೆಲ್ಲ ನೋಡೋಣ, ಆಮೇಲೆ ಬೇಕಾದ್ರೆ ಸೀರೆ ತಗೊಳ್ಳೋಣ, ಆಮೇಲೆ ಬೇಕಾದ್ರೆ ಚಪ್ಪಲಿ ತಗೊಳ್ಳೋಣ, ಆಮೇಲೆ ಬೇಕಾದ್ರೆ ಮೇಕಪ್ ತಗೊಳ್ಳೋಣ ಅಂದ್ರೆ ಒಂದು ಸಂಸಾರದ ಗರತಿ ಹೆಂಗೆ ಯೋಚನೆ ಮಾಡಿದಾಳೆ ಅಂದ್ರೆ, ನಾನೇನೋ ಗಂಡನ ಹತ್ರ ಖರ್ಚು ಮಾಡಿಸೋಕ್ಕಿಂತ ಮುಂಚೆ ಬೇರೆಲ್ಲ ಕರ್ತವ್ಯಗಳು ಜವಾಬ್ದಾರಿಗಳು ಆಯಾ ತಿಂಗಳದೆಲ್ಲ ಮುಗ್ದಿದಾವ ಅಂತ ಯೋಚನೆ ಮಾಡ್ತಾಳೆ. ನೀವು ಖರ್ಚು ಮಾಡೋ ಸಮಯದಲ್ಲಿ ಅಯ್ಯೋ ಬೇಡ ಬಿಡಿ ಅಥವಾ ಬೇಡ ಸುಮ್ನೆ ಯಾಕಿವೆಲ್ಲ ಅಂತ ಒಂದಿಸ್ಲು ಹೇಳಿರ್ಲಿಕ್ಕಿಲ್ಲ. ಅವರು ಕೊಡಿಸ್ತಾ ಇರೋ ನಾನು ತಗೊಳ್ತಾ ಇರ್ತೀವಿ ಅಂತ. ಹೌದು. ಹಾಗಾಗಿ ಹೋಟ್ಲಲ್ಲೇ ಬೇಕು ಸರ್ ಅವ್ರಿಗೆ ಊಟ. ಮನೇಲೆ ಮಟನ್ ಅಂದ್ರೆ ಅವ್ರು ಅಷ್ಟಿಷ್ಟು ಆಸೆ ಪಡೋರಲ್ಲ ಅವ್ರ ಮನೇಲಿ ಎಲ್ಲಾರು. ಆಯ್ತು, ಮಾಡಿದೀರಾ ಯಾವ್ದು? ಈಗ ಅದ್ ಮಾತಾಡೋದು ಬೇಡ, ಭಗವಂತ ನೋಡ್ಕೊಳ್ತಾನೆ,
ದೇವ್ರು ಅದೇ. ನೋಡ್ಕೊಳ್ತಾನೆ. ಹೌದು ನಿಮ್ಮ ಸರ್. ಪ್ರಾಣ ಉಳಿದಿದೆ, ತಾಯಿ ತಂದೆ ಮಡ್ಲಿಗೆ ಬಂದಿದ್ದೀರಾ. ಜೀವನದಲ್ಲಿ ನಿಜವಾಗ್ಲೂ ಸುಖ ಕೊಡೋದು ಒಂದು ದೇವತೆ ಅಂತ ಹೆಂಡತಿ ಇರಬೇಕು. ಅದೇ. ಆಗ್ಲಿಲ್ವಾ ತಾಯಿ ತಂದೆ ಮಡ್ಲೇ ಗಟ್ಟಿ. ಹೌದು ಅವ್ರ ಸರ್. ಮಡಿಲಲ್ಲಿ, ಯಾಕಂದ್ರೆ ನೀವು ಚಿನ್ನ ಕಳ್ಕೊಂಡಿರ್ಬೋದು, ಆಸ್ತಿ ಹಣ ಕಳ್ಕೊಂಡಿರ್ಬೋದು, ಒಳ್ಳೆ ಕೆಲಸ ಕಳ್ಕೊಂಡಿರ್ಬೋದು, ಹಿಂದಿನ ಹವಾ ಇವತ್ತಿಗಿಲ್ದೇ ಇರ್ಬೋದು. ಆದ್ರೆ ಮನುಷ್ಯರಾಗಿ ನೀವು ಜೀವಂತವಾಗಿದ್ದೀರಿ, ಅಂಥವು ಇನ್ನೂ 100 ಸಂಪಾದನೆ ಮಾಡ್ಬೋದು. ಒಳಗಿನಿಂದ ನೀವು ಗಟ್ಟಿ ಇದ್ದು ಒಳ್ಳೆ ಭಾವನೆಯಲ್ಲಿ, ಒಳ್ಳೆ ವಿಶ್ವಾಸದಲ್ಲಿ ಬದುಕಿದ್ರೆ, ಡಿಪ್ರೆಷನ್ ಅಲ್ಲಿ ಅಥವಾ ಹಿಂಗೆ ನೋವಲ್ ಪಟ್ಟುಕೊಂಡು ಒದ್ದಾಡಿಕೊಂಡು ಇರು 100 ವರ್ಷ ಬದುಕಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ದೇವ್ರೇ ನನ್ನ ಇಷ್ಟಕ್ಕೆ ಇಲ್ಲಿ ಬಿಡಿಸ್ಬಿಟ್ಟು ಅವ್ರ ಪಾಡಿ ಇವನ್ ನಾಳೆ ದಿನ ಮಗು ಹಿಂಗೆ ಹಂಗೆ ಅಂತ ಎತ್ಕೊಂಡು ಬರ್ಬೋದು, ಏನೇ ಇರ್ಬೋದು ನಿಮಗೆ. ಯಾಕಂದ್ರೆ ನೀವು ಹಿಂದೆ ನಡ್ಕೊಂಡಿದ್ದು ಒಟ್ಟಾರೆಯಾಗಿ ಸಾಮಾಜಿಕ ಸಂಪ್ರದಾಯದ ದೃಷ್ಟಿಯಿಂದ, ಸಂಸ್ಕಾರ ದೃಷ್ಟಿಯಿಂದ ಅದು ಯಾವುದೂ ಒಳ್ಳೇದಲ್ಲ. ಹೌದು. ಮದುವೆ ಆಗದೆ ನಾನು ಅವಳ ಜೊತೆ ಇದ್ದೆ, ಅವಳ ಜೊತೆ ಬದುಕ್ತಿದ್ದೆ, ನಾವು ಒಟ್ಟಿಗೆ ಇದ್ದೋ, ಒಂದೇ ರೂಮಲ್ಲಿ ಇದ್ದೋ. ಸಮಸ್ಯೆ ಏನಂದ್ರೆ, ನೋಡ್ರಪ್ಪ ಹಿಂಗ್ ಮಾಡ್ತಿರೋದು ನೀವು ಸರಿಯಲ್ಲ ಕಣ್ರಿ ಅಂತ ಹೇಳೋರು ಇರ್ಲಿಲ್ಲ, ಅಥವಾ ಹೇಳ್ಬೇಕಾದವರೆಲ್ಲ ಬಾಯಿ ಮುಚ್ಕೊಂಡಿದ್ರು, ಅಥವಾ ಹೇಳಿದ್ರು ನೀವು ಕೇಳೋ ಸ್ಥಿತಿಲಿ ಇರ್ಲಿಲ್ಲ. ಅದೇ ಅದೇ ಹೆಂಗ್ ಬೇಕ್ ಹಂಗಿದ್ರಿ. ಹೌದು. ಇನ್ನೇನ್ ಮಗ ಇನ್ನೇನ್ ಬಿಡು ಅಂದ್ರೆ ಏನ್ ಅಂದ್ಕೊಳ್ತಾನೋ ಅಂತ ನಿಮ್ ತಾಯಿ ತಂದೆನು ಸುಮ್ನಿದ್ರು ಏನೋ. ಹೌದು ಹೌದು ಸ್ವಾಮಿ. ನಾವು ಏನೇ ಮಾತಾಡ್ರು ಪಾಪ ಅವ್ರು ನನ್ಗೆ ರಿಟರ್ನ್ ಮಾತಾಡ್ತಾರಿಲ್ಲ. ಅದೇ ಸಮಸ್ಯೆ. ನಾನು ಏನೇ ಮಾತಾಡಿದ್ರು ನಾನೇ ಅವ್ರ ಬಾಯಿ ಮುಚ್ಚೇನೆ. ಬಾಯಿ ಮುಚ್ಚಿರೋದಿಕ್ಕೆ ಇವತ್ತು ಬದುಕು ಈ ಮಟ್ಟಿಗೆ ಬಂದು ನಿಂತಿದೆ. ಹೌದು. ಹಾಗಾಗಿ ಹೆಣ್ಣು ಹೊನ್ನು ಮಣ್ಣಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಯಾಕಂದ್ರೆ ಒಂದು ಹೆಣ್ಣು ಸರಿಯಾದ ಆಯ್ಕೆಯ ಒಂದು ಹೆಣ್ಣುಮಗಳು ನಿಮ್ ಬದುಕಿಗೆ ದೇವತೆ ಅಂತವಳು ಬಂದ್ರೆ, ಪಾತಾಳದಲ್ಲಿದ್ದ ಬದುಕನ್ನ ಮಹಾರಾಜರಂತೆ ಬದುಕಲಿಕ್ಕೆ ನಿಮಗೆ ದಾರಿ ಮಾಡಿಕೊಡ್ತಾಳೆ. ಅದೇ ಒಂದ್ ತಪ್ಪ ಆಯ್ಕೆ ಆಗ್ಬಿಟ್ರೆ ಮಹಾರಾಜರಂಗಿದ್ದ ನೀವು ತಿರ್ಪೆಯವ್ರು ಆಗ್ಬಿಡ್ತೀರಾ. ಅದು 100 ಅವ್ರು ಯಾರೇ ಅವ್ರ ಸವಾಸ ಮಾಡಿದ್ರ ಸ್ವಾಮಿ, ಅವ್ರ ತಿರ್ಪೇರೆ ಆಗೋದು. ಅವ್ರ ಸವಾಸ ಯಾರೇ ಮಾಡಿದ್ರು, ಅವ್ರ ಎಷ್ಟೇ ಲಕ್ಷ್ಯ ಇದ್ರು, ಯಾಕಂದ್ರೆ ಅವ್ರಿಗೆ ಅವ್ರ ಪರಿಸ್ಥಿತಿ ಏನಂದ್ರೆ ಆರಾಮಾಗಿ ತಿನ್ಬೇಕು, ಉಣ್ಬೇಕು, ಆರಾಮಾಗಿ ಶೋಕಿ ಮಾಡ್ಬೇಕು, ಅಲ್ಲಿ ಸುತ್ಬೇಕು, ಇಲ್ಲಿ ಸುತ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಬರ್ಬೇಕು. ಏನೋ ಇರೋನಾದ್ರೆ ಮಾಡ್ತಾನೆ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋಗೋನು, ಒಂದ್ 20,000 30,000 ಇಲ್ಲ 50,000 ಸಂಬಳ ತರೋನು, ಅವನೇನ್ ಸಂಬಳ ಅಲ್ಲಿ ಏನಂತ ಎಷ್ಟ್ ದಿನ ಅಂತ ಮಾಡ್ತಾನೆ. ಹಂಗೆ ಇರೋನ್ ಮಾಡ್ತಾನೆ. ಇವ್ರಿಗ್ ನೋಡಿ ಸ್ವಾಮಿ, ನಾನ್ ಹೇಳೋದ್ ಇಷ್ಟೇ, ನನ್ಗ್ ಮೋಸ ಮಾಡಿದಾರ ಅವ್ರು. ಅವ್ರಿಗೆ ದೇವ್ರು ಅನ್ನೋದು ನಿಜ. ಅವ್ರಿಗೇನ್ ಹಾಳ್ ಮಾಡೋತ ನಾನು ಹೇಳ್ತಾ ಇಲ್ಲ. ಅವ್ರು ಸುಖವಾಗಿರ್ಲಿ, ನೆಮ್ಮದಿಯಾಗಿರ್ಲಿ, ಅವ್ರು ಹೆಂಗ್ ಬೇಕಂಗ್ ಬದುಕೊಂಡ್ ಜೀವನ ಮಾಡ್ಲಿ. ನನ್ ಆ ದೇವ್ರು ನನ್ಗ ಮರೆಯೋ ಶಕ್ತಿ ಕೊಡ್ಬೇಕು. ಅವ್ರ ಸವಾಸ್ಕ್ ನಾನು ಹೋಗ್ಬಾರ್ದು, ನನ್ ಸವಾಸ್ಕ್ ಅವ್ರು ಬರ್ಬಾರ್ದು. ಇಲ್ಲ, ಏನೂ ಆಗಲ್ಲ. ಎಲ್ಲವೂ ಅಲ್ಲಿಗೆ ಮುಕ್ತಾಯವಾಗಿದೆ. ಎಲ್ಲ ಒಳ್ಳೇದಾಗುತ್ತೆ. ನೋಡಿ, ಅವ್ರಿಗೇನು ಆಗಬಾರ್ದು ಅಂತ ನೀವು ಅದೆಷ್ಟೇ ದೇವ್ರ ಪೂಜೆ ಮಾಡಿಸಿದ್ರು ಒಳ್ಳೆ ಕರ್ಮಗಳಿಗೆ ಒಳ್ಳೇದು, ಕೆಟ್ಟ ಕರ್ಮಗಳಿಗೆ ಕೆಟ್ಟದ್ದು ಅದು ಇದ್ದಿದ್ದೆ. ಯಾರ ಆಶೀರ್ವಾದಗಳು ಅದನ್ನ ತಡೆಯೋಕ್ಕಾಗಲ್ಲ. ಹಾಗಾಗಿ ಟೈಮ್ ಬಂದಾಗ ಅನುಭವಿಸ್ತಾರ ಅಷ್ಟೇ. ಅದು ಇಲ್ಲಪ್ಪ ಅವ್ರಿಗೇನು ಒಳ್ಳೇದಾಗೋದು ಬೇಡ, ಚೆನ್ನಾಗಿರ್ಲಿ ಅಂದ್ರೆ ಅದು ನಿಮ್ ದೊಡ್ಡತನ ಇರ್ಬೋದು, ಅಥವಾ ಅದೊಂದು ಭಾವನಾತ್ಮಕ ಮಾತಿರ್ಬೋದು. ಕೈ ಇಟ್ಟವನು ಅವನು ಮಹಾತ್ಮ ಆದ್ರೂ ಬೆಂಕಿ ಸುಡೋ ಕೆಲಸ ಮಾಡೇ ಮಾಡುತ್ತೆ. ಹೌದು. ಹಾಗಾಗಿ ಯಾವಾಗ ಒಬ್ಬ ಮನುಷ್ಯ ಅನ್ಯಾಯದ ಮಾರ್ಗದಲ್ಲಿ ಸುಖವಾಗಿರುವ ಪ್ರಯತ್ನವನ್ನು ಮಾಡ್ತಾನೋ, ಆ ಅನ್ಯಾಯದ ಮಾರ್ಗ ಹಾಗೂ ಆ ಅನ್ಯಾಯದ ಕೆಲಸಗಳಿಗೆ ತಕ್ಕ ಪ್ರತಿಫಲ ಭವಿಷ್ಯದಲ್ಲಿ ಇದ್ದೇ ಇರುತ್ತೆ. ಅದು ಪ್ರಕೃತಿಯ ನಿಯಮ, ಅದು ಯಾರ ಶಾಪವೂ ಅಲ್ಲ. ಹಾಗಾಗಿ ನನ್ನ ಬದುಕಲ್ಲಿ ಇವರೆಲ್ಲ ಹಿಂಗ್ ಮಾಡಿದ್ರು ಅನ್ನೋದಕ್ಕಿಂತ ನಾನು ಓದ್ ದಾರಿ ನೆಟ್ಟಗಿರ್ಲಿಲ್ಲ, ನಾನು ಆಯ್ಕೆ ಮಾಡ್ಕೊಂಡಿದ್ ನೆಟ್ಟಗಿರ್ಲಿಲ್ಲ, ಅಥವಾ ಅಲ್ಲೆಲ್ಲೋ ನನಗೆ ಇವಳು ಒಬ್ಬನತ್ರ ಇರೋಳಲ್ಲ ಅಂತ ಒಂದು ಬಾರಿ ಗೊತ್ತಾದಾಗ್ಲೇ ನಾನು ಅದರಿಂದ ಆಚೆ ಬರ್ಬೇಕಿತ್ತು. ಪದೇ ಅದ್ ಹೆಂಗೆ ಪದೇ ಕ್ಷಮಿಸೋದು ಅಂದ್ರೆ ನನ್ ಚಪಲಗಳು ಒಂದಂಗ ಆಗುತ್ತದು. ಹೌದು ಸ್ವಾಮಿ, ಚಪ್ಪಲ ಅಲ್ಲ ಸ್ವಾಮಿ, ನನ್ ಪ್ರೀತಿ, ಅದು ನನ್ ಮನ್ಸಾರ ಪ್ರೀತಿ. ಅದು ಚಪ್ಪಲಗೋಸ್ಕರ ನಾನು ಅವಳಿಗೆ ಸ್ವಾಮಿ ಆತರ ಮಾಡ್ಬೇಕಂದ್ರೆ 1000 ಜನ ಸಿಗ್ತಾರೆ. ನಿಮ್ಗೆ ಅಂತ ವಿಚಾರಗಳಿದ್ದಾಗ ನಿನ್ ತಾಯಿ ಮನೆಗೆ ಬಂದು ಅವಳಿಗೆ ಉಪಕಾರ ಮಾಡು, ಜೊತೆಗಿರ್ತೀಯ. ಹೌದು. ಹಾಗಾಗಿ ಒಬ್ಬ ವ್ಯಕ್ತಿಗೆ, ಒಂದು ಹೆಣ್ಣಿಗೆ ಗಂಡಿಗೆ ಹೆಣ್ಣು, ಅದು ನಿಯತ್ತಾಗಿಲ್ಲ ಅಥವಾ ಹಿಂದೆ 1000 ನಡೆದಿರ್ಲಿ, ಇಲ್ಲಿ ಅದಕ್ಕೆ ನಿಯತ್ತಾಗಿ ಗೌರವಾನ್ವಿತವಾಗಿ ಇಲ್ಲ ಅಂದಾಗ ನಮ್ಗೆ ಒಮ್ಮೆ ಅದರ ದರ್ಶನವಾದಾಗ್ಲೇ ಅಲ್ಲಿಂದ ನಾವು ಜಾಕಾಲಿ ಮಾಡ್ಬೇಕು. ಹೌದು. ಯಾಕಂದ್ರೆ ಒಮ್ಮೆ ಏನಾಯ್ತು ಅದು ತಪ್ಪಾಗುತ್ತೆ, ಪದೇ ಏನಾಯ್ತು ಅದು ಮೋಸವಾಗಿರುತ್ತೆ. ಹೌದು ಸ್ವಾಮಿ. ಹಾಗಾಗಿ ಮೋಸ ಉದ್ದೇಶಪೂರ್ವಕವಾಗಿ ನಡೆದಿರುತ್ತೆ, ತಪ್ಪು ನಮಗೆ ಗೊತ್ತಿಲ್ಲದೆ ಆಗುತ್ತೆ, ಮೋಸಗಳು ಗೊತ್ತಿಲ್ಲದೆ ಆಗಲ್ಲ, ಅವು ಉದ್ದೇಶಪೂರ್ವಕವಾಗಿ ಆಗಿರ್ತವೆ.
ಹ್ಮ್ ಸುಮ್ಮನೆ ಕಾಲ್ ಟಚ್ ಆಗೋದಕ್ಕೂ ಬೇಕು ಅಂತ ಕಾಲಲ್ಲಿ ಒದಿಯೋದಕ್ಕೂ ವ್ಯತ್ಯಾಸ ಇಲ್ವಾ? ಹೌದು ಸ್ವಾಮಿ. ಹಾಗಾಗಿ ಇಲ್ಲಿ ನನ್ನ ಬದುಕನ್ನು ಇವರೆಲ್ಲ ಹಿಂಗ್ ಮಾಡಿದ್ರು ಅನ್ನೋದಕ್ಕಿಂತ ನಾನು ಬಹುಶಃ ಮೈ ಮರೆತು ಬದುಕ್ಬಿಟ್ಟೆ. ನಿಜ. ಅದು ನಾನ್ ಮಾಡಿದ ತಪ್ಪು ಸ್ವಾಮಿ, ಅದು ನಾನ್ ಮಾಡಿದ್ದು, ಅದನ್ನ ನೀವು ನಾನ್ ಮಾಡಿದ್ನ ನಾನೇ ಪಶ್ಚಾತ್ತಾಪ ಪಡ್ಬೇಕಷ್ಟೇ. ಯಾರ ಮೇಲೂ ಏನು ದೂಷಣೆ ಮಾಡೋದು ಬೇಡ. ಒಂದ್ ವೇಳೆ ಅವರೆಲ್ಲ ನಿಮಗೆ ನ್ಯಾಯ ಮಾಡಿರೋದು ಹೌದು, ಅದ್ ನನಗೂ ಗೊತ್ತು ಅಥವಾ ನನಗೂ ಕಾಣ್ತಿದೆ, ನೀವು ಹೇಳ್ತಿದ್ದೀರಿ, ಲೋಕಕ್ಕೂ ಅದು ಗೊತ್ತಾಗ್ತಿದೆ. ಅಂದ್ರೆ ನಿಜವಾಗ್ಲೂ ಬಾಳಿ ಬದುಕೂರು ಹೆಂಗ್ ಯೋಚನೆ ಮಾಡ್ಬೇಕು ಅಂದ್ರೆ, ದೊಡ್ಡವ್ರು ಹೇಳ್ತಾರೆ, ಯಾರೇ ನಿಮಗೆ ಅನ್ಯಾಯ ಮಾಡಿ ಕಣ್ಣೀರ್ ಹಾಕ್ಸಿದ್ರು ಇಲ್ಲ, ಇದನ್ನ ನಾನೇ ಮಾಡ್ಕೊಂಡೆ, ನಾನೇ ತಿದ್ಕೊಳ್ತೀನಿ ಅನ್ಬೇಕು. ಹೌದು. ಇಲ್ಲ ಅವ್ರು ಮಾಡಿದ್ರು ಇನ್ನೂ 50 ವರ್ಷ ಹೇಳ್ಕೊಂಡೆ ಓಡಾಡು, ಏನು ಉದ್ಧಾರ ಆಗಿದ್ದಿಲ್ಲ. ನಿಜ ನಿಜ. ನನ್ನ ಮೇಲೆ ಬೆರಳು ನನ್ನ ಕಡೆ ಬಂದ್ರೆ ಅಟ್ಲೀಸ್ಟ್ ಉದ್ಧಾರ ಆದ್ರೂ ಆಯ್ತೀನಿ. ಕಣಪ್ಪ ಅವಳು ಬಂದು ನಂಗೆ ಚುಚ್ಚುಡ್ಲು ಅನ್ನೋದಕ್ಕಿಂತ ಚುಚ್ಚೋವರೆಗೂ ಬಿಟ್ಟಿದ್ ನಾನಲ್ವಾ ಅನ್ನೋದು ನನಗ್ ಗೊತ್ತಿರ್ಬೇಕಲ್ಲ. ನಿಜ ಸ್ವಾಮಿ. ಅವ್ರ ಕರಿಯತಕ್ಕೆಲ್ಲ ಹೋಗಿ ನಾಯಿ ಹೋದಂಗೆ ಹೋಗಿ ಅವ್ರಿಗೆ ಏನ್ ಬೇಕೋ ಎಲ್ಪ ಒಂದು ಬ್ಯಾಗ್ ಎತ್ತಕ್ ಬಿಡ್ತಾರಿಲ್ಲ. ನಾನು ಒಂದೇ ಒಂದ್ ಬ್ಯಾಗು ಅವ್ರಿಗೆ ತೂಕ ಆಗ್ಬಿಡುತ್ತೆ ಅಂತ ಬಿಡ್ತಾರಲ್ಲ, ಅವ್ರ ಹಿಂದೆ ಸುತ್ತಿ ಹೆಣ್ಣಿಗೆ ನೀವು ನೋಡಿ, ನೀವೇನೆಲ್ಲ ಮಾಡಿದಿ ಅಂತ ಹೇಳ್ತಿದ್ದೀರಲ್ವಾ, ಅದು ದೇವತೆ ಅಂತ ಒಂದು ಹೆಣ್ಣಿಗೆ ಹಂಗೆಲ್ಲ ಶರಣಾಗಿ ಆ ಬದುಕು ನಿಮಗೆ ಬಂಗಾರವಾಗುತ್ತೆ. ಆ ಬದುಕಲ್ಲಿ ನೀವು ರಾಜನಂಗಿರ್ತೀರಾ, ನೀವು ದೇವೇಂದ್ರನಂಗಿರ್ತೀರಾ. ನೀವು ಏನೆಲ್ಲ ಆ ಹೆಣ್ಣಿಗೋಸ್ಕರ ನಾನು ಹಂಗ್ ಮಾಡಿದೆ, ಲಗೇಜ್ ತಗೊಂಡೋದೆ, ಕಾರಲ್ಲಿ ಮಲಗಿದೆ, ಪಬ್ಲಿಕ್ ಟಾಯ್ಲೆಟ್ ಸ್ನಾನ ಮಾಡಿದೆ, ಅವಳಿಗೋಸ್ಕರ ಏನೆಲ್ಲ ಇದನ್ನ ಯಾವುದನ್ನು ಬಿಡಬೇಡಿ. ಇದನ್ನೆಲ್ಲ ಮುಂದೆ ಬರೋ ದೇವತೆ ಅಂತ ಒಳಗೆ ಮಾಡಿ, ಅಲ್ಲಿ ನಿಮಗೆ ಆದ್ರೆ ನೀವು ತಪ್ಪಾದ ವ್ಯಕ್ತಿಗೆ ಅವೆಲ್ಲ ಮಾಡಿದ್ರೆ ಅದ್ ನರ್ಕ. ನಿಜ ಸ್ವಾಮಿ. ಹಾಗಾಗಿ ಈಗ ನಾನಾದ್ರೂ ಅಷ್ಟೇ, ನನ್ನ ಬದುಕಲ್ಲಿ ಬರೋಳಿಗೆ ನಾನು ಅಷ್ಟು ಶರಣಾಗಿ, ಅಷ್ಟು ಪ್ರೀತಿಯಿಂದ, ಅಷ್ಟು ಅವಳನ್ನ ದೇವತೆ ಅಂತ ಕಾಣಬೇಕು, ಒಳ್ಳೆಯ ಆಯ್ಕೆ ಅಂತ ಗೊತ್ತಾಗ್ಬಿಟ್ರೆ ಅದಕ್ಕೂ ನೀವು ಪಾದಕ್ಕೆ ಬೀಳಿ, ತಪ್ಪೇ ಇಲ್ಲ. ಹೌದು ಹೌದು ಸ್ವಾಮಿ. ಆದ್ರೆ ತಪ್ಪು ಆಯ್ಕೆಗಳ ಬಳಿ ಹೋಗಿ ನೀವು ಪಾದಕ್ಕೆ, ಈಗ ನೀವು ಒಂದು ದೇವಸ್ಥಾನದಲ್ಲಿರುವ ಯಾವುದೋ ಬಸವನ ಪಾದಕ್ಕೆ ಬೀಳೋದಕ್ಕೂ ಎಲ್ಲೋ ಅಲ್ಲಿ ನಿಂತಿರೋ ಆನೆ ಪಾದಕ್ಕೆ ಬೀಳೋದಕ್ಕೂ ವ್ಯತ್ಯಾಸ ಇಲ್ವಾ? ಅದೇ ಹೇಳ್ರಿ. ಸಾಧು ಯಾವುದು, ವ್ಯಾಘ್ರ ಯಾವುದು ಅಂತ ಗೊತ್ತು ಮಾಡ್ಕೊಂಡು ಬೀಳ್ಬೇಕು. ಹೌದು ಸ್ವಾಮಿ. ಸಾಧುನ ವ್ಯಾಘ್ರ ಅಂದ್ಕೊಳ್ಳೋದು, ವ್ಯಾಘ್ರನ ಸಾಧು ಅಂದ್ಕೊಳ್ಳೋದು, ಕಡಿಗೆ ಅಯ್ಯೋ ಇವರೆಲ್ಲ ಹಿಂಗ್ ಮಾಡ್ಬಿಟ್ರು. ಅದ್ರ ಬುದ್ಧಿಯೇ ಅಷ್ಟು ನಮಗ್ ಗೊತ್ತಿರ್ಬೇಕಿತ್ತು. ಅದ್ ಹೆಂಗ್ ತಿಳ್ಕೊಳ್ಳೋದು ಸರ್? ಮೊದ್ಲು ಎಲ್ಲದಕ್ಕೂ ಅದಕ್ಕೆ ಹಿರಿಯರು, ಶಾಸ್ತ್ರ, ಸಂಪ್ರದಾಯ, ಒಂದು ಕೊಡೋದು ತಗೊಳ್ಳೋದು, ಮದುವೆ ಅಂದ್ರೆ ಹಿಂಗಿರ್ಬೇಕು, ಇವೆಲ್ಲ ಅರ್ಥ ಆಗೋದು. ಅದಕ್ಕೊಂದು ಶಾಸ್ತ್ರ ಸಂಬಂಧ, ರೀತಿ ನೀತಿ ಅಂತ ಇದೆ. ಹೆಂಗ್ ಬೇಕು ಹಂಗ್ ನುಗ್ಬಿಡೋದು, ಮನೆಯವ್ರ ಮಾತು ಕೇಳದೆ ಇರೋದು, ಹಿಂಗೆಲ್ಲ ಇದ್ದಾಗ ಈ ಕಡೆಗೆ ಪ್ರತಿಫಲ ಹಿಂಗೆ ಇರುತ್ತೆ ಹೊರತು, ಈಗ ಆಯ್ತು ಯಾರನ್ನು ನ್ಯಾಯ ಕೇಳ್ತೀಯಪ್ಪ? ಮಲಗು, ಕೂತ್ಕೊಂಡು ನಿಂತ್ಕೊಂತ ಯಾವನು ಹೇಳಿದ್ದ ಅಂತಾರ ಮೇಲೆ ನ್ಯಾಯ ಬಂದವರು ಅಲ್ವನಪ್ಪ? ಹಾಗಾಗಿ ದಾರಿ ಯಾವಾಗ ತಪ್ಪಾಗುತ್ತೆ ಅಲ್ಲಿ ಅನ್ಯಾಯವಾದ್ರೂ ನೀವು ತುಟಿಕ್ ಪಿಟಿಕ್ ಅನ್ನಂಗಿರಲ್ಲ. ಯಾವಾಗ ದಾರಿ ಸರಿ ಇರುತ್ತೆ, ಏನಾದ್ರು ಅದ್ರ ಒಳಪಟ್ಟಿ ಹಿಡ್ಕೊಂಡು ಊರ್ನವ್ರ ಮುಂದೆ ಕೇಳ್ಬೋದು, ನೀವೆಲ್ಲ ಅಕ್ಷತೆಗಳ ಹಾಕಿ ಅಗ್ನಿಸಾಕ್ಷಿ ಹಾಕಿ ಮದುವೆ ಮಾಡಿದ್ರೆ ಇವತ್ತು ಹಿಂಗ್ ಮಾಡ್ತಾರೆ ಕೇಳ್ಬೋದು. ಹೌದು, ಅದು ನಿಜ, 100% ಸತ್ಯ ಸ್ವಾಮಿ. ಈಗ ನಾವೇನು ಹೇಳಕ್ಕಾಗಲ್ಲ. ನೀವ್ ಹೇಳಿದ್ರಲ್ಲ, ಅದೆಲ್ಲ ಸತ್ಯನೇ. ನಾಳೆ ದಿನ ಅವಳು 20 ವರ್ಷ ಆದ್ಮೇಲೆ ಒಂದು ಮಗುನ ಎತ್ಕೊಂಡ್ಬಂದ್ರೆ ನಾನು ಅವ್ರಿಗೆ ಹೇಳೋದು ಒಂದೇ, ಆ ಮಗು ತಾನೆ, ಮಗು ಏನ್ ಬೇಕಾ ನಾನು ಇವಾಗೂ ಹೇಳ್ತೀನಿ ಸ್ವಾಮಿ, ಇನ್ನು 20 ವರ್ಷ ಎಲ್ಲ ನಾನು ನಾನು ಸತ್ತೋದ್ರೆ ಒಂದ್ ಹೋಯ್ತು ಅಷ್ಟೇ. ನಾನ್ ಬದುಕಿದ್ರೆ ಆ ಮಗು ಯಾವಾಗೇ ಬರ್ಲಿ, ನನ್ ಕೈಲಾದಷ್ಟು ಏನ್ ಬೇಕಾ ನಾನು ಮಾಡೇ ಮಾಡ್ತೀನಿ. ಅದು ನಿನ್ನ ಧರ್ಮ ಹಾಗೂ ಅದು ಕರ್ತವ್ಯ. ಎಲ್ಲ ಒಳ್ಳೇದಾಗ್ಲಿ. ಆ ಹೆಣ್ಣಿನ ಕುರಿತು ಏನು ದ್ವೇಷ ಇಟ್ಕೊಳ್ಬೇಡಪ್ಪ. ಅವರವರ ಅನುಭವಿಸ್ಕೊಳ್ಳಿ. ನಿನ್ನ ಬದುಕನ್ನು ಚೆನ್ನಾಗಿ ಕಟ್ಕೋ, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ದುಡಿಮೆ ಮಾಡಿ, ತಾಯಿ ತಂದೆ ಪಾದ ಬಿಡಬೇಡ. ಕಡಿಗ ಬಿಡಲ್ಲ ಸ್ವಾಮಿ. ಈಗ ನಾನು ಹೆಂಡತಿ ಬರ್ಲಿ, ಆ ದೇವತೆ ಅಂತ ಹೆಣ್ಮಗಳು ಬಂದು ನಿನ್ನ ಬದುಕಿನ ಎಲ್ಲ ದುಃಖವನ್ನು ದೂರ ಮಾಡ್ಲಿ. ಬಗ್ಗೆ, ಸಮಾಜದ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಭರವಸೆ ಕಳ್ಕೊಳ್ಬೇಡಪ್ಪ. ಎಲ್ಲ ಎಲ್ಲಾರು ಒಂದೇ ಇರಲ್ಲ ಸ್ವಾಮಿ. ನಾನು ಅದನ್ನೇ ಹೇಳಲ್ವಾ, ಹೆಣ್ಮಕ್ಳ ಬಗ್ಗೆ ನಾನು ಕೆಟ್ಟದಾಗೆ ಮಾತಾಡೋ ವ್ಯಕ್ತಿನೇ ಅಲ್ಲ ನಾನು. ಅವ್ರನ್ನ ಎಷ್ಟು ಕೆಟ್ಟದಲ್ಲಿ ಮಾತಾಡಿದೀನಿ, ನನಗೆ ನಾಚಿಕೆ ಆಗುತ್ತೆ, ನನಗೆ ಮನ್ಸಿಗೊಂಥರ ನೋವಾಗುತ್ತೆ. ಅಷ್ಟು ಕೆಟ್ಟದಲ್ಲಿ ಮಾತಾಡಿದೀನಿ. ಯಾಕಂದ್ರೆ ಅವ್ರನ್ನ, ನನ್ನ ತಾಯಿ ಎತ್ತಿರೋ ತಾಯಿನ ಊರವ್ರ ಹತ್ರ ಎಲ್ಲ ಮನ್ಸಿದ್ರೆ ನಾವು ಸುಮ್ನೆ ಇರಕ ಮುನ್ಸ್ಕ ನನ್ನ ಎದುರಿಗೆ ಅಂದಿದ್ರೆ ಅಲ್ಲ ಅಡ್ಡ ಸಿಗ್ಲಾಕ್ಬಿಡ್ತಾ ಇದ್ದೆ ನಾನು. ನಿಮ್ಮಮ್ಮ ಊರವ್ರ ಹತ್ರ ಎಲ್ಲ ಮಾಡ್ಸ್ಕೊ, ಇದ್ ಮಾಡ್ಕೊಂಡು ನೀನ್ ಎತ್ತಿರೋದಂತ ಕೇಳ್ತಾರ ಸ್ವಾಮಿ. ನಮ್ಮಮ್ಮ ಸೀತೆ ನಮ್ಮಮ್ಮ ಕಷ್ಟಪಟ್ಟು ಸಾಕಿರೋರು ನಮ್ಮಮ್ಮ ನಮ್ಮನ್ನ ನೋಡಿ. ಎಲ್ಲ ಈಗ ನೆನಪಾಗ್ತಿದ್ದಾವೆ ಧರ್ಮ ಕರ್ಮಗಳು. ಅವ್ರ ಅಷ್ಟು ಕಷ್ಟಪಟ್ಟು ನಮ್ಮನ್ನ ಸಾಕಿರ್, ನಾವ್ ಅವ್ರ ಬಗ್ಗೆ ಮಾತಾಡ್ರೆ ನಮ್ ರಕ್ತ ಎಷ್ಟು ಕುದಿತಾ ಇತ್ತು. ಇವ್ರೇನು 5 ನಿಮಿಷ ನಮ್ ಜೊತೆಲಿ ಇರೋದಕ್ಕ ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ನಾನ್ ತಪ್ಪು ಮಾಡಿದೀನಿ, ನನ್ನನ್ನು ಮಾತಾಡಮ್ಮ ನೀನು. ನಿಜವಾದ ಗರ್ತಿ, ನಿಜವಾದ ಹೆಣ್ಣು ತನ್ನ ಮೇಲೆ ಏನೇ ಆರೋಪ ಬಂದ್ರು
ಆ ಆರೋಪ ಮಾಡ್ತಿರೋ ಒಂದ್ ತಾಯಿ ತಂಗಿ ಬಗ್ಗೆ ಮಾತಾಡಲ್ಲ. ಮಾತಾಡಲ್ಲ. ಅದು ಒಂದು ಹೆಣ್ಣಿನ ಗುಣ, ಹೌದು. ಅದಾಗಿದ್ರೇನೆ ಚಂದ. ಸ್ವಾಮಿ ಅವ್ರು ಬಾಯಿ ಬಿಟ್ರೆ ಅವ್ರ ಮನೇಲಿ ಅವ್ರ ಅಮ್ಮ ಆಗ್ಲಿ ಅವ್ರ ಅಕ್ಕ ಆಗ್ಲಿ ಯಾರನ್ನೇ ಆಗ್ಲಿ ಸೂಳೆ ಸೂಳೆ ಮಗನೇ ಸೂಳೆ ಮಗನೇ ಸೂಳೆ ಮಗನೇ ಅವ್ರ ಬಾಯಲ್ಲಿ ಬರೋದು ಇದೇ ಮಾತೆ ಸ್ವಾಮಿ. ಗೋವಿಂದ, ಆಯ್ತಪ್ಪ ಆಯ್ತು. ಏನ್ ಕೆಟ್ಟದಲ್ಲಿ ನೋಡ್ರಿ, ನಾನ್ ಬಿರಿ ಇಷ್ಟೇ ಹೇಳ್ದೆ. ಇನ್ನ ಅವ್ರು ಮಾತಾಡೋದ್ರಿಂದ ಇನ್ನ ಲೆಕ್ಕ ಕೊಟ್ಟು ಏನೇನ್ ಮಾತಾಡಿರ್ತಾರಂತ ಅರ್ಥ ಅವ್ರ ಆಯ್ತಾ? ಬಾಯಲ್ಲಿ ಬರೋದು ಅಷ್ಟೇ. ಅದರ ಪರಿಣಾಮ ಅಥವಾ ಅಲ್ಲಿನ ಸ್ಥಿತಿಗತಿಯನ್ನ ನಾನು ಅಂದಾಜು ಮಾಡ್ಬಲ್ಲಪ್ಪ. ನಾವು ನೋಡಿದ್ದೀವಿ ಅಥವಾ ಕೇಳಿದ್ದೀವಿ ಕಥೆಗಳಲ್ಲಿ. ತುಂಬಾ ಕೆಟ್ಟದು ಅದನ್ನೆಲ್ಲ ನೋಡಪ್ಪ, ಅಂತಹ ಎಲ್ಲದರಿಂದ ದೇವ್ರ ನಿನ್ನನ್ನು ಹೊರಗಡೆ ತಂದು ಅಂದ್ರೆ ಮೀನು ಕೊಳಚೆ ನೀರಲ್ಲಿ ಇದ್ದಿದ್ದೇ ಹೌದು, ಆದ್ರೆ ಅದನ್ನ ಎತ್ತಿ ಶುದ್ಧ ನೀರಿಗೆ ಬಿಟ್ಟಿದ್ದಾನೆ ಭಗವಂತ. ನಿಜ. ನೀರಿಂದ ದಡಕಾಕಿಲ್ಲ, ನೀರಿಗೆ ಶುದ್ಧ ನೀರಿಗೆ ಬಿಟ್ಟಿದ್ದಾನೆ. ನಿಜ ನಿಜ. ಕೊಳಚೆ ನೀರಿಂದ ಶುದ್ಧ ನೀರಿಗೆ ಬಂದಿದ್ದೀಯಾ. ನನ್ಗೆ ಇನ್ನೊಂದ್ ಏನ್ ಗೊತ್ತಾ ಸ್ವಾಮಿ, ನಾನು ನನ್ಗೆ ಓದಿಲ್ಲ ಬರಹ ಇಲ್ಲ, ನನಗೆ ಸ್ವಲ್ಪ ಅನ್ಎಜುಕೇಟ್, ನಂಗೆ ಸ್ವಲ್ಪ ಮಾತಾಡಕ್ಕೂ ಬರಲ್ಲ. ಏನ್ ಮಾತಾಡ್ತೀನಿ ಅನ್ನೋದು ನನ್ಗೆ ಅರ್ಥ ಆಗಲ್ಲ, ಮಾತಾಡ್ಬಿಡ್ತೀನಿ. ಇಲ್ಲ ನಾನ್ ಮಾತಾಡ್ಬಿಡ್ತೀನಿ. ಅಂದ್ರೆ ಹೃದಯದ ಭಾವನೆಗಳಲ್ಲಿ ನಿಯತ್ತಿದೆ, ಒಳ್ಳೆತನ ಇದೆ, ಆಯ್ತಾ. ಆದ್ರೆ ಒಳ್ಳೆತನ, ಈಗ ಮನೆ ಮುಂದೆ ಭವತಿ ಭಿಕ್ಷಾಂದೇಹಿ ಅಂತ ಹಸಿವಿದ್ದುಕೊಂಡು ಬಂದವರಿಗೆ ಅನ್ನದಾನ ಮಾಡು. ತುಂಬದವರಿಗೆ ಮಾಡ್ದಲ್ಲ, ಅದೇ ನಿನ್ ದೊಡ್ಡ ತಪ್ಪು. ಅದು ನಿಜಾನೇ, ನಿಜ. ನಾನು ಒಳ್ಳೆಯವನು ಒಳ್ಳೆಯವ್ರ ಮುಂದಿದ್ರೆ ಒಳ್ಳೆತನ. ನಾನು ನನ್ಗ ಹಸು ಇದ್ರುನು ನನ್ ಜೊತೆಲಿ ಊಟ ಮಾಡ್ತೀನಿ ಸ್ವಾಮಿ. ನನ್ಗ ಹಸು ಇದ್ರುನು ನಾನ್ ತಲೆ ಕೆಡ್ಸ್ಕೊಳಲ್ಲ. ನನ್ ಜೊತೆಲಿ ಯಾರಿದ್ರೆ ಅವ್ರಿಗಂತೂ ಯಾವತ್ತೇ ಕಾರಣಕ್ಕೂ ನನ್ ಫ್ರೆಂಡ್ಸ್ಗಳೆಲ್ಲ ನಾನು ಎಷ್ಟ್ ಹೇಳ್ತಾರಂದ್ರೆ ಹೆಂಗಿದ್ದೆ ಹೆಂಗಾಗ್ಬಿಟ್ಟಲ್ಲೋ ಅಂತ ನನ್ನನ್ನು ತುಂಬಾ ಬೈತಾರ ಸ್ವಾಮಿ ನನ್ ಫ್ರೆಂಡ್ಸ್. ಹೆಣ್ಣಿನ ವಿಚಾರದಲ್ಲಿ ನಾವು ಅವಳು ದೇವತೆ ಎಂದಾಗ ಮಾತ್ರ, ಅಥವಾ ನನ್ನ ಬದುಕಿಗೆ ಬಂದು ಗೌರವಾನ್ವಿತವಾಗಿ ಎಲ್ಲವೂ ನೆರವೇರ್ತಿದ್ದಾಗ ಅವಳ ಪಾದಕ್ಕೆ ಬೀಳಬೇಕು, ಅವಳಿಗೆ ಶರಣಾಗಬೇಕು. ಅದು ಬಿಟ್ಟು ಇನ್ನು ಯಾವುದೇ ಖಾತ್ರಿ ಇಲ್ಲದೆ ನಮಗ್ ನಾವೇ ಏನೇನೋ ಅಂದ್ಕೊಂಡು ಮುಂದುವರೆದು ಹೋದ್ರೆ ಹಾಳಾಗ್ಬಿಡುತ್ತೆ. ಆ ಗತವೈಭವದ ಬದುಕನ್ನು ನೀವು ಬದುಕ್ತಾ ಇದ್ರಿ, ಮುಂದೆಯೂ ಆ ಬದುಕು ಸಿಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಏನೂ ನೀವು ಕಳ್ಕೊಂಡಿಲ್ಲ. ಕಳ್ಕೊಳ್ಳೋಕೆ ಅದೇನು ಅಮೃತ ಅಲ್ಲ, ಕಳ್ಕೊಂಡೆಲ್ಲ ಕಸ ಹೋದ್ರೆ ದುಃಖ, ಖುಷಿ ಪಡ್ಬೇಕು. ಒಂದಲ್ಲ ಒಂದಿನ ಅರ್ಥ ಆಗುತ್ತೆ ಸ್ವಾಮಿ. ನನ್ನ ಕಳ್ಕೊಂಡು ನನ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರಲ್ಲ, ಒಂದಲ್ಲ ಒಂದಿನ ಅವ್ರಿಗೆ ನಾನು ಏನು ಅನ್ನೋದು ಅರ್ಥ ಆಗ್ಬಿಡುತ್ತೆ. ಆಯ್ತು, ತಾಯಿ ತಂದೆ ನೀನ್ ಅರ್ಥ ಮಾಡ್ಕೊ ಮೊದ್ಲು. ಹೌದು, ನಾನ್ ಮಾಡ್ಕೊಂತೀನಿ ಸ್ವಾಮಿ, ನಾನ್ ಮಾಡ್ಕೊಂಡಿದ್ದೀನಿ. ಅವ್ರು ಯಾಕೆ ನನ್ ಪ್ರಾಣ ಹೋದ್ರು ಬೇಕಾದ್ರೆ ನಾನ್ ಮದುವೆನೆ ಮಾಡ್ಕೊಳಲ್ಲ ಸ್ವಾಮಿ. ಅವ್ರಿಗೋಸ್ಕರ ನನ್ ಜೀವ ತ್ಯಾಗ ಮಾಡ್ತೀನಿ. ಯಾಕಂದ್ರೆ ನನಗೆ ಮದುವೆ ಮಾಡ್ಕೊಳಷ್ಟು ಪೇಷನ್ಸ್ ಈಗಿಲ್ಲ ನನಗೆ. ಇರ್ಲಿ, ಸಮಯ ನನಗೆ ಯಾರು ಬೇಡ, ಕಾಲವೇ ಎಲ್ಲವನ್ನ ಮಾಗಿಸುತ್ತೆ. ಪರವಾಗಿಲ್ಲ, ನನಗೀಗ ನಾನು ಹೌದು ನಾನು ಹೇಳ್ತಾ ಇದ್ದೇನೆ ಗೊತ್ತಾ ಸ್ವಾಮಿ, ಯೋಚನೆ ಮಾಡ್ಬೇಡಪ್ಪ. ಇಷ್ಟು ದಿನ ನಾನ್ ಸಾಯೋ ವ್ಯಕ್ತಿ ಅಲ್ಲ. ಅದ್ ನನ್ ಸಾವು ಬರ್ಬೇಕು, ನಾನ್ ಸಾಯ್ಬೇಕು. ನಾನ್ ಸಾಯೋ ವ್ಯಕ್ತಿ ಅಲ್ಲ. ಸಾಯಂಗಿದ್ರೆ ಯಾವತ್ತೂ ಸತ್ತೋಗ್ ಅವ್ರು ಯಾವಾಗ ಇವಳು ನನ್ನ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿ ಮಾಡೋಳು ಇನ್ನೊಬ್ಬನ ಜೊತೆಗೆ ರೂಮ್ ಅಲ್ಲಿ ಇರೋದು, ಅಲ್ಲೋಗೋದು, ಇಲ್ಲಿ ಬರೋದು ಕೇಳಲ್ಲ. ನಾನ್ ಸಾಯನಾಗಿದ್ರೆ ಅವತ್ತೇ ಸತ್ತೋಗ್ಬಿಡ್ತಾ ಇದ್ದೆ. ನಾನ್ ತಪ್ಪು ಮಾಡಿಲ್ಲ. ನಾನ್ ತಪ್ಪು ಮಾಡ್ತೀನಿ, ನಾನ್ ಯಾಕೆ ಸಾಯ್ಬೇಕು? ತಪ್ಪು ಮಾಡಿರೋರು ಸಾಯ್ಬೇಕು. ಇರ್ಲಿ, ಸಾಯಲು ಬೇಡ, ಸಾಯಿಸಲು ಬೇಡ, ಎಲ್ಲವನ್ನ ವಿಧಿ ನೋಡ್ಕೊಳ್ಳುತ್ತೆ. ನಿನ್ನ ತಾಯಿ ತಂದೆ ನಿಮ್ಮ ಆರೋಗ್ಯ ಚೆನ್ನಾಗಿ ಅವ್ನ್ ಸಮಯ. ಈಗ ನಂಗೆ ತಂಗಿ ಮಕ್ಳಿಬ್ರು ಇದಾರೆ, ನನ್ ತಮ್ಮನ್ ಮಗಳಿದ್ದಾಳೆ, ಆಮೇಲೆ ನನ್ ತಂದೆ ನನ್ ತಾಯಿ ಇಬ್ರು ಇದಾರೆ. ನನ್ಗೆ ನನ್ ಮನ್ಸಲ್ಲಿ ಇದಾಗಂಟ ನಾನು ಅವ್ರನ್ನ ಚೆನ್ನಾಗಿ ಸಾಕ್ತೀನಿ ಸ್ವಾಮಿ. ನನ್ನ ಮಕ್ಕಳೇ ಅಂತ ನನ್ ತಂಗಿ ಮಕ್ಕಳನ್ನ ಸಾಕ್ತೀನಿ, ನನ್ ಮಗಳೇ ಅಂತ ನನ್ ತಮ್ಮನ್ ಮಗಳನ್ನ ಸಾಕ್ತೀನಿ. ಸೂಪರ್. ಈಗ ನನ್ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿದೀನಿ. ಈಗ ಯಾರ್ ನಂಬುದ್ರು ಹುಡುಗಿರ್ ಯಾರ್ ನಂಬುದ್ರು ಮೋಸನೇ ಸ್ವಾಮಿ. ಈಗಿನ ಕಾಲದ ಹುಡುಗಿರು ಅಂದ್ರೆ ಪಾಪ ಎಲ್ಲಾರ್ನು ಹೇಳ್ಬಾರ್ದು ನಾವು. ಈಗಿನ ಕಾಲದ ಜನರೇಷನ್ ಹಂಗೈತೆ, ಎಲ್ಲಾರ್ನು ನಾವು ಬೇನ್ ಮಾಡೋದು. ಈಗ ನಾನು ಮದುವೆ ಮಾಡ್ಕೊಂಡ್ರೆ ತಾನೆ ನಾಳೆ ದಿನ ನನ್ ತಪ್ಪು. ನಾನು ಮುಚ್ಚಿಟ್ಕೊಳಲ್ಲ. ನಾನು ಮದುವೆ ಮಾಡ್ಕೊಂಡು ನಾನು ಇದೆಲ್ಲ ಹೇಳಿ ನಾನು ಮದುವೆ ಮಾಡ್ಕೊಳೋದು. ಹೌದು, ನಾನು ಹೇಳಿ ಮದುವೆ ಮಾಡ್ಕೊಂಡು ನಾಳೆ ದಿನ ನನಗೂ ಅವಳಿಗೂ ಜಗಳ ಆಗುತ್ತೆ. ಸಮಾಜ ಅಂತ ದೇವತೆಗಳು ಸಿಗ್ಬೇಕು ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಅದನ್ನ ಹೇಳೋದು. ಅದಕ್ಕೆ ನಾನು ಎಲ್ಲವೂ ಒಳ್ಳೆದಾಗುತ್ತೆ. ನಿನ್ನ ಕುಟುಂಬವನ್ನ ನೋಡ್ಕೊಂಡು ಈ ಬಗ್ಗೆ ಯಾವುದನ್ನು ತೀರಾ ಮೆರೆಸೋಕ್ ಹೋಗಬಾರ್ದು. ಇಲ್ಲ ಅದನ್ನೇ ಸಮಯ ತಾಳಿ ಕಟ್ಟಿ ನೀವು ದೇವತೆ ತರ ನೋಡಿ. ನಾನು ನಿಮ್ಮ ಹತ್ರ ಮಾತಾಡ್ಬೇಕಂತ ಸುಮಾರು ದಿನದಿಂದ ಕಾಯ್ತಾ ಇದ್ದೆ ಸ್ವಾಮಿ. ನಾನು ಸುಮಾರು ಪ್ರೋಗ್ರಾಮ್ ನೋಡಿದೀನಿ. ನಾನು ಅವ್ರು ಯಾರ್ಯಾರೋ ಪಾಪ ಮಾತಾಡೋರ್ನೆಲ್ಲಾ ಕೇಳಿದೀನಿ. ನಾನು ಊಟ ಮಾಡಿದಿರ ನಿಮ್ ಪ್ರೋಗ್ರಾಮ್ ಕೇಳಿದೀನಿ ಸ್ವಾಮಿ. ನಾನು ಮುಗಿಯ ಗಂಟ ಊಟ ಮಾಡಿದೆ. ಯಾಕಂದ್ರೆ ಅಷ್ಟು ಪ್ರೋಗ್ರಾಮ್ ಅಷ್ಟು ಸೂಪರ್ ಆಗಿದೆ. ನೀವು ಹೇಳೋ ಮಾತ್ಗೆ, ನೀವ್ ಕೇಳೋ ಮಾತ್ ನೀವ್ ಹೇಳ್ತಾ ಇದ್ರೆ ನಾವ್ ಹಂಗೆ ಬದುಕ್ಬೇಕು ಅಂತ ಅನ್ಸ್ಬೇಕು ನಮ್ಗೆ. ಯಾರನ್ನ ನೇಣ್ ಹಾಕೊಂಡ್ರು ಸಾಯೋರು ಏನನ್ನ ಇದ್ ಮಾಡಿ ನೀವು ಪ್ರೋಗ್ರಾಮ್ ಮಾಡ್ಬಿಟ್ರೆ ಸ್ವಾಮಿ ಸಾಯಲ್ಲ ಅವ್ರು. ದೊಡ್ಡ ಮಾತು. ಈಗ ಯಾರನ್ನ ನಮ್ ಜೀವನನೇ ಬೇಡಪ್ಪ ನಾವ್ ಸತ್ತೋಗ್ಬಿಡ್ಬೇಕಂತ ಇರ್ತಾರ ನೋಡ್ರಿ, ನಿಮ್ ಪ್ರೋಗ್ರಾಮ್ ಏನೋ ನೋಡ್ಬಿಟ್ರೆ ಅವ್ರು
ನಾನ್ ಯಾಕೆ ಸಾಯ್ಬೇಕು, ನನ್ ಛಲವಾದಿ, ನಾನು ಆರಾಮಾಗಿ ನಾನ್ ದುಡಿಬೇಕು, ಸಾಕ್ಬೇಕು, ತಿನ್ಬೇಕು, ಚೆನ್ನಾಗಿರ್ಬೇಕು, ಅವರೇ ನನ್ಗೆ ಮೋಸ ಮಾಡೋಂತ ಆ ರೀತಿ ಬರ್ತೀನಿ. ನಿಮ್ ಮಾತು, ನಿಮ್ ಜನ್ಮ ಕೊಟ್ಟಿರೋ ತಾಯಿಗೆ ನೂರ ನಮಸ್ಕಾರ ಸ್ವಾಮಿ. ಆ ತಾಯಿಗೆ ಪಾದಕ್ಕೆ ನಮಸ್ಕಾರ ಮಾಡಿನೇ ಇಲ್ಲಿಂದನೇ ಪಾದ ಮುಟ್ಟಿ ಹೇಳ್ತೀವಿ, ನೀವ್ ಆ ತಾಯಿ ಹೊಟ್ಟೆಲಿ ಹುಟ್ಟಿರೋದಕ್ಕೆ ನೀವ್ 7 ಜನ್ಮ ಪುಣ್ಯ ಮಾಡಿದೀರಾ. ನಮ್ಮಂತ ನೊಂದಿರೋ ಮನ್ಸುಗಳಿಗೆ ನೀವು ನಿಮ್ಮ ಮನ್ಸಲ್ಲಿ ಇರೋದು ನಮ್ಮ ಮನ್ಸಲ್ಲಿ ತುಂಬ್ತೀರಾ. ಅರೆ ದೊಡ್ಡ ಮಾತು. ದೇವ್ರಣ್ಣ ಸ್ವಾಮಿ, ನಾನು ಎಷ್ಟು ನೊಂದಿದ್ದೀನೋ ಅವ್ರಿಗಂತೂ ದೇವ್ರು ಇವತ್ತಲ್ಲ ಅವಳು ಅನುಭವಿಸ್ತಾಳೆ, ಅವ್ರ ಅಕ್ಕ ಅವ್ರ ಅಮ್ಮ ಅನುಭವಿಸ್ತಾರೆ. ಅವರಿಂದಾನೇ ನನ್ನ ಜೀವನ ಹಾಳು ಮಾಡ್ಬಿಟ್ರು. ಅವ್ರ ಅಕ್ಕ ಅವ್ರ ಅಮ್ಮ ಇದಾರಲ್ಲ, ಅವ್ರು ದೊಡ್ಡವರು, ಅವ್ರ ಬಗ್ಗೆ ನಾವು ಮಾತಾಡ್ಬಾರ್ದು. ದೇವ್ರು ನನ್ನ ಬೇಕಾದ್ರೆ ಈಗ್ಲೇ ಸಾಯಿಸ್ಬಿಡ್ಲಿ, ಅವ್ರಿಗಂತೂ ಉದ್ಧಾರ ಆಗಲ್ಲ ಅವ್ರ ಸ್ವಾಮಿ. ಇವಳು ಒಳ್ಳೆ ತಸ್ಮೈ ನಮಃ. ಎಲ್ಲವಕ್ಕೂ ಕಾಲವೇ ಸಾಕ್ಷಿಯಾಗಿ ನಿಲ್ಲುತ್ತೆ. ಹೌದು. ನಿಮ್ಮ ಬದುಕಿನ ಸರ್ವಸ್ವವನ್ನು ಅವರಿಗೆ ಧಾರೆ ಎರೆಯುವ ಯೋಚನೆ ಮಾಡಿದ್ದಾರಾದ್ರೂ ಅವರು ಅದಕ್ಕೆ ಯೋಗ್ಯರಲ್ಲ ಅಂತ ಗೊತ್ತಾದಾಗ ದೇವರೇ ದೂರ ಮಾಡಿರ್ತಾನೆ. ನಿಜ ಸ್ವಾಮಿ. ಹಾಗಾಗಿ ಅದನ್ನ ನೀವು ನಷ್ಟ ಅಂತ ಭಾವಿಸೋದು ಬೇಡ. ಉಳಿದ ಆಯಸ್ಸು ಏನಿದೆ ಅದನ್ನ ಯೋಗ್ಯರ ಜೊತೆಯಲ್ಲಿ ಕಳೆಯೋದಿಕ್ಕೆ ದೇವರ ಅವಕಾಶ ಕೊಟ್ಟಿದ್ದಾನೆ. ಮತ್ತಿಂತ ಅವಕಾಶ ಸಿಗಲ್ಲ. ಯಾಕಂದ್ರೆ ಇಂಥ ಚಕ್ರವ್ಯೂಹದೊಳಗೆ ಹೋದವ್ರು ಎಷ್ಟೋ ಜನ ವಾಪಸ್ ಬರಲೇ ಇಲ್ಲ. ಅದೇ ನಿಜ. ನಿಮ್ಮನ್ನ ತಂದು ಅಡಕ್ ಬಿಟ್ಟಿದ್ದಾನೆ. ಸ್ವಾಮಿ, ನಾನು ಯಾರಿಗೂ ಮೋಸ ಮಾಡಿಲ್ಲ ಸ್ವಾಮಿ. ನಾನು ಯಾರಿಗೂ ಒಬ್ಬರಿಗೂ ಒಂದು ಸೀಮೆ ಕೂಡ ಸಾಯಿಸಿರೋ ವ್ಯಕ್ತಿ ಅಲ್ಲ ನಾನು. ಆ ಸೀಮೆ ಇದ್ರು ಸಕ್ಕರೆ ಹಾಕ್ತೀನಿ ಆ ಸೀಮೆಗಳಿಗೆ. ಎಲ್ಲನ ನಮ್ದು ಹೊಲಗ ನಾವು ಕೆಲ್ಸಕ್ಕೆ ಹೋಗ್ತೀವಿ, ನಮ್ಮ ಹೊಲಗೆಲ್ಲ ಕುಯ್ಬೇಕು, ನಾವೇ ಕಟಾವ್ ಮಾಡ್ತೀವಿ ಸ್ವಾಮಿ. ಅದ್ರಲ್ಲಿ ಸೀಮೆಗಳು ಅದು ಇದು ಅಂದ್ರೆ ಅಂಗಡಿಯಿಂದ ಸಕ್ಕರೆ ತರಿಸಿ ಸೀಮೆಗೆ ಊಟ ಹಾಕೊಡೋದು ನಾನು. ಒಬ್ಬರಿಗೂ ಅದೇ ಇರ್ಬು ಅಂತಾರಲ್ಲ ಸ್ವಾಮಿ, ಇರುವೆ ಅದ್ರದ್ದು ಕೂಡ ನಾನು ಸಾಯಿಸಿರೋ ವ್ಯಕ್ತಿ ಅಲ್ಲ ನಾನು. ಇರ್ಲಿ ನಿಮ್ಮ ಗುಣ ನಿಮ್ಮ ಮಾತಲ್ಲಿ ಕಾಣುತ್ತೆ. ಆ ಮುಗ್ಧತೆಯನ್ನ ಹಾಗೆ ಕಾಪಾಡಿಕೊಳ್ಳಿ. ಯಾವುದು ಮುಗ್ದು ಹೋಗಿಲ್ಲ. ಇಲ್ಲಿಂದ ಹೊಸ ಆರಂಭ. ನಿಮ್ಮ ಬದುಕನ್ನು ನೋಡಿ ಅಯ್ಯೋ ಇಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡವಲ್ಲ ಅಂತ ಬೇಕು. ಹಾಗೆ ಬದುಕಿ ತೋರಿಸಿ, ಮಾತಿನಿಂದ ಅಲ್ಲ, ಕಾಯಕದಿಂದ, ಕೆಲಸದಿಂದ, ವ್ಯಕ್ತಿತ್ವದಿಂದ ಎಲ್ಲವನ್ನು ಲೋಕ ಎಲ್ಲವನ್ನು ಹಣದಿಂದ ಅಳೆಯುವ ಸಮಯ. ಹಾಗಾಗಿ ಹಣವೇ ನಿನ್ನ ಗುಣವೆಂತದ್ದು. ಹಣವಿದ್ದರೆ ಬೀದಿಲಿ ಹೋಗೋರೆಲ್ಲ ನಿಮ್ ನೆಂಟ್ರೆ, ಹಣ ಇಲ್ಲದೆ ಹೋದ್ರೆ ನಿಮ್ ನೆಂಟ್ರೆಲ್ಲ ಬೀದಿ ಹೋಗೋರೆ. ಹೌದು. ಹಾಗಾಗಿ ಲೋಕ ಇರೋದೇ ಹಾಗೆ, ಯಾರ್ದೂ ತಪ್ಪಲ್ಲ. ನಮ್ಮ ಕಾಯಕವನ್ನು ಶ್ರದ್ಧೆಯಿಂದ ಮಾಡಬೇಕು. ಬದುಕಿಗೊಬ್ಬಳು ದೇವತೆ ಅಂತವಳನ್ನ ನಿಧಾನವಾಗಾದ್ರೂ ದೇವತೆ ಅಂತವಳನ್ನ ಹುಡುಕಿ ಮದುವೆ ಆಗಿ ಅಲ್ಲಿಂದ ಅವಳನ್ನ ಮೆರಿಬೇಕು. ತಲೆ ಮೇಲೆ ಇಟ್ಕೊಂಡು ಅವಳನ್ನು ಮೆರೆಸಬೇಕು. ಆದ್ರೆ ಮುಂಚೆನೆ ತುಂಬಾ ಭ್ರಮೆಗೆ ಬಿದ್ದ್ಬಿಡೋದು, ತುಂಬಾ ಏನೇನೋ ಯಾಕಂದ್ರೆ ಇವತ್ತಿಗೆ ನೀವು ಹೇಳ್ದಂಗೆ ಒಳ್ಳೆಯವರಿದ್ದಾರೆ, ಹೌದು. ಆದರೆ ಕಾರಣಾಂತರಗಳಿಂದ ಸಮಾಜದಲ್ಲಿ ತುಂಬಾ ಸಂಸ್ಕಾರ ಕೆಟ್ಟು ಹೋಗ್ತಾ ಇದೆ. ಸಂಬಂಧಗಳಿಗೆ ಬೆಲೆ ಇಲ್ಲ, ಭಾವನೆಗಳಿಗೆ ಬೆಲೆ ಇಲ್ಲ. ಹೆಂಗ್ ಬೇಕಂಗೆ ದೇಹದ ಇಂದ್ರಿಯ ಸುಖಕ್ಕೋಸ್ಕರ ಬದುಕುವಂತ ಕಾಲ ನಿರ್ಮಾಣವಾಗ್ತಾ ಇದೆ. ಆ ನಡುವೆಯೂ ನಿಮ್ಮ ಬದುಕಿಗೆ ಒಳ್ಳೆಯವರು ಸಿಗ್ತಾರೆ. ಸ್ವಲ್ಪ ಸಮಯ ತಗೊಳ್ಳಿ, ಪರವಾಗಿಲ್ಲ. ಮನೆಯಲ್ಲಿರಿ, ಆರಾಮಾಗಿರಿ, ಆರೋಗ್ಯ ಕಾಪಾಡಿಕೊಳ್ಳಿ, ತಂದೆ ತಾಯಿಯ ಪ್ರೀತಿಯನ್ನು ಆಸ್ವಾದಿಸಿ. ಯಾಕಂದ್ರೆ ಎಷ್ಟು ದಿನ ಯಾರಿರ್ತಾರೋ ಗೊತ್ತಿಲ್ಲ. ಬರೀ ಅವ್ರ ಜೊತೆ ಕಳೆದು ಅವ್ರನ್ನ ನೆಗ್ಲೆಕ್ಟ್ ಮಾಡೋದಕ್ಕಿಂತ ಅವ್ರು ಹೋದ್ಮೇಲೆ ಏನ್ ಗುಂಡಿ ಮೇಲೆ ಕೂತ್ಕೊಂಡು ಅಳ್ತೀರಾ? ಪಾಪ ನನ್ ತಂದೆ ತಾಯಿ ನನ್ಗೆ ಹಿಂಗಾಗಿರೋದಕ್ಕೆ ಎಷ್ಟು ನಾವ್ ಇರೋ ಗಂಟ ನಿನ್ನ ನೋಡ್ಕೊಂತೀವಪ್ಪ, ನಾವ್ ಹೋದ್ಮೇಲೆ ಯಾರೋ ನೋಡ್ಕೊಂತಾರೆ, ನಿಂದೊಂದ್ ಜೀವನ ಮಾಡ್ಕೊಳ್ಳೋ ಅಂತ ಎಷ್ಟು ಗೊಳೋ ಅಂತಾರ ಗೊತ್ತನ್ ಸರ್. ಅದಕ್ಕೆ ನಾವ್ ಇರೋ ಗಂಟ ನಾವ್ ನಿನ್ ನೋಡ್ಕೊಂತೀವಿ. 24 ಗಂಟೆಯನ್ನ ಅಂತ ದೇವರುಗಳ ಜೊತೆ ಕಳಿಬೇಕು. ಹೌದು ಸರ್. ನನಗೆ ಮಾಡ್ಕೊಂಡು ಹೋಗಿ ಕಡಿಗೆ ಎಲ್ಲ ಕಳ್ಕೊಂಡು ಬಂದು ಅವ್ರ ಪಾದಕ್ಕೆ ಬಿದ್ರೆ ಹೌದು ನೋಡ್ಕೊಳ್ತಾರೆ. ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳೋಣ. ಇನ್ನೇನು ಮಧ್ಯದಲ್ಲಿ ಸಿಕ್ತು ಅಂದ್ಕೊಂಡು ಹೆತ್ತವ್ರನ್ನೇ ನಾವ್ ಹಿಂಗ್ ನಿರ್ಲಕ್ಷ್ಯ ಮಾಡಿ ಹೆಂಗ್ ಬೇಕಂಗ್ ನಡೆಸ್ಕೊಂಡ್ಬಿಟ್ವಲ್ಲ ಅಂತ ಅವ್ರು ಸತ್ತ ಮೇಲೆ ಬಂತು. ಹಂಗ್ ಮಾಡಿರೋದಕ್ಕೆ ಸರ್ ದೇವ್ರು ನನ್ಗೆ ಈ ತರ ಶಿಕ್ಷೆ ಕೊಟ್ಟಿರೋದು. ಇರ್ಲಿ, ಅವ್ರಿಗೆ ಯಾವಾಗ ದ್ರೋಹ ಮಾಡಿರೋದ್ಕ ಅವ್ರ ದ್ರೋಹ ಯಾವಾಗ ನಾನ್ ಮಾಡದ್ನ ದೇವ್ರು ನನಗೆ ಶಿಕ್ಷೆ ಕೊಟ್ಟ. ಇಲ್ಲ, ನೀವು ಇವತ್ತಿಗೆ ಆಡ್ತಿರೋ ಮಾತಿದವಲ್ಲ, ನೀವು ನಿಜವಾಗ್ಲೂ ಎಷ್ಟು ಪಾಠ ಕಲ್ತಿದ್ದೀರಾ. ಅದು ನಿಮಗೆ ವಿದ್ಯೆ ಇಲ್ಲದೆ ಇರಬಹುದು, ಆದ್ರೆ ನಿಮ್ಮಿಂದ ಬರ್ತಿರೋ ಮಾತು, ನಿಮ್ಮ ಕತೆ ಸಾವಿರಾರು ಹುಡುಗರಿಗೆ ಒಂದು ಪಾಠ ಕಲಿಸುತ್ತೆ. ಹೌದು ಸ್ವಾಮಿ. ನಾವು ಎಚ್ಚರವಾಗಿರ್ಬೇಕು. 4 ಕಾಸು ದುಡಿತಾ ಇದ್ದೀನಿ, 4 ಕಾಸು ಎಲ್ಲ ಚೆನ್ನಾಗಿ ನಡೀತಿದೆ ಅಂದ್ ಮಾತ್ರಕ್ಕೆ ಯಾರ್ಯಾರಿಂದಲೋ ಯಾವಾಗ ಬೇಕಾವಾಗ ಎಲ್ಲಿ ಬೇಕಲ್ಲಿ ಎಷ್ಟು ಬೇಕಷ್ಟು ಖರ್ಚು ಮಾಡೋದು ಇಲ್ಲಪ್ಪ. ಯಾಕಂದ್ರೆ ದುಡಿಮೆಗೆ ಎಷ್ಟು ಸಮಯ ತಗೊಳ್ಳುತ್ತೋ ಖರ್ಚು ಕಳೆದು ಹಾಳಾಗಿ ಅವೆಲ್ಲ ಖಾಲಿ ಆಗ್ಲಿಕ್ಕೆ ಅಷ್ಟೊಂದು ಸಮಯ ಬೇಕಿಲ್ಲ. ದುಡಿಯೋಕೆ 1 ವರ್ಷ ತಗೊಂಡಿದ್ದ ಹಾಳು ಮಾಡ್ಲಿಕ್ಕೆ 5 ನಿಮಿಷ ಸಾಕಲ್ಲ. ಹೌದು ಸ್ವಾಮಿ. ಹಾಗಾಗಿ ಎಷ್ಟೋ ಹುಡುಗರಿಗೆ ನಿಮ್ಮ ಕಥೆಯಿಂದ ಸ್ಫೂರ್ತಿ ಆಗಿರುತ್ತೆ. ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ಮುಂದೊಂದಿನ ಕರೆ ಮಾಡಿ, ಇಲ್ಲ ಸರ್ ನಾನು ಇವತ್ತು ಮದುವೆಯಾಗಿ ಚೆನ್ನಾಗಿದ್ದೀನಿ ಅಂತ ಹೇಳ್ಬೇಕು. ಮಾಡ್ತೀನಿ.
ಆ, ಓಕೆ ಗುರುಗಳೇ, ಮಾಡೇ ಚೆನ್ನಾಗಿ ಮಾಡ್ತೀನಿ. ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಹ್ಮ್. ನನ್ನ ಸಂಪೂರ್ಣ ಹಾರೈಕೆ ಇದೆ, ಭಗವಂತ ಕೃಷ್ಣನ ಅನುಗ್ರಹ ಇದೆ. ಒಳ್ಳೇದಾಗ್ಲಿ. ಹೌದು ಸ್ವಾಮಿ, ಥ್ಯಾಂಕ್ ಯು ಸ್ವಾಮಿ, ಶುಭವಾಗ್ಲಿ, ನಿಮ್ಗೂ ಶುಭವಾಗ್ಲಿ. ಒಳ್ಳೇದಾಗ್ಲಿ ಸ್ವಾಮಿ. ಥ್ಯಾಂಕ್ ಯು. ಗೋವಿಂದ ನಾರಾಯಣ ನೋಡಿ, ನನಗನ್ಸೋದು ಏನಂದ್ರೆ, ನೀವು ಬದುಕಲ್ಲಿ ಎಂಥ ದೇವತೆ ಅಂತ ಹೆಂಡತಿಯನ್ನ ಪಡಿಬೇಕಂದ್ರೆ, ನಾನೊಂದು ಒಂದು ಕಾಲ್ ಚೈನ್ ಕೊಡಿಸ್ತೀನಿ ಅಂದರು, ಒಂದು ಓಲೆ ಕೊಡಿಸ್ತೀನಿ ಅಂದರು, ಅಂದರೆ ಒಂದು ಪುಟ್ಟ ಓಲೆ ಅಥವಾ ಒಂದು ಹೂ ಕೊಡಿಸ್ತೀನಿ ಅಂದರು, ಬೇಡ ಈಗ ಬೇಡ ಈಗ ಬೇಡ ಈಗ ಅನ್ನೋ ಜೀವಗಳು ಸಿಗೋದಿದೆಯಲ್ಲ, ಪುಣ್ಯ ಮಾಡಿರಬೇಕು. ನೋಡಿ, ಇವ್ರ ಕತೆ ಕೇಳಿದಾಗ ಅನ್ಸೋದು, ಒಂದ್ಸಲಿ ಹಂಗೆ ಭೇಟಿ ಮಾಡೋಣ ಅಂದರು, ಇಲ್ಲ ನಮ್ಮ ಅಪ್ಪ ಅಮ್ಮನ ಕೇಳ್ತೀನಿ ಇರು ಅಂತ ಹೇಳುವ ಹೆಣ್ಮಗಳನ್ನ ಪಡೆಯೋಕೆ ಪುಣ್ಯ ಮಾಡಿರಬೇಕು. ಇದ್ದಾರೆ, ಅಂತ ದೇವತೆಯರಿದ್ದಾರೆ, ಸಿಗ್ತಾರೆ, ಎಲ್ಲ ಒಳ್ಳೇದಾಗುತ್ತೆ. ನೋಡಿ, ಇವರು ಲಕ್ಷ ಲಕ್ಷ ಖರ್ಚು ಮಾಡಿದ್ದಾರೆ, ಇವ್ರದ್ದು ತಪ್ಪಿದೆ. ಮದುವೆ ಆಗಿಲ್ಲ, ಹಿರಿಯರು ಮಾತಾಡಿಲ್ಲ, ಅಥವಾ ಇನ್ನೂ ಅಂಥದ್ದೇನೂ ಮಾತುಕತೆಗಳಾಗಿಲ್ಲ, ಅಥವಾ ಅಟ್ಲೀಸ್ಟ್ ಆ ಸಂಬಂಧದ ಬಗ್ಗೆ ತುಂಬ ಅಂಥ ಗಟ್ಟಿಯಾದ ನಂಬಿಕೆಗಳು ಬಂದಿಲ್ಲ. ಸುಮ್ಮನೆ ಲಕ್ಷ ಖರ್ಚು ಮಾಡಿಬಿಟ್ಟೆ, ಹಂಗೆ ಮಾಡಿಬಿಟ್ಟೆ, ಹಿಂಗೆ ಮಾಡಿಬಿಟ್ಟೆ ಅಂದಾಗ ನಿಮ್ಮ ಬದುಕಲ್ಲಿ ಹಾಗೆ ನಿಮ್ಮಿಂದ ₹1 ಖರ್ಚು ಮಾಡಿಸ್ಲಿಕ್ಕೂ ಹಿಂದೆ ಮುಂದೆ ನೋಡೋ ದೇವತೆ ಅಂತ ಹುಡುಗಿ ಸಿಕ್ಕರೆ ಅಂಥವ್ರನ್ನ ಕಳ್ಕೊಳ್ಬೇಡಿ. ಕಾಲಿಗೆ ಬಿದ್ದಾದರೂ ಪಡ್ಕೊಳ್ಳಿ. ಅವರು ಸಾಕ್ಷಾತ್ ದೇವಲೋಕದಿಂದ ಬಂದ ದೇವತೆಗಳಂತೆ ಇರ್ತಾರೆ. ಯಪ್ಪ, ಎಂಥ ಕತೆ ಇದಲ್ಲ. ಇರ್ಲಿ, ಆ ಹೆಣ್ಮಗಳಿಗೂ ಇವ್ರು ಒಳ್ಳೇದು ಮಾಡಲಿ. ಮೋಸಗಳಿಂದ ಮನುಷ್ಯ ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ. ಮೋಸದಿಂದ ಪಡೆಯುವ ನೆಮ್ಮದಿ ಗರಿಕೆ ಹುಲ್ಲಿನ ಮೇಲೆ ಕುಳಿತಿರುವ ಮಂಜಿನ ಹನಿ ಇದ್ದಂತೆ. ಟಪ್ಪಂತ ಒಂದ್ ದಿವಸ ತುಂಬ ಸಮಯ ಹಸಿರ ಎಲೆ ಮೇಲೆ ಮಂಜಿನ ಹನಿ ಕೂರ್ಲಿಕ್ಕಾಗಲ್ಲ, ಉರುಳಿ ಬಿದ್ದು ಹೋಗಬೇಕು. ಹಾಗಾಗಿ ಧರ್ಮದ ದಾರಿಯಲ್ಲಿ ಕಟ್ಟಿಕೊಂಡ ಬದುಕು ಶಾಶ್ವತ ಸುಖ ನೀಡುತ್ತೆ, ನೆಮ್ಮದಿ ನೀಡುತ್ತೆ. ಯಾರಿಗೂ ಮೋಸ ಮಾಡಬೇಡಿ. ಯಾರು ಏನೇ ಇರ್ಬೋದು, ನಿಮ್ಮ ಬಾಳ ಸಂಗಾತಿಗಳು ನಿಮ್ಮೊಂದಿಗೆ ನಿಮ್ಮ ಪ್ರೀತಿಗೋಸ್ಕರ, ನಿಮಗೋಸ್ಕರ ಎಷ್ಟು ಕಾಳಜಿ ಮಾಡ್ತಿದ್ದಾರೆ ಅಂದರೆ ಖುಷಿ ಪಡಿ. ಅವರನ್ನ ಬಾಚಿ ತಪ್ಪಿಕೊಂಡು ಅವರಿಗೊಂದು ಥ್ಯಾಂಕ್ಸ್ ಹೇಳಿ. ಇವತ್ತು ಲೋಕದಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ಯಾರು ನಿಯತ್ತಾಗಿಲ್ಲ ಅನ್ನೋ ಕಾಲದಲ್ಲಿ ಬಂದು ನಿಂತಿರ್ಬೇಕಾದ್ರೆ, ನಾನಿದ್ದೀನಿ, ನನಗೆ ನಿನ್ನ ಬಿಟ್ಟರೆ ಬೇರೆ ಇಲ್ಲ, ನೀನೇ ಸರ್ವಸ್ವ ಅನ್ನೋ ಆ ಜೀವ ಸಿಕ್ಕಾಗ, ಓ ದೇವರೇ, ಅವ್ರ ಪಾದ ತೊಳೆದು ನೀರು ಕುಡಿಬೇಕು. ಭಗವಂತ ಒಳ್ಳೇದು ಮಾಡ್ತಾನೆ, ಎಲ್ಲರಿಗೂ ಒಳ್ಳೇದಾಗಲಿ.